ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಗ್ರಾಮ ರಾಜ್ಯದ ಕನಸು. ಒಂದು ಗ್ರಾಮ ಸಮರ್ಪಕವಾಗಿ ತಳಮಟ್ಟದ ಜನರಿಗೂ ಕೂಡ ಅವಶ್ಯಕತೆಗಳನ್ನು, ಅನುಕೂಲತೆಗಳನ್ನು, ಆಯ್ಕೆಗಳನ್ನು, ಸೌಲಭ್ಯಗಳನ್ನು ಕೊಡಮಾಡಿದರೆ ಒಂದು ಗ್ರಾಮವೂ ಸದೃಢ ಆಗಬಹುದು ಮತ್ತು ಗ್ರಾಮದ ಜನರೂ ಕೂಡ ಸದೃಢ ಆಗಬಹುದು. ಅದರೊಂದಿಗೆ ನಮ್ಮ ದೇಶದ ಆರ್ಥಿಕತೆ ಕೂಡ ಬಲಿಷ್ಠ ಆಗಬಹುದು. ಇಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಒಂದು ಮಾದರಿ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಮೂಲಕವಾಗಿ ಗ್ರಾಮದ ಅಭ್ಯುದಯಕ್ಕೆ ಹೊಸ ಮುನ್ನುಡಿಯನ್ನು ಬರೆದಂಥ ಮಾನ್ಯ ವಿಜಯ್ ಕುಮಾರ್ ಕೊಡವೂರವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಅಭ್ಯುದಯ, ಗ್ರಾಮ ಅಭಿವೃದ್ಧಿ, ಗ್ರಾಮ ಸರಕಾರ ಮತ್ತು ಗ್ರಾಮದಲ್ಲಿನ ವ್ಯವಸ್ಥೆಗಳು, ಕುಂದುಕೊರತೆಗಳು, ಲೋಪದೋಷಗಳು, ಪರಿಹಾರಗಳು, ಸೌಲಭ್ಯಗಳು, ಸವಲತ್ತುಗಳು, ಇದನ್ನು ವ್ಯವಸ್ಥೆಯನ್ನು ಬಿಟ್ಟು ಬದಿಗಿರಿಸಿ ನಮ್ಮದೇ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಬಲಾಢ್ಯಗೊಳಿಸಬಹುದು ಎನ್ನುವಂಥ ಪರಿಕಲ್ಪನೆಯನ್ನು ಹುಟ್ಟುಹಾಕಿದಂಥ ವಿಜಯ್ ಕೊಡವೂರವರು ನಗರಸಭಾ ಸದಸ್ಯರು, ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಅದರೊಂದಿಗೆ ಪ್ರಸ್ತುತ ಮುನ್ನೆಲೆಯಲ್ಲಿರುವಂಥ ಕೆಲವು ವಿಚಾರಗಳ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸಲಿದ್ದಾರೆ ಮತ್ತು ಉಡುಪಿ ನಗರವನ್ನು ಸತತವಾಗಿ ಬಾಧಿಸುತ್ತಿರುವಂಥ ಇಂದ್ರಾಣಿ ನದಿ ನೀರಿನ ಕಲುಷಿತ ವಾತಾವರಣ, ಇದರ ಬಗ್ಗೆ ಹಾಗೂ ಮುನ್ನೆಲೆಯಲ್ಲಿರುವಂಥ ಹಲವಾರು ವಿಚಾರಗಳ ಬಗ್ಗೆ ಒಂದು ಪ್ರಸ್ತಾಪಿಸಲಿದ್ದಾರೆ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರೊಂದಿಗೆ ತಮ್ಮ ಮಾಹಿತಿಯನ್ನು, ತಮ್ಮ ವಿಚಾರಗಳನ್ನು ಮಂಡಿಸಲಿರುವಂಥ ಮಾನ್ಯ ವಿಜಯ್ ಕುಮಾರ್ ಕೊಡವೂರು ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಾಗಿ ವಿಜಯ್ ಕೊಡವೂರವರ ಒಂದು ಹೊಸ ಪರಿಕಲ್ಪನೆ ಕೊಡವೂರು ಗ್ರಾಮ ಅಭಿವೃದ್ಧಿ ಸಮಿತಿ, ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ. ಇದು ಬಹುತೇಕವಾಗಿ ಒಂದು ಹೊಸ ಪರಿಕಲ್ಪನೆ ಮತ್ತು ಗ್ರಾಮವನ್ನು ಸಶಕ್ತವಾಗಿ ಕಟ್ಟುವಂಥ ಒಂದು ಪ್ರಯತ್ನ. ಈ ವಾರ್ಡ್ ಅಭಿವೃದ್ಧಿ ಸಮಿತಿಯ ಮುಖ್ಯಾಂಶಗಳೇನು, ಹಿನ್ನೆಲೆ ಏನು ಮತ್ತು ಈ ಮಾದರಿಯನ್ನು ಯಾವ ರೀತಿಯಲ್ಲಿ ಒಂದು ರೂಪುರೇಷೆ ಮಾಡಿಕೊಂಡು ಅದಕ್ಕೆ ಒಂದು ಜೀವ ಕೊಟ್ಟರಿ ಮತ್ತು ಆ ವಾರ್ಡ್ ಸಮಿತಿ ಯಾವ ರೀತಿಯಲ್ಲಿ ಇದೀಗ ಕಾರ್ಯಾಚರಿಸ್ತಾ ಇದೆ, ಏನೇನು ಕಾರ್ಯಚಟುವಟಿಕೆಗಳನ್ನು ಮಾಡಿದೆ ಎನ್ನುವುದರ ಬಗ್ಗೆ ಒಂದಷ್ಟು ವಿವರವನ್ನು ಒಪ್ಪಿಸ್ತೀರಾ? ಕೊಡವೂರು ವಾರ್ಡಿನಲ್ಲಿ ನನ್ನನ್ನು ಅಲ್ಲಿಯ ಜನಪ್ರತಿನಿಧಿ ಅಂದರೆ ನಗರಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದಾಗ ಒಬ್ಬರು ಹಿರಿಯರ ಜೊತೆ ನಾನು ಕೂತ್ಕೊಂಡೆ. ನನ್ನ ಕೆಲಸ ಏನು ನೀವು ನೆನಪು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ದೇನು ಕೇಳಿದರೆ, ಒಬ್ಬ ಜನಪ್ರತಿನಿಧಿ ಅಂದ್ಕೊಳ್ಳಿ ಅವನೊಬ್ಬ ಆ ಭೂ ಪ್ರದೇಶ, ಆ ವ್ಯಾಪ್ತಿ ಒಳಗಡೆ ಇರುವಂಥ ಒಬ್ಬ ರಾಜ. ಆ ರಾಜನಾದವನು ಎಲ್ಲ ಕ್ಷೇತ್ರಗಳಿಗೂ ನ್ಯಾಯ ಕೊಡುವಂಥದ್ದಾಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ನೆನಪು ಮಾಡಿದರು. ಅದು ಯಾವುದು ಕೇಳಿದರೆ, ಒಂದನೇದು ಮಗುವಿಗೆ ಶಿಕ್ಷಣ ಕೊಡುವುದಿರ್ಬೋದು, ಆರೋಗ್ಯ ಕೊಡುವಂಥದ್ದಿರ್ಬೋದು, ಶಿಕ್ಷಣ ಆದಮೇಲೆ ಉದ್ಯೋಗ ಕೊಡುವಂಥದ್ದಿರ್ಬೋದು, ಅಥವಾ ಪ್ರಕೃತಿಯನ್ನು ರಕ್ಷಣೆ ಮಾಡುವಂಥದ್ದಿರ್ಬೋದು. ಅಂಥ ಎಲ್ಲ ರೀತಿಯ, ಈಗ ದಿವ್ಯಾಂಗರಿರ್ಬೋದು, ಅಲ್ಲಿಯ ಸಮಸ್ಯೆ ಏನು, ಸವಾಲು ಏನು, ಅಪೇಕ್ಷೆ ಏನು, ಅಥವಾ ಅಲ್ಲಿಯ ಶಕ್ತಿ ಏನು ಅನ್ನೋದನ್ನು ನೀನು ಮೊದಲು ತಿಳ್ಕೊಳ್ಬೇಕು. ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಾದರೆ, ಆ ತಿಳ್ಕೊಳ್ಬೇಕು ಅಂತಾದರೆ ಆ ವಾರ್ಡನ್ನು ಸರ್ವೆ ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಕೊಟ್ಟರು. ಅದಕ್ಕೋಸ್ಕರ ನಾವು ನಮ್ಮ ಕಾರ್ಯಕರ್ತರ ಒಂದು ಪಡೆಯನ್ನು ಇಟ್ಕೊಂಡು ಕಾರ್ಯಕರ್ತರ ಆಧಾರದಲ್ಲಿ ಇಡೀ ವಾರ್ಡನ್ನು, ನಮ್ಮ ವಾರ್ಡನ್ನು ಸರ್ವೆ ಮಾಡಿದ್ದೀವಿ. ಆ ಸರ್ವೆ ಮಾಡಿದಾಗ ನನಗೆ ಸಿಕ್ಕಿದ್ದು ಏನು ಕೇಳಿದರೆ, ಒಟ್ಟು ಎಷ್ಟು ಪುರುಷರು, ಎಷ್ಟು ಮಹಿಳೆಯರು, ಎಷ್ಟು ಪ್ರಾಥಮಿಕ ಶಾಲೆಯಲ್ಲಿದ್ದಾರೆ, ಹೈಸ್ಕೂಲಲ್ಲಿದ್ದಾರೆ, ಡಿಪ್ಲೊಮೊ, ಕಾಲೇಜು, ITI ಅದೆಲ್ಲ ವಿಂಗಡಣೆ ಮಾಡಿ ಸರ್ವೆಯನ್ನು ಮಾಡಿದ್ದೀವಿ. ಅಂದರೆ ಗ್ರಾಮ ಜನಗಣತಿ, ಗ್ರಾಮದ ಜನಗಣತಿಯನ್ನು ಮಾಡಿದ್ದೀವಿ. ಅದರಲ್ಲಿ ನಮ್ಮ ಶಕ್ತಿ ಏನು ಕೇಳಿದರೆ, ವೈದ್ಯರಿರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಬೋಟ್ ಮಾಲಕರಿರ್ಬೋದು, ಸ್ವಲ್ಪ ಸ್ಥಿತಿವಂತರು, ಅದು ನಮ್ಮ ಶಕ್ತಿ. ಅದಾದ ಮಾಸ್ಟ್ರುಗಳು, ಅದು ನಮ್ಮ ಶಕ್ತಿ. ಅದಾದಮೇಲೆ ನಮ್ಮ ಸವಾಲು ಏನು ಕೇಳಿದರೆ, ಅಲ್ಲಿರುವಂಥ ದಿವ್ಯಾಂಗರು ನಮ್ಮ ಸವಾಲು, ಅಲ್ಲಿರುವಂಥ ನಿರುದ್ಯೋಗಿಗಳು ನಮ್ಮ ಸವಾಲು, ಅಲ್ಲಿರುವಂಥ ಏನು ಉದಾಹರಣೆ ವಿಡೋ ಇರ್ಬೋದು, ಪೆನ್ಷನ್ ಯಾರಿಗೆಲ್ಲ ಬರಬೇಕು, ಅದೆಲ್ಲ ನಮ್ಮ ಸವಾಲುಗಳು. ಅಪೇಕ್ಷೆ ಏನು ಅಂದರೆ, ಏನು ಅಲ್ಲಿ ಕುಂದು ಕೊರತೆ ಇದೆ, ಅಪೇಕ್ಷೆ ಏನು ಅದನ್ನು ಕೇಳುವಾಗಲೂ ಅಲ್ಲಿ ಒಂದಷ್ಟು ಇದೆ. ಉದಾಹರಣೆಗೆ ಕೃಷಿ, ಮುಂಚೆ 500 ಎಕರೆ ಕೃಷಿ ಆಗ್ತಾ ಇರುವಂಥದ್ದು ಈಗ ಕಡಿಮೆ ಆಗಿದೆ, ಒಂದು 4-5 ಎಕರೆಗಳಿಗೆ ನಿಂತಿದೆ. ಅದೇ ರೀತಿ ಹೈನುಗಾರಿಕೆ, ಅಲ್ಲಿಗ ಸಮಸ್ಯೆ ಅಂದರೆ ಅಲ್ಲಿ ಕಡಿಮೆ ಆಗಿದೆ. ಮೊನ್ನೆ 380 ಇದ್ದದ್ದು ಈಗ ಕೇವಲ ಒಂದು 60 ಜನ ಇದ್ದಾರೆ. ಅಂತ ತುಂಬ ವ್ಯತ್ಯಾಸ ಆದಾಗ ಅದನ್ನೆಲ್ಲ ಸರ್ವೆ ಮಾಡಿಕೊಂಡು
ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ 17 ಸಮಿತಿಗಳನ್ನು ನಾವು ರಚನೆ ಮಾಡಿರುವಂಥದ್ದಾಗಿದೆ. 17 ಸಮಿತಿಗಳು. ಅದು ಸಮಿತಿ ಯಾವುದು ಕೇಳಿದರೆ, ಉದಾಹರಣೆಗೆ ದಿವ್ಯಾಂಗರು ಸಾಧಾರಣ ಒಂದು 19ರಿಂದ 21 ಜನ ದಿವ್ಯಾಂಗರಿದ್ದಾರೆ. ಅವರಿಗೆ ನಡಿಲಿಕ್ಕೆ ಸಾಧ್ಯ ಇಲ್ಲ, ಓಡಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೆಲಸವನ್ನು ಅವರು ಆ ನಗರಸಭೆಗೆ ತಗೊಂಡೋಗಿ ಅಥವಾ ಇಲ್ಲಿ ಪಂಚಾಯತ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೊಂದು ಪ್ರತ್ಯೇಕವಾದಂತಹ ಸಂಘಟನೆಯನ್ನು ಇಟ್ಟುಕೊಂಡು ಆ ಸಂಘಟನೆಯಲ್ಲಿ ಯಾರು ಅಧ್ಯಕ್ಷರು, ಯಾರು ಅದರ ಪದಾಧಿಕಾರಿ ಯಾರು ಕೇಳಿದ್ರೆ ಅವರೇ ದಿವ್ಯಾಂಗರೇ ಇರುವಂಥದ್ದು. ನಾವು ಕೇವಲ ಕೆಲಸ ಮಾಡಲಿಕ್ಕೆ ಮಾತ್ರ, ಹಣದ ಲೆಕ್ಕಾಚಾರ ಇಲ್ಲ. ಸರ್ಕಾರದಿಂದ ಬರ್ತದೆ, ಬರುವಾಗ ಲೇಟ್ ಆಗ್ಬೋದು, ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ಅವ್ರಿಗೆ ಬೇಕಾದ್ರೆ ಔಷಧಿ ಇರ್ಬೋದು. ಅದಕ್ಕೆ ನಾವೇ ಯೋಚನೆ ಮಾಡಿದ್ದೇನೆಂದರೆ ನಾವೇ ಕೊಡಬೇಕು. ಊರಿನಲ್ಲಿ ಶಕ್ತಿ ಇದೆ, ಶಕ್ತಿ ಅವರಿಗೆ ದಿವ್ಯಾಂಗರಿಗೆ ಯಾರು ನಮಗೆ ಡೋನರ್ ಬೇಕು ಅಂತಲ್ಲ, ಬದಲಾಗಿ ಆ ಊರಿನಲ್ಲಿರುವಂಥ ಏನು ಗುಜರಿ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿ ಯಾರಿಗೆ ಬೇಡವ ಅವರ ಮನೆಗೆ ಬೇಡವಾದಂಥ ಪೇಪರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಕಬ್ಬಿಣ ಇರ್ಬೋದು, ಅದನ್ನು ಸಂಗ್ರಹ ಮಾಡ್ತಾ ಮಾಡ್ತಾ ನಮ್ಮ ವಾರ್ಡಿನಲ್ಲಿ ಒಟ್ಟು 34 ಲಕ್ಷ ರೂಪಾಯಿಗಿಂತಲೂ ಅಧಿಕ ಸೇವಾ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ಅನ್ನುವುದಕ್ಕೆ ನಾವು ದಿವ್ಯಾಂಗ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಾನು ಅಭಿನಂದಿಸ್ತೀನಿ. ಯಾಕೆ ಕೇಳಿದರೆ ಅವರ ಹತ್ರ ಓಡಾಟ ಮಾಡಲಿಕ್ಕೆ ಶಕ್ತಿ ಇಲ್ಲ, ಆದ್ರೂ ಅದಷ್ಟು ಸಾವಿರ ರೂಪಾಯಿ ಸಂಗ್ರಹ ಮಾಡ್ತಾರೆ. ಕೇವಲ ದಿವ್ಯಾಂಗರಿಗೆ ಮಾತ್ರ ಕೊಟ್ಟದ್ದಲ್ಲ, ಅವರು ವಿದ್ಯಾಭ್ಯಾಸಕ್ಕೆ ಬೇಕಾದದ್ದು ಕೊಟ್ಟಿದ್ದಾರೆ, ದಿವ್ಯಾಂಗರಿಗೆ ಬೇಕಾಗಿರುವಂಥ ಎಲ್ಲ ಪರಿಕರಗಳನ್ನು ಕೊಟ್ಟಿದ್ದಾರೆ. ಅಥವಾ ಯಾರಿಗಾದರೂ ಮನೆ ಬೇಕು ಅಂತಾದರೆ ಮನೆಗೆ ಬೇಕಾಗಿರುವಂಥದ್ದು ಕೊಟ್ಟಿದ್ದಾರೆ. ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಈ ಕ್ಯಾನ್ಸರ್ನಂಥ ಭೀಕರ ರೋಗಗಳಿಗೆ ಅವರು 5-10 ಸಾವಿರವನ್ನು ಕೊಟ್ಟಿದ್ದಾರೆ ಅಂತ ಒಂದು ಒಳ್ಳೆಯ ಸಂಘಟನೆ ಅಲ್ಲಿ ಆಗಿದೆ. ಸರಿ, ಗ್ರಾಮವಾಸಿಗಳಿಂದ ಗ್ರಾಮವಾಸಿಗಳಿಗೋಸ್ಕರ ನಡೆಯುವಂಥ ಸರ್ಕಾರ ಅದು ಗ್ರಾಮ ಸರ್ಕಾರ. ಆ ಗ್ರಾಮ ಸರ್ಕಾರ ಪರಿಪೂರ್ಣವಾಗಿ ಸಮರ್ಪಕವಾಗಿ ಸ್ಥಾಪನೆಯಾಗಬೇಕು ಅನ್ನುವಂಥ ಹೊಸ ಆಶಯದೊಂದಿಗೆ ಅಭಿವೃದ್ಧಿ ಸಮಿತಿಗಳು ರಚನೆ ಆದವು. ತಮ್ಮ ಅಪೇಕ್ಷೆಗಳು, ಆಶಯಗಳು ಎಷ್ಟರ ಮಟ್ಟಿಗೆ ಈಡೇರಿದೆ ಮತ್ತು ತಾವು ಸಮಿತಿಗಳನ್ನು ರಚಿಸುವಾಗ ಕೇವಲ ವಾರ್ಡ್ಗೆ ಸೀಮಿತವಾಗಿ ರಚಿಸಿದರೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಒಂದು ಮಹತ್ವಾಕಾಂಕ್ಷೆ ಇದ್ದೇ ಇರ್ತದೆ. ಇದೊಂದು ಮಾದರಿಯಾಗಬೇಕು, ಇತರ ಗ್ರಾಮಗಳಿಗೂ ವಿಸ್ತರಣೆ ಆಗಬೇಕು. ಬಟ್ ಅಂತಹ ನಿರೀಕ್ಷಿತ ಪ್ರಗತಿ ತಮ್ಮ ಈ ಪರಿಕಲ್ಪನೆಯಿಂದ ಕಾಣಲಿಲ್ಲ. ಇಂಥ ಒಂದು ಬೇಸರ ಏನಾದರೂ ತಮ್ಮಲ್ಲಿ ಇದೆಯಾ? ಮತ್ತು ನಾನು ಈಗಾಗಲೇ ಹೇಳಿದಂತೆ ಆಶಯಗಳು, ಅಪೇಕ್ಷೆಗಳು ಪೂರ್ಣ ಪ್ರಮಾಣದಲ್ಲಿ ಈಡೇರಿದೆಯಾ? ನನ್ನ ಲೆಕ್ಕದಲ್ಲಿ ಒಟ್ಟು ವಾರ್ಡಿಗೆ ಯೋಚನೆ ಮಾಡಿರುವಂಥ ಏನು ಕೆಲಸ ಅದು ವಿಸ್ತರಣೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಹೌದು. ನಾನು ಹೇಳುವುದೇನೆಂದರೆ ಅದು ನನ್ನ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ವಿಸ್ತರಣೆ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಹೇಳುವುದಾದರೆ, ನಮ್ಮದು ದಿವ್ಯಾಂಗ ರಕ್ಷಣಾ ಸಮಿತಿ ಅನ್ನುವಂಥದ್ದು ಈಗ ಇಡೀ ಉಡುಪಿ ಜಿಲ್ಲೆಗೆ ಕೆಲಸ ಮಾಡ್ತಾ ಇದೆ, ವ್ಯಾಪಿಸಿದೆ. ಈಗ ಉದಾಹರಣೆಗೆ ಯಾರಾದರೂ ಉಡುಪಿ ಜಿಲ್ಲೆಯವರು ಯಾರಾದರೂ ವಾಕರ್, ವೀಲ್ ಚೇರ್ ಬೇಕು ಅಂತಾದರೆ ನಾವು ಕೊಡಬಲ್ಲಂತಹ ಶಕ್ತಿ ಹೊಂದಿದೆ ಈ ದಿವ್ಯಾಂಗ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲೆಗೆ. ಅದನ್ನು ಜಿಲ್ಲಾ ಸಮಿತಿ ಅಂತ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಜಿಲ್ಲೆಯ ದಿವ್ಯಾಂಗರಿಗೋಸ್ಕರ ಅನೇಕ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅಂದರೆ ಪ್ರತಿಭಟನೆ ಅಂದರೆ ಅದು ಆ DC ಆಫೀಸ್ ಮುಂದೆ ತಮ್ಮ ಬೇಡಿಕೆಗಳನ್ನು ಕೇಳುವಂಥದ್ದು, ಹಕ್ಕೊತ್ತಾಯ ಮಾಡುವಂಥದ್ದನ್ನು ಮಾಡಿದ್ದೀವಿ. ಅನೇಕ ಈಗ ಈ ಕೊರೋನಾ ಸಂದರ್ಭದಲ್ಲಿ ಏನೆಲ್ಲ ಕಿಟ್, ಔಷಧಿ ಕಿಟ್, ಆರೋಗ್ಯ ಕಿಟ್ಗಳನ್ನು ಕೊಡುವಂಥದ್ದನ್ನು ಮಾಡಿದ್ದೀವಿ. ಈಗಲೂ VRW, MRW ಜೊತೆಗಳಲ್ಲಿ ನಾವು ಅವರದೇ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅವರ ಹತ್ರ ಚರ್ಚೆಯನ್ನು ಮಾಡಿಕೊಂಡು ಅವರ ಅಲ್ಲೆಲ್ಲಿ ಹೋಗಿ ಮೀಟಿಂಗ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಆದ್ದರಿಂದ ಒಂದು ಖುಷಿ ಇದೆ ಏನು ಕೇಳಿದರೆ, ಇದರಿಂದ ಜಿಲ್ಲೆಗೆ ವ್ಯಾಪಿಸಿದೆ. ಅದು ಪ್ರಚಾರಕ್ಕೋಸ್ಕರ ಅಲ್ಲದಿದ್ರು, ಈಗ ನೀವು ಹೇಳಿದ್ದು ಅದು ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಅದು ನಿರೀಕ್ಷಿತ ಪ್ರಗತಿಯನ್ನ ಕಾಣಲಿಲ್ಲ ಅನ್ನೋದು ಇದೆ. ಸರಿ, ಅದು ಮಾದರಿಯಾಗಿ ತೆಗೆದುಕೊಳ್ಳುವಲ್ಲಿ ಬೇರೆ ಗ್ರಾಮಗಳು ತೆಗೆದುಕೊಳ್ಳಬೇಕಿತ್ತು ಇಂತಹ ಮಾದರಿಯನ್ನ. ಆ ನಿಟ್ಟಿನಲ್ಲಿ ಪ್ರಗತಿ ಅಷ್ಟೊಂದು ನಿರೀಕ್ಷಿತ ಆಗಿರಲಿಲ್ಲ ಅನ್ನುವಂಥ ಒಂದು ಮಾತಿದೆ. ಸರಿ, ಅದಕ್ಕೆ ನಾನು ಕಾರಣ ಅಂತ ಹೇಳುವುದಿಲ್ಲ. ಯಾಕಂದ್ರೆ ನನ್ನ ಕೆಲಸ ಏನು ಅಂದ್ರೆ ನನ್ನ ಕೆಲಸ ಮಾಡುವಂಥದ್ದು. ನಾವು ಕೆಲಸ ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಮಾಡಿದ್ದೀವಿ. ಯಾರದು ಅದಕ್ಕೆ ಪೂರಕವಾಗಿ ನಮಗೆ ಬೇಕು ಅಂತ ಸ್ವೀಕಾರ ಮಾಡಿದರೆ ಅವರಿಗೆ ತಗೊಳ್ಬಹುದು, ಇಲ್ಲದಿದ್ದರೆ ಅವರು ತಗೊಳ್ಳುವಂಥದ್ದು ಬೇಕೇ ಅಂತ ನಾನು ಒತ್ತಾಯ ಮಾಡಿಲ್ಲ. ಆದರೆ ನನಗೆ ಖುಷಿ ಏನಂದರೆ ಇಡೀ ಜಿಲ್ಲೆಯಲ್ಲಿ ದಿವ್ಯಾಂಗ ರಕ್ಷಣಾ ಸಮಿತಿ ವ್ಯಾಪಿಸಿದೆ ಅನ್ನೋದು ಒಂದಾದರೆ, ಎರಡನೇದು ಉದ್ಯೋಗ ಸಮಿತಿ ಅಂತ ಮಾಡಿದ್ದೀವಿ. ನಾವು ಒಟ್ಟು 6 ಮಿನಿ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ನಮ್ಮ ಕೊಡವರು ವಾರ್ಡ್ ಇರ್ಬೋದು ಅಥವಾ ಉಡುಪಿಯಲ್ಲಿಯೂ ಮಾಡಿದ್ದೀವಿ. ಉಡುಪಿಯ ನಿತ್ಯಾನಂದ ಮಠ ಮಂದಿರಗಳಲ್ಲಿ ಒಂದು 6 ಉದ್ಯೋಗ ಮೇಳ ಮಾಡಿದ್ದೀವಿ. ಹತ್ರ ಸಾಧಾರಣ 800ರಿಂದ 900 ಜನಗಳಿಗೆ ನಾವು ಕೆಲಸವನ್ನು ಕೊಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಒಂದನೇದು ನಮ್ಮ ಕೊಡವರು ವಾರ್ಡ್ ಪ್ರಕಟಣೆ ಅಂತ ಒಂದು ಮೆಸೇಜ್ ಬರ್ತದೆ. ಅದರಲ್ಲಿ ಯಾವುದಾದ್ರೂ ಉದ್ಯೋಗವನ್ನು ಉಡುಪಿಯ ಲೋಕಲ್ನಲ್ಲಿ ಇದ್ದಿರುವಂಥ ಉದ್ಯೋಗಗಳನ್ನು ಅದರಲ್ಲಿ ಹಾಕಿದರೆ 1-2 ಗಂಟೆಯಲ್ಲೇ ಅಲ್ಲಿ ಉದ್ಯೋಗಕ್ಕೆ ಭರ್ತಿಯಾಗುವಂಥ ಒಂದು ಪ್ರಚಾರದಲ್ಲಿ ಆ ಉದ್ಯೋಗ ಏನು ಇದನ್ನು ಕೊಡುವಂಥದ್ದು ಆಗ್ತಾ ಇದೆ ಮಾಹಿತಿಯನ್ನು. ಆದ್ದರಿಂದ ಉದ್ಯೋಗ ಮೇಳ ಇರ್ಬೋದು ಅಥವಾ ಹೆಲ್ತ್ ಕಾರ್ಡ್ ಅಂತ ಯೋಚನೆ ಮಾಡಿದ್ದು ನಾವು. ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ಶಾಲೆಯ ಮಕ್ಕಳಿಗೆ ಈ ಈ ಸರ್ಕಾರಿ ಶಾಲೆ ಅಂದರೆ ಈಗ ತುಂಬ ಬಡವರು ಬರುವಂಥ ಶಾಲೆ ಅನ್ನೋದು ಹೌದು.
ಅಲ್ಲಿ ಏನಾದರೂ ಮಕ್ಕಳಿಗೆ ಗ್ರೂಪ್ ಇನ್ಶೂರೆನ್ಸ್ ಅನ್ನು ಮಾಡಿದ್ದೀವಿ ನಾವು. ಗ್ರೂಪ್ ಇನ್ಶೂರೆನ್ಸ್ ಹೇಗೆ ಕೇಳಿದರೆ ಅವನು ಯಾರಾದರೂ ಅವರಿಗೆ ಪ್ರೀಮಿಯಮ್ ನಾವು ಹತ್ರ ₹100 ಪ್ರೀಮಿಯಂ ಕಟ್ಟಿದರೆ ಅವರಿಗೆ ಔಟ್ ಪೇಷಂಟ್ ಆಗಿ ಹೋದರೆ ₹2,000 ಕ್ಲೈಮ್ ಆಗ್ತದೆ. ಅವನು 3 ದಿನ ಅಡ್ಮಿಟ್ ಆದರೆ ಸಾಧಾರಣ ₹25,000 - ₹50,000 ಕ್ಲೈಮ್ ಆಗ್ತದೆ. ಏನಾದರೂ ಆಗಬಾರ್ದು ಅನಾಹುತ ಆದರೂ ಡೆತ್ ಅಥವಾ ಆಫ್ ಡೆತ್ ಆದರೆ 1 ರಿಂದ 2 ಲಕ್ಷ ಸಿಗುವಂಥ ಒಂದು ಇನ್ಶೂರೆನ್ಸನ್ನು ನಾವು 20 ರಿಂದ 25 ಶಾಲೆಗೆ ಮಾಡಿದ್ದೇವೆ. ಇದು ನಮಗೆ ಖುಷಿ ಇದೆ. ಇದನ್ನು ಉಡುಪಿ ತಾಲೂಕಿನ 25 ಶಾಲೆಗೆ ಮಾಡಿದ್ದೇವೆ ಅನ್ನುವಂಥದ್ದು ಖುಷಿ ಇದೆ. ಆದ್ದರಿಂದ ನಮಗಾಗಿರುವಂಥ ಏನು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರಲ್ಲೂ ಕೆರೆಯ ಸಮಿತಿಯ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಕೆರೆ ಅಂದ್ಕೊಳ್ಳಿ ಇಂದಿನ ಕಾಲದಲ್ಲಿ ಒಂದು ಕೆರೆಯ ಜಾಗವನ್ನು ಬಿಟ್ಟಿದ್ದಾರೆ. ನಮ್ಮಲ್ಲಿ ಒಟ್ಟು ಒಂದು 13 ಕೆರೆಗಳಿದೆ. ಆ ಕೆರೆಯ ವಿಷಯ ಏನು ಬಂದಾಗ ಒಂದು 8 ಕೆರೆಗಳನ್ನು ನಾವಲ್ಲಿ ಸಂಘ ಸಂಸ್ಥೆಯ ಮುಖಾಂತರ ಹೂಳೆತ್ತುವಂಥದ್ದನ್ನು ಕೆಸರು ತೆಗೆಯುವಂಥದ್ದನ್ನು ಮಾಡಿದ್ದೀವಿ. ಆ ಕೆರೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ನಿಂತು ಆ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3/4ಗಿಂತ 1 ಫೀಟ್ ಎತ್ತರ ನೀರು ಮೇಲ್ಕಂಡಿರುವಂಥದ್ದು ನಾವು ನೋಡಿದ್ದೀವಿ. 3/4ಗಿಂತ 1 ಫೀಟ್ ನೀರು ಎಲ್ಲರ ಇದರಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ ಅನ್ನೋದು ಸತ್ಯ. ಈಗ ಒಂದು ಕೆರೆಗೆ ಕಲ್ಲನ್ನು ಕಟ್ಟಿದ್ದೀವಿ. ತುಂಬ ಅಯೋಗ್ಯವಾಗಿರುವ ಯೋಗ್ಯತೆ ಇಲ್ಲದಂಥ ಕೆರೆ ಅದು. ಕೃಷಿ ಇತ್ತು, ಕೃಷಿ ನಾಶ ಆದ ಮೇಲೆ ನಾವು ಕೆರೆ ಬಿಟ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಊರಿನ 200 ಜನರು ಅದನ್ನು ಪ್ರತಿ ಭಾನುವಾರ 8 ಭಾನುವಾರ ಅದರ ಕೆಸರನ್ನು ತೆಗೆದು ಈಗ ಒಳ್ಳೆಯ ರೀತಿಯ ಒಂದು ಕಲ್ಲು ಕಟ್ಟುವಂಥದ್ದು ಮಾಡಿದ್ದೀವಿ. ಆ ಕೆರೆಯಲ್ಲಿ ಈಗ ಇಡೀ ಊರಿನವರು ಮಕ್ಕಳೆಲ್ಲ ಬಂದು ಈಜಾಟ ಮಾಡ್ತಾ ಇದ್ದಾರೆ. 5ನೇ ಕ್ಲಾಸಿನ ಮಕ್ಕಳು ಬಂದು ಈಜಾಟ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿಯ ವಿಚಾರ. ಇದು ಒಂದು ಕೆರೆಗೆ ಸಂಬಂಧಪಟ್ಟಂಥ ಹೋರಾಟದಲ್ಲಿ ಜಯಗಳಿಸಿದ್ದೇವೆ. ಎರಡನೇದು ಏನಂದರೆ 18 ವರ್ಷದ ಹಿಂದೆ ನಮ್ಮ ಕೊಡವರು ವಾರ್ಡಲ್ಲಿ ಒಂದು ಕೆರೆಯಲ್ಲಿ 2 ಜನ ಅದಕ್ಕೆ ಮನೆ ಕಟ್ಟಿ ಕೂತ್ಕೊಂಡಿರುವಂಥದ್ದಾಗಿದೆ. ಅಂದರೆ ಅತಿಕ್ರಮಣ ಮಾಡಿದ್ದಾರೆ. ಅದಕ್ಕೆ ಆ ಊರಿನವರನ್ನು ಇಟ್ಕೊಂಡು ಅಲ್ಲಿ ಒಬ್ಬರು ಮುಖಂಡರು ರವಿಯಣ್ಣ ಅಂತ ಇದ್ರು, ಅವರ ಮುಖಾಂತರ ಒಂದು ಹೋರಾಟವನ್ನು ಮಾಡಿದ ಮೇಲೆ ಆ ಹೋರಾಟಕ್ಕೆ ಎಲ್ಲಿ ತನಕ ಜಯ ಸಿಕ್ಕಿದಂದರೆ, ನಾನು ನಗರಸಭಾ ಸದಸ್ಯನಾಗಿ ಬರುವ ಸಂದರ್ಭದಲ್ಲಿ ಅದು ಇತ್ತು. ಅದಕ್ಕೊಂದು ಸ್ವಲ್ಪ DC ಅವರ ಹತ್ರ ಅಥವಾ ಬೆಂಗಳೂರಿನ ಕೋರ್ಟಿನ ಮುಖಾಂತರ ಹೋರಾಟ ಮಾಡಿದ್ರಿಂದ ಅದೀಗ ಜಡ್ಜ್ಮೆಂಟ್ ಆಗಿದೆ. ಅದು ಸರ್ಕಾರಿ ಕೆರೆ ಅಂತ. ಆ ಕೆರೆಯನ್ನು ಆ 2 ಮನೆಯನ್ನು ತೆಗೆಯುವಂಥದ್ದಾಗಿ ಈಗ ಸರ್ಕಾರಿ ಮೊನ್ನೆ ತಹಸೀಲ್ದಾರರು ಬಂದು ಅದನ್ನು ಅಳತೆ ಮಾಡಿದ್ದಾರೆ. ಅದನ್ನು ಮತ್ತೊಮ್ಮೆ ಸರ್ಕಾರದ ಜಾಗ ಅಂತ ಆಗಿದೆ. ಇದು ನನಗೊಂದು ಜೀವನದ ಧನ್ಯತಾ ಭಾವ ಬಂದಿದೆ. ಇದರಲ್ಲಿ ಖುಷಿಯಾಗಿದೆ. ಖುಷಿ ಏನು ಕೇಳಿದ್ರೆ, ಸರ್ಕಾರದ ಕೆರೆಯನ್ನು ಒತ್ತುವರಿ ಮಾಡಿದ್ದನ್ನು ಉಳಿಸಿಕೊಟ್ಟಿದ್ದೇವೆ. ಕಾರ್ಯಕರ್ತರ ಪಡೆಯನ್ನು ಇಟ್ಕೊಂಡು ಅಲ್ಲಿ ಹಿರಿಯರ ಒಂದು ಸೂಚನೆ, ಮಾರ್ಗದರ್ಶನ, ಹೋರಾಟದ ಮುಖಾಂತರ ನಾವು ಅದಕ್ಕೆ ಸೇರಿಕೊಂಡು ಸರ್ಕಾರದ ಒಂದು ಕೆರೆಯನ್ನು ಉಳಿಸಿದ್ದೀವಿ, ಜೋಡು ಕೆರೆಯನ್ನು ಉಳಿಸಿದ್ದೀವಿ ಅನ್ನೋ ಖುಷಿಯಾಗಿದೆ. ಇದಕ್ಕೋಸ್ಕರ ನಮ್ಮ ಈ ಸಮಿತಿಯ ಕೆಲಸ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಆಶಯಗಳು ಅಂದರೆ ಸ್ವಚ್ಛ, ಸುಂದರ ಮತ್ತು ಸಮಸ್ಯೆ ಮುಕ್ತವಾದಂಥ ವಾರ್ಡ್ನ ಗುರಿ ತಮ್ಮದು. ಆದರೆ ತಮ್ಮ ವಾರ್ಡ್ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರವೂ ಕೂಡ ಆದಂತಹ ಪರಿವರ್ತನೆಗಳೇನು ಮತ್ತು ಸಿಕ್ಕಂತಹ ಪರಿಹಾರ ಉಪಾಯಗಳು ಏನು ಮತ್ತು ಇನ್ನೂ ಉಳಿದುಕೊಂಡಿರುವಂಥ ಕೊರತೆಗಳು ಏನು? ಯಾವುದೋ ಒಂದು ಸಮಸ್ಯೆ ಪೂರ್ತಿ ನನ್ನ ಹತ್ರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ. ಈಗ ದಿವ್ಯಾಂಗ ರಕ್ಷಣಾ ಸಮಿತಿಗೆ ಪ್ರಯತ್ನ ಮಾಡಿ ನಾನು ಹೇಳಿದಾಗೆ ಇಡೀ ಜಿಲ್ಲೆಗೆ ಬೇಕಾಗಿರುವಂಥ ಪರಿಕರವನ್ನು ಕೊಡ್ತೇವೆ. ಮತ್ತು ನಮ್ಮ ವಾರ್ಡ್ನಲ್ಲಿರುವಂಥ ಒಂದು 21 ಜನ ದಿವ್ಯಾಂಗರಿಗೆ 1 ತಿಂಗಳು ಅಥವಾ 2 ತಿಂಗಳ ಒಳಗೆ ಅವರಿಗೆ ಬೇಕಾಗಿರುವಂಥ ಔಷಧಿ, ಆಹಾರ ಕಿಟ್ಗಳನ್ನು ನಾವು ಕೊಡ್ತೀವಿ. BP, ಶುಗರಿಗೆ ಕೊಡ್ತೀವಿ. ಇದು ದಿವ್ಯಾಂಗ ರಕ್ಷಣಾ ಸಮಿತಿ ಅಂತದ್ದು. ಕೆರೆಯನ್ನು ಕಣ್ಣು ಮುಂದೆ ಇಟ್ಟುಕೊಂಡ್ರೆ ಎಲ್ಲ ಕೆರೆಯನ್ನು ಅಳತೆ ಮಾಡುವಂಥದ್ದಾಗಿದೆ. ಅದು ಖುಷಿಯಾಗಿದೆ. ಅದಾದಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಾಗ ಉದ್ಯೋಗ ಮೇಳ ಇರ್ಬೋದು ಅಥವಾ ಎಲ್ಲರ ರಿಸ್ಯೂಮ್ ತಗೊಂಡು ಅವರಿಗೆ ಬೇಕಾಗಿರುವಂಥ ಮಾಹಿತಿ ಕೊಡುವುದರ ಮುಖಾಂತರ ಒಂದಷ್ಟು ಕೆಲಸವನ್ನು ಕೊಡಿರುವಂಥದ್ದಾಗಿದೆ. ಬೇಕಾದರೆ ಹೆಲ್ತ್ ಕ್ಯಾಂಪ್, ಇದುವರೆಗೆ ಸಾಧಾರಣ 30ಕ್ಕಿಂತಲೂ ಅಧಿಕ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವಂಥದ್ದಾಗಿದೆ. ಸರಿ. ಅದಾದಮೇಲೆ ಗೋ ರಕ್ಷಣೆ, ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅಂತಾದರೆ ಅದು ನಾಯಿಯ ವಿಚಾರ ಬಂದಾಗ ನಾಯಿಗೆ ರೇಬಿಸ್ ಇಂಜೆಕ್ಷನ್ ಕೊಡುವಂಥದ್ದು ಸಾಧಾರಣ 8 ರಿಂದ 10 ಉಚಿತ ರೇಬಿಸ್ ಇಂಜೆಕ್ಷನ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಗೋವಿನ ವಿಚಾರ ಬಂದಾಗ ಗೋಮಾಳ ಜಾಗವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೊಡವೂರಿನ ಗೋಮಾಳ ಜಾಗವಿರ್ಬೋದು ಅಥವಾ ಉಡುಪಿಯ ನಗರ ವ್ಯಾಪ್ತಿಯ ಗೋಮಾಳ ಜಾಗವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಮಾನ್ಯ ಶಾಸಕರ ಮುಖಾಂತರ ಅರ್ಜಿಯನ್ನು ಕೊಟ್ಟು ಅದನ್ನೀಗ ಅಳತೆಯ ಇದಕ್ಕೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಕೊಡವೂರಿನಲ್ಲಿ ದತ್ತು ಸ್ವೀಕಾರ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಗೋವನ್ನು ಮನೆಯಲ್ಲಿ ಸಾಕಲಿಕ್ಕೆ ಸಾಧ್ಯ ಇಲ್ಲ, ಅದು ದತ್ತು ಸ್ವೀಕಾರ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅಥವಾ ಗೋವನ್ನು ನಮಗೆ ಸಾಕಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಗೋವಿನ ಪ್ರಾಡಕ್ಟ್ಗಳನ್ನು ನಾವೇನಾದರೂ ತಗೊಳ್ಬೋದಾ? ಅದು ಕೆಮಿಕಲ್ ಇಲ್ಲದಂಥ ಒಂದು ಸೋಪ್ ಇರ್ಬೋದು ಅಥವಾ ಹಲ್ಲುಜ್ಜುವಂಥದ್ದು ಇರ್ಬೋದು, ಊದುಬತ್ತಿ ಇರ್ಬೋದು ಅಥವಾ ಗೋಮೂತ್ರ ಇರ್ಬೋದು, ಅರ್ಕ ಇರ್ಬೋದು. ಅದನ್ನು ತಕೊಂಡು ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅದರ ಪ್ರಾಡಕ್ಟ್, ಅದರ ಕಾರ್ಯಕ್ರಮ, ಅದರ ಜಾಗೃತಿ ಮೂಡಿಸುವಂಥದ್ದು ನಿತ್ಯ ನಿರಂತರ ಆಗುವಂಥದ್ದು ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮಹಿಳಾ ಸಮಿತಿಯನ್ನು ಇಟ್ಕೊಂಡು ಮಹಿಳಾ ಸಮಿತಿಯ ವತಿಯಿಂದ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥದ್ದು,
ಯಾರಿಗೆಲ್ಲ ಯಾತ್ರೆಗೆ ಹೋಗುವಂಥದ್ದು ಅದು ತುಂಬಾ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿಯೂ ಕೂಡ ತಮ್ಮ ಸಮಿತಿ ಕಾರ್ಯಪ್ರವೃತ್ತ ಆಗಿದೆ. ಖಂಡಿತ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇವಲ ಮಹಿಳೆಯರನ್ನು ಕಣ್ಣು ಮುಂದೆ ಇಟ್ಕೊಂಡು ಅವರಿಗೆ ಜೇನುನೊಣ ಸಾಕಿಸುವಂಥದ್ದು ಅಥವಾ ಅವರಿಗೆ ಈ ಮಲ್ಲಿಗೆ ಗಿಡ ಕೃಷಿ ಮಾಡಿಸುವಂಥದ್ದು ಅಥವಾ ಅವರಿಗೆ ಬೇಕಾಗಿರುವಂತಹ ಒಂದು ಒಳ್ಳೆಯ ಆರೋಗ್ಯ ಬರಲಿ ಅನ್ನೋ ದೃಷ್ಟಿಯಿಂದ ಉಚಿತವಾಗಿ ತರಕಾರಿ ಬೀಜ ವಿತರಣೆ ಇರಬಹುದು. ಅಂದ್ರೆ ಮಹಿಳಾ ಸಮಿತಿ ಅಸ್ತಿತ್ವದಲ್ಲಿ ಇದೆ ಮಹಿಳಾ ಸಮಿತಿಯನ್ನು ಇಟ್ಕೊಂಡು ಇತ್ತೀಚೆಗೆ ಬಂದದ್ದು ಇಲ್ಲ, ಅದರ ಜೊತೆಯಲ್ಲೇ ಮಾಡಿರುವಂಥದ್ದು. ಅದರದ್ದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೆನಪು ಮಾಡ್ತೀನಿ. ಅವರು ಈ 3 ಸಾರಿ ಯಾತ್ರೆಗೆ ಹೋಗಿದ್ದಾರೆ. ಅವರು ಯಾತ್ರೆಗೆ ಯಾರನ್ನು ಕರ್ಕೊಂಡು ಹೋಗ್ತಾರೆ ಕೇಳಿದ್ರೆ, ಯಾರ ಮನೆಯಲ್ಲಿ ತಮ್ಮ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುದಿಲ್ಲ ಅಥವಾ ಹಣ ಇಲ್ಲ, ಅವರನ್ನೆಲ್ಲ ಸೇರಿಸ್ಕೊಂಡು ಅವರು ಯಾತ್ರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಇರ್ಬೋದು, ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು, ಮೈಸೂರಿನ ಅರಮನೆ ನೋಡುವಂಥದ್ದು, ವಯಸ್ಸಾದ ಹಿರಿಯರನ್ನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು 1.5 ತಿಂಗಳು ಬಿಟ್ಟು ಅಯೋಧ್ಯೆಗೆ ಕರ್ಕೊಂಡು ಹೋಗ್ಬೇಕು ಎಲ್ಲರನ್ನು ಅಂತ ಯೋಚನೆ ಮಾಡಿದ್ದಾರೆ. ನಮ್ಮ ಊರಿನ ಎಲ್ಲ ಹಿರಿಯರನ್ನು ಕರ್ಕೊಂಡು ಅಯೋಧ್ಯೆಗೆ ಹೋಗುವಂಥದ್ದು ಆ ಮಹಿಳಾ ಸಮಿತಿ ಮಾಡ್ತಾ ಇದೆ. ಮಹಿಳೆಯರಿಗೆ ತೊಂದರೆ ಆದಾಗ ಅದಕ್ಕೆ ಧ್ವನಿಯಾಗುವಂಥದ್ದು ಮಹಿಳಾ ಸಮಿತಿ ಮಾಡ್ತಾ ಇದೆ ಅನ್ನುವಂಥದ್ದು ಸತ್ಯ. ಅದೇ ರೀತಿ ಒಟ್ಟು ಇರುವಂಥದ್ದು ಏನು ಅಂದರೆ 100% ರಿಸಲ್ಟ್ ಕೊಟ್ಟಿದೆ ಅನ್ನೋದಲ್ಲ, ಕೊರತೆಗಳು ಖಂಡಿತವಾಗಿ ಇದೆ. ಪೂರ್ತಿ ಒಬ್ಬರ ಹತ್ರ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಇದಕ್ಕೆ ಒಂದು ಖುಷಿ ಏನು ಕೇಳಿದ್ರೆ, ನಮ್ಮಲ್ಲೊಂದು ಕಾರ್ಯಕರ್ತರ ಪಡೆ ಇದೆ. ಎಲ್ಲಾ ಸಮಿತಿಗೆ 1-2 ಪ್ರಮುಖರಾಗಿದ್ದಾರೆ, ಅಪರ್ಣ ಮನೋಭಾವದ ಕಾರ್ಯಕರ್ತ. ಖಂಡಿತ ಆ ಕಾರ್ಯಕರ್ತರ ಏನೋ ಶ್ರಮತೆ ಏನಿದೆ ಅದು ಇದು ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ನಮ್ಮ ಊರಿನ ಪಕ್ಷಾತೀತ ಪಕ್ಷವನ್ನು ಬಿಟ್ಟು ನನಗೆ ಸಹಕಾರ ಮಾಡಿದ್ದಾರೆ ನಮ್ಮ ಈ ಕೆಲಸಕ್ಕೆ. ನನಗೆ ಅಲ್ಲ, ನಮ್ಮ ಈ ಕೆಲಸಕ್ಕೆ ಪಕ್ಷವನ್ನು ಬಿಟ್ಟು. ಈಗ ಉದಾಹರಣೆಗೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ, ಬಿಜೆಪಿ ಅವರು ಇರ್ತಾರೆ, ಅಥವಾ ಬೇರೆ ಯಾವುದೇ ಪಕ್ಷವನ್ನು ನೋಡದೆ ಈ ರೀತಿಯ ಒಂದು ಒಳ್ಳೆಯ ಕೆಲಸಕ್ಕೆ ನಾವೇನಾದರೂ ಕೊಡಬೇಕು ಅನ್ನುವ ಚಿಂತನೆಯಿಂದ ಇಟ್ಟುಕೊಂಡು ಆಗಿರುವಂತಹ ಈ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಇದು ನನ್ನ ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿರುವಂಥದ್ದಾಗಿದೆ ಅನ್ನೋದು ನಿಮ್ಮ ಮುಂದೆ. 100% ರಿಸಲ್ಟ್ ಕೊಟ್ಟಿದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಜನ 100% ಒಪ್ಪಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಬಾಕಿ ಇದೆ. ಒಟ್ಟಾಗಿ ನಾವು ಈ ದೇಶದ ಕೆಲಸ ಮಾಡಬೇಕಾಗಿದೆ ಅನ್ನೋದು ಸಂತೋಷದ ವಿಚಾರ. ಅಂದರೆ ಸಮಿತಿಯ ಕಾರ್ಯಚಟುವಟಿಕೆಗಳಲ್ಲಿ ಸಹಕಾರ ಸಿಕ್ಕಿದೆ, ಸ್ಪಂದನ ಸಿಕ್ಕಿದೆ, ಸಹಾಯ ಸಿಕ್ಕಿದೆ, ಅದರೊಂದಿಗೆ ಸವಾಲುಗಳು ಕೂಡ ಸಿಕ್ಕಿದ್ವು, ಅದಕ್ಕೂ ಕೂಡ ಪರಿಹಾರ ಸಿಕ್ಕಿದೆ ಅಂತೀರ? ಖಂಡಿತ ಖಂಡಿತ ಖಂಡಿತ. ಆದರೆ ಎಲ್ಲವೂ ಸರಿ ಸರ್, ತಾವು ವಾರ್ಡ್ ಅಭಿವೃದ್ಧಿ ಸಮಿತಿಯ ಮೂಲಕವಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದೀರಿ ಮತ್ತು ಅನೇಕ ಚಟುವಟಿಕೆಗಳನ್ನು ಮಾಡಿದ್ದೀರಿ. ಒಂದು ಸೌಹಾರ್ದತೆಯ ನೆಮ್ಮದಿಯ ಜೀವನವನ್ನು ಆ ಕೊಡವೂರು ಗ್ರಾಮದಕ್ಕೆ ಸೀಮಿತವಾಗಿ ಮತ್ತು ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ಅದನ್ನು ನೀಡುವಂಥ ಪ್ರಯತ್ನವನ್ನು, ಕೊಡುಗೆಯಾಗಿ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಬಟ್ ಒಂದು ಬೃಹದಾಕಾರದ ಸಮಸ್ಯೆ ಇಂದಿಗೂ ಕೂಡ ಕೊಡವೂರು ಗ್ರಾಮವನ್ನು ಬಾಧಿಸುತ್ತಿರುವುದು ತಮಗೂ ತಿಳಿದಂಥ ವಿಷಯ. ಅದರ ಬಗ್ಗೆ ತಾವು ಭಾಳಷ್ಟು ಪ್ರತಿಭಟನೆ, ಹೋರಾಟವನ್ನು ಮಾಡಿದ್ರಿ. ಈಗ ತಾವು ಎಷ್ಟೇ ಕೆಲಸಗಳನ್ನು ಮಾಡಿದರೂ ಕೂಡ ಈ ಇಂದ್ರಾಣಿ ನದಿಯ ಕಲುಷಿತ ನೀರು ಕೊಡವೂರು ಗ್ರಾಮಕ್ಕೂ ಕೂಡ ಒಂದು ಶಾಪವಾಗಿ ಪರಿಣಮಿಸಿದೆ. ಕೃಷಿ ಚಟುವಟಿಕೆಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳನ್ನು ತಂದಿಡುವುದಕ್ಕಾಗಿ ಈ ಬಗ್ಗೆ ಏನಾದರೂ ಪ್ರಯತ್ನಗಳು ಆಗಿದೆಯಾ ಮತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಏನೇನು ಕ್ರಮಗಳನ್ನು ಅಭಿವೃದ್ಧಿಯ ಸಮಿತಿಯ ಮೂಲಕವಾಗಿ ಅಥವಾ ಹೋರಾಟ ಸಮಿತಿಯ ಮೂಲಕವಾಗಿ ಮಾಡಿದ್ದೀರಾ? ಇಂದ್ರಾಣಿ ನದಿಯ ವಿಚಾರ ಬಂದಾಗ ನನಗೆ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗುವುದೇನು ಕೇಳಿದರೆ, ನಾನು ಅದರಲ್ಲಿ ಅಪರಾಧಿ ಆಗಿದ್ದೇನೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಆಗಿದೆ. ಯಾಕಂದರೆ ಇಂದ್ರಾಣಿ ನದಿಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಹೋರಾಟ ಮಾಡಿರುವಂಥದ್ದು ಅದು ನ್ಯಾಯ ಕೊಡುವಂಥದ್ರ ಮಟ್ಟಿಗೆ ಬರಲಿಲ್ಲ ಅನ್ನೋದು ನೋವಿದೆ. ಆದರೆ ನಮ್ಮ ಪರಿಶ್ರಮ, ನಮ್ಮ ಹೋರಾಟ ಅದು ಮಾಡಿಲ್ವಾ ಕೇಳಿದರೆ ಅದು ಮಾಡಿದ್ದೀವಿ. ಆದರೆ ಒಂದು ಹಂತಕ್ಕೆ ನನಗೆ ಎಲ್ಲೋ ನಾನು ಜನಪ್ರತಿನಿಧಿ ಆದ ಮೇಲೆ ಅದಕ್ಕೆ ನನ್ನ ಹೋರಾಟದ ಒಂದು ಸ್ವಲ್ಪ ಇದು ವೇಗ ಕಡಿಮೆ ಆಯಿತು ಅಂತಲೂ ನನಗೆ ಅನಿಸಿತು. ಬಟ್ ಇದು ಕೊಡವೂರು ಗ್ರಾಮಕ್ಕೆ ಬಾಧಿತ ಆಗಿದೆ ಅಂತ. ಕೊಡವೂರು ಗ್ರಾಮಕ್ಕೆ ಬಾಧಿತ, ಖಂಡಿತವಾಗಿಯೂ ಕೊಡವೂರು ಗ್ರಾಮದಲ್ಲಿ 6 ವಾರ್ಡ್ಗಳು ಬರ್ತದೆ. ಇದರಲ್ಲಿ ಸಮಸ್ಯೆ ಪೂರ್ತಿ ಉಡುಪಿ ನಗರದ ತ್ಯಾಜ್ಯಗಳು ಹೋಗುವಂಥದ್ದು ಕೊಡವೂರು ಗ್ರಾಮವನ್ನು ಸೇರಿಕೊಂಡು ಮತ್ತೆ ಹೋಗಿ ನದಿಯನ್ನು, ಸಮುದ್ರವನ್ನು ಸೇರುವಂಥದ್ದು ಆಗ್ತಾ ಇದೆ. ಇದರ ಬಗ್ಗೆ ಒಮ್ಮೆ ನೆನಪು ಮಾಡ್ತೀನಿ, ಎಲ್ಲವೂ ನೆನಪಿದ್ದದ್ದನ್ನು ಒಮ್ಮೆ ನೆನಪು ಮಾಡ್ತೀನಿ. ಒಟ್ಟು ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಇಂದ್ರಾಣಿ ದೇವಸ್ಥಾನದ ಒಂದು ಧಾರ್ಮಿಕ ಕ್ಷೇತ್ರದ ತೀರ್ಥ ಅದು ಅಲ್ಲಿ ನಿತ್ಯ ನಿರಂತರ ವರ್ಷ ಪೂರ್ತಿ ಬರುವಂಥ ಒಂದು ತೀರ್ಥ. ಸಾಧಾರಣ 8 ರಿಂದ 9 ದೇವಸ್ಥಾನಗಳೇ ಅದ ತೀರ್ಥ ಕೇಂದ್ರವಾಗಿದೆ. ಅದು ಉಗಮ ತೀರ್ಥವನ್ನು ಎಲ್ಲ ಕೆರೆಗಳಿಗೆ, ಬಾವಿಗಳಿಗೆ ಕೊಟ್ಟು ಮತ್ತೆ ಸಮುದ್ರ ಸೇರುವಂಥದ್ದು. ಉದಾಹರಣೆಗೆ ನಮ್ಮ ಮಧ್ವ ಸರೋವರದ ಏನು ಕೆರೆ ಇದೆ ಅದಕ್ಕೆ ತೀರ್ಥವನ್ನು ಕೊಡುವಂಥದ್ದಾಗ್ತದೆ. ಅದಾದಮೇಲೆ ಅಲ್ಲೇ ಇರುವಂಥ ಒಂದು ನಾಗನ ಸನ್ನಿಧಾನ ಇದೆ ಕಲ್ಸಂಕದಲ್ಲಿ, ಅದಕ್ಕೆ ಕೆರೆಯ ನೀರು ಕೊಡುವಂಥದ್ದು, ತೀರ್ಥ ಕೊಡುವಂಥದ್ದು. ಅದಾದಮೇಲೆ ಶನೀಶ್ವರ ದೇವಸ್ಥಾನ ಇದೆ ಬನ್ನಂಜಿಯಲ್ಲಿ, ಅದಕ್ಕೆ ಇರುವುದು. ಬನ್ನಂಜಿ ಮಹಾಲಿಂಗೇಶ್ವರ ದೇವಸ್ಥಾನ ಕೆರೆಗೆ ಕೆರೆಯನ್ನು ನೀರು ತೀರ್ಥವನ್ನು ತುಂಬಿಸ್ಕೊಂಡು ಬರುವಂಥದ್ದು. ಅಲ್ಲಿರುವಂಥ ಬಬ್ಬುಸ್ವಾಮಿ ದೈವಸ್ಥಾನ ಇರ್ಬೋದು. ಅದಾದಮೇಲೆ ಸಾಯಿಬಾಬನ ಮಂದಿರದ ಏನು ಕೆರೆಯ ನೀರು ತೀರ್ಥ ಆಗ್ತದೆ.
ಅದಾದ್ಮೇಲೆ ಅಲ್ಲಿ ಮಾನಿ ದೇವಸ್ಥಾನ ಇರ್ಬೋದು, ಅಲ್ಲಿ ಅನೇಕ ದೇವಸ್ಥಾನ, ಶಂಕರನಾರಾಯಣ ದೇವಸ್ಥಾನದ ಕೆರೆ ಇರ್ಬೋದು, ಅಲ್ಲಿ ಮಾರಿಗುಡಿಯ ಕೆರೆ ಅಥವಾ ಬೊಬ್ಬರಿಯನ ಸನ್ನಿಧಾನ, ಇದೆಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಅದು ತೀರ್ಥವನ್ನು ಕೊಟ್ಟು, ಕೆರೆಗಳಿಗೆ ತೀರ್ಥವನ್ನು ಉನ್ನರಿಸಿ ಮತ್ತೆ ಸಮುದ್ರ ಸೇರುವಂಥದ್ದು. ಅದು ಕೃಷಿಗೆ ಯೋಗ್ಯವಾಯಿತು, ಕೃಷಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಲ್ಲಿಂದ ಕೇಳಿದ್ರೆ 8 ಆಣೆಕಟ್ಟು, ಕಿಂಡಿ ಆಣೆಕಟ್ಟುಗಳಿತ್ತು ಆ ಸಂದರ್ಭದಲ್ಲಿ. ಉದಾಹರಣೆಗೆ ಕಲ್ಲಮಠದಲ್ಲಿ ಒಂದು ಕಿಂಡಿ ಆಣೆಕಟ್ಟಿರ್ಬೋದು, ಅಥವಾ ಕೊಡಂಕೂರಿನ ಬಬ್ಬುಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕಿಂಡಿ ಆಣೆಕಟ್ಟಿರ್ಬೋದು, ಅದಾದ್ಮೇಲೆ ಕಾನಾಂಗಿಯಲ್ಲಿ ಕಲ್ಮಾಡಿಯಲ್ಲಿ ಕಿಂಡಿ ಆಣೆಕಟ್ಟು, ಇದು ಪಾದೆಯ ಪಕ್ಕದಲ್ಲಿ ಕಲ್ಮಾಡಿ ಪಾದೆಯ ಪಕ್ಕದಲ್ಲಿ, ಎಲ್ಲವೂ ಕೃಷಿಗೆ ಯೋಗ್ಯವಾಗಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಸರ್ಕಾರ ಅದನ್ನು ಮಾಡಿರುವಂಥದ್ದು. ಆದರೆ ಈಗ ನಾವು ಅದನ್ನು ಕಳ್ಕೊಂಡಿದ್ದೀವಿ, ಎಲ್ಲರೂ ತ್ಯಾಜ್ಯ ನೀರನ್ನು ಬಿಟ್ಟು ಅದನ್ನು ಕಳ್ಕೊಂಡಿದ್ದೀವಿ. ಒಟ್ಟು ನಗರಸಭೆಯ ಅಲ್ಲಿ ಶುದ್ಧೀಕರಣ ಘಟಕ ಪೂರ್ಣವಾಗಿ ಕೆಲಸ ಆಗದಿದ್ದರ ಕಾರಣ ಅದನ್ನು ಡೈರೆಕ್ಟ್ ಬಿಡುವಂಥದ್ದು ಆಗ್ತಾ ಇದೆ. ಇದು ಅಲ್ಲಿಯ ಜನರಿಗೆ ಈ ಅನ್ಯಾಯ ಆಗ್ತಾ ಇದೆ ಅನ್ನೋದು ಸತ್ಯ. ಅನೇಕ ಸಾಂಕ್ರಾಮಿಕ ರೋಗ ಇರ್ಬೋದು, ಚರ್ಮದ ರೋಗಗಳಿರ್ಬೋದು, ಅಲ್ಲಿ ಯಾರಾದರೂ ಬೆಳ್ಳಿಯ ಸಾಮಗ್ರಿಗಳನ್ನು ಹಾಕಿದರೆ ಒಂದೇ ವಾರದಲ್ಲಿ ಕಪ್ಪಾಗಿ ಬಿಡ್ತದೆ. ಅಲ್ಲಿಯ ದೇವಸ್ಥಾನಗಳಿಗೆ ಬೆಳ್ಳಿಯ ಮುಖ, ಏನಾದರೂ ಬಂಗಾರದ ಮುಖವನ್ನಿದ್ರೆ ಅದು ಕಪ್ಪಾಗುವಂಥದ್ದು ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿರುವಂಥದ್ದು ಸತ್ಯ. ಈಗ ನಾವು ಜನಪ್ರತಿನಿಧಿಯಾಗಿ ಒಂದು ಕಾನೂನಿನ ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು. ಒಳಗಡೆ ಬಂದು ಸಭೆಯಲ್ಲಿ ಹೋರಾಟಗಳು ಆಂಶಿಕ ಫಲವನ್ನು ಕೂಡ ನೀಡಲಿಲ್ವೇ? ಅಲ್ಲ, ಒಂದು ಏನು ಕೇಳಿದ್ರೆ, ಮೊನ್ನೆ ಹತ್ರ 34 ಕೋಟಿಯ ಒಂದು ಪ್ರಾಜೆಕ್ಟ್ ಅನ್ನಲ್ಲೇ ಅದಕ್ಕೆ DPR ಮುಖಾಂತರ ತರುವಂತದ್ದಾಗಿದೆ. ಅದು ಯಾಕೆ ಕೇಳಿದ್ರೆ, ಅಲ್ಲಿರುವಂಥ STP ಪ್ಲಾಂಟ್ಗಳ ಏನು ಎಲ್ಲ ಮಿಷನರಿಗಳನ್ನು ಅದನ್ನು ಬದಲಾವಣೆ ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಒಂದು ಸ್ವಲ್ಪ ಸಮಯದಲ್ಲಿ ಅದು ಪ್ರಾರಂಭ ಆಗುವುದಕ್ಕೆ ಸಂದೇಹ ಇಲ್ಲ, ಅದಾಗ್ತದೆ. ಅದೊಂದು ಸಮಾಧಾನ ತಂದಿದೆ. ಆದರೆ ನಮ್ಮ ಇನ್ನೊಂದು ಅಭಿಪ್ರಾಯ ಏನು ಕೇಳಿದ್ರೆ, ಈಗ STP ಪ್ಲಾಂಟಿನಿಂದ ಡೈರೆಕ್ಟ್ ಆಗಿ ನಾವು ಇಂದ್ರಾಣಿ ನದಿಗೆ ಬಿಟ್ಟು ಇಂದ್ರಾಣಿ ನದಿಯಲ್ಲಿ ಹೋಗಿ ಅದು ಸಮುದ್ರ ಸೇರೋದಕ್ಕಿಂತ ನಾವು ಯಾಕೆ ಡೈರೆಕ್ಟ್ ಆಗಿ ಅದಕ್ಕೊಂದು ಪೈಪನ್ನು ಹಾಕಿ ಅದನ್ನು ಯಾಕೆ ಸಮುದ್ರದಲ್ಲಿ ಬಿಡಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಸಾಮಾನ್ಯ ಸಭೆಯಲ್ಲಿ ಮಂಡನೆಯನ್ನು ಮಾಡಿದ್ದೇನೆ. ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ, ಅದು ಬಾಂಬೆ ಅಂತ ನಗರ ಇರ್ಬೋದು, ಬೆಂಗಳೂರಿನಂಥ ನಗರ ಇರ್ಬೋದು, ಅಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಡೈರೆಕ್ಟ್ ಆಗಿ ಅಂದರೆ ಶುದ್ಧೀಕರಣವಾದ ನೀರನ್ನು ಸಮುದ್ರಕ್ಕೆ ಬಿಡುವಂಥದ್ದು ಆಗ್ತಾ ಇದೆ. ನಾವು ಯಾಕೆ ಅದನ್ನು ಮಾಡಬಾರ್ದು? ಈಗಲೂ ಹೋಗುವಂಥದ್ದು ಕೊನೆಗೆ ಹೋಗುವಂಥದ್ದು ಸಮುದ್ರ. ಆದರೆ ಈಗ ಸಮುದ್ರಕ್ಕೆ ಹೋಗುವ ಫಲ ಏನು, ತೊಂದರೆ ಏನಾಗ್ತಾ ಇದೆ ಕೇಳಿದ್ರೆ, ಅಲ್ಲಿರುವಂತಹ ಸಾಧಾರಣ ಹತ್ರ 480 ಬಾವಿಯ ನೀರುಗಳು ಹಾಳಾಗಿದೆ. ಬಾವಿಯ ನೀರು ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಪರೀಕ್ಷೆ ಮಾಡಿ ಹೇಳುವಂತ ಮಟ್ಟಕ್ಕೆ ಬಂದಿದೆ. ಆದ್ರಿಂದ ನನ್ನ ಮನವಿ ಏನು ಕೇಳಿದ್ರೆ, ಈಗ ಮೊನ್ನೆ ಒಂದು 2-3 ಸಾಮಾನ್ಯ ಸಭೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದೇವೆ, ಮತ್ತು ನಮ್ಮ ಮಾನ್ಯ ಸಂಸದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಈ ಮಾತನ್ನು ಉಲ್ಲೇಖ ಮಾಡಿದ್ದೇವೆ. ಏನು ಕೇಳಿದರೆ, ಅಲ್ಲಿ ಶುದ್ಧವಾಗಿರುವಂಥ ನೀರನ್ನು ಪೈಪ್ಲೈನ್ ಮುಖಾಂತರ ಅದು ಸಮುದ್ರಕ್ಕೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೊಂದು DPR ಮಾಡಿದ್ದೀವಿ. ಆದರೆ ಎಷ್ಟು ವೆಚ್ಚ ಏನು ಎನ್ನುವುದಂತೂ ಮತ್ತೆ ನಾವು ಸಂಸದರ ಮುಖಾಂತರ ಮತ್ತು ಕೇಂದ್ರೀಯ ಸಚಿವರ ಮುಖಾಂತರ ಅದನ್ನು ಉಲ್ಲೇಖ ಮಾಡಿ ಅದನ್ನು ತರುವಂಥ ಪ್ರಯತ್ನದಲ್ಲಿ ಇದ್ದೇನೆ ಅನ್ನುವಂಥದ್ದು. ಅಂದರೆ ನಾವೆಲ್ಲ ಸೇರಿಕೊಂಡು, ನಮ್ಮ ಆ ಭಾಗದ ಎಲ್ಲ ಕೌನ್ಸಿಲರ್ಗಳು ಸೇರಿಕೊಂಡು ಮತ್ತೆ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ. ಆದರೆ ಎಲ್ಲೋ ಜನಗಳ ನಿರೀಕ್ಷೆಯ ಪ್ರಕಾರ ಸತ್ಯ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಅಲ್ಲಿ ದಿನನಿತ್ಯ ವಾಸನೆ ಬರ್ತಾ ಇದೆ, ದಿನಕ್ಕೊಂದು ನೀರಿನ ಕಲರ್ ಬದಲಾವಣೆ ಆಗ್ತಾ ಇದೆ. ಇದನ್ನು ಆಯಾಯ ಸಂದರ್ಭದಲ್ಲಿ ಅಲ್ಲಿಯ STP ಪ್ಲಾಂಟ್ಗಳಿಗೆ ಹೋಗಿ ಅದನ್ನಲ್ಲಿ ಸರಿ ಮಾಡುವಂಥದ್ದು ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದನ್ನು ಮಾಡ್ತೀನಿ ಅಂತ ಹೇಳ್ದ. ಈಗ ಅದಕ್ಕೆ DPR ಮಾಡುವಂಥದ್ದು ಆ ಮಟ್ಟಕ್ಕೆ ಬಂದಿದೆ. ಅದನ್ನು ಖಂಡಿತವಾಗಿಯೂ ವೇಗ ತಗೊಂಡು ಮಾಡುವಂಥದ್ದನ್ನು ಮಾಡ್ತೀನಿ ಅನ್ನುವಂಥದ್ದು ಜನತೆಗೆ ನನ್ನ ಮಾತು. ನೀರಿನ ಬಣ್ಣ ದಿನಕ್ಕೊಂದು ಬಣ್ಣ ಆಗ್ತಾ ಇದೆ ಅಂತ ತಾವು ಹೇಳಿದರೆ, ಯಾವ ಕಾರಣಕ್ಕಾಗಿದ್ದು? ನನ್ನ ಲೆಕ್ಕದಲ್ಲಿ ಹಿಂದೆ ಈ ಕೊರೋನಾ ಸಮಯದಲ್ಲಿ ಮತ್ತೊಮ್ಮೆ ಆ ನದಿ ಬಹಳಷ್ಟು ಶುದ್ಧವಾಗಿತ್ತು, ಅದರ ಬಗ್ಗೆಯೂ ಕೂಡ ತಾವು ಪ್ರಸ್ತಾಪಿಸಿದ್ರಿ ಆ ಸಂದರ್ಭಗಳಲ್ಲಿ. ಈಗ ಅದು ದಿನಕ್ಕೊಂದು ಬಣ್ಣ ಅಂದರೆ, ಹಿಂದೆ ಅಂತಹ ಪರಿಸ್ಥಿತಿ ಇರಲಿಲ್ಲ. ದಿನಕ್ಕೊಂದು ಬಣ್ಣ ಯಾವ ರೀತಿಯಲ್ಲಿ ಬರ್ತಾ ಇದೆ ಸರ್? ಇಲ್ಲ, ಉದಾಹರಣೆಗೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆಯಾ? ಒಂದು ಮಾಲಿನ್ಯ ಜಾಸ್ತಿ ಆಗಿರುವಂಥದ್ದು. ಎರಡನೇದ್ದು, ಈ ಸಮುದ್ರದ ನೀರು ಅಬ್ಬರ ಆದ ಮೇಲೆ ಆ ಒಳ್ಳೆಯ ನೀರು, ಸಮುದ್ರದ ಒಳ್ಳೆಯ ನೀರು ಮೇಲೆ ಬಂದಾಗ ಎಲ್ಲವೂ ಸರಿಯಾಗಿ ಕಾಣ್ತದೆ ನಮಗೆ. ಕೆಲ ಸರಿ ಇಳಿತ ಆದಾಗ, ಸಮುದ್ರದ ನೀರು ಇಳಿತ ಆದಾಗ ಸಮುದ್ರದ ನೀರು ನದಿಗೆ ಬರುವುದಿಲ್ಲ. ಆವಾಗ ಇಲ್ಲಿ ಬಿರುವಂಥ ತ್ಯಾಜ್ಯಗಳ ನೀರು ಮಾತ್ರ ಅದರಲ್ಲಿ ಇರ್ತದೆ. ಆವಾಗ ಕಪ್ಪು ಡಾಮರ್ನ ರೀತಿಯಲ್ಲಿರ್ತದೆ, ಕೆಲವೊಮ್ಮೆ ನೀಲಿ ಬಣ್ಣದಲ್ಲಿರ್ತದೆ, ಕೆಲವೊಮ್ಮೆ ವಾಯಿಲ್ನ ರೀತಿಯಲ್ಲಿರ್ತದೆ. ಈ ರೀತಿ ದಿನಕ್ಕೊಂದು ಬಣ್ಣವನ್ನು ಬದಲಾವಣೆ ಆಗಿರುವಂಥದ್ದು 100ಕ್ಕೆ 100 ಹೌದು. ಅದಕ್ಕೆ ನಾನೇ ಸಾಕ್ಷಿ, ಅಲ್ಲಿ ನೋಡಿದ್ದೀವಿ. ಈಗ ಅಲ್ಲಿ ತುರ್ತಾದಿರುವಂಥದ್ದು ಸಮಸ್ಯೆ, ಸೊಳ್ಳೆಗಳ ಸಮಸ್ಯೆ, ವಾಸನೆಯ ಸಮಸ್ಯೆ. ಅದಕ್ಕೆ ಪರಿಹಾರ ಏನು ಕೇಳಿದ್ರೆ, ನನಗೆ ಅದನ್ನು ಪೈಪ್ಲೈನ್ ಮುಖಾಂತರ ಸಮುದ್ರಕ್ಕೆ ಸೇರಿಸುವಂಥದ್ದೇ ಪರಿಹಾರ. ಆದರೆ ಇದಕ್ಕೆ ಕಾನೂನು ಅಡೆತಡೆ ಇರ್ಬೋದು, ಅದನ್ನು ಮತ್ತೆ ಯೋಚನೆ ಮಾಡುವಂಥದ್ದನ್ನು ಮಾಡ್ತೀವಿ. ಬಟ್ ಇದರಿಂದಲೇ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಅಧ್ಯಯನವನ್ನು ಏನಾದರೂ ನಡೆಸಿದ್ದಾರಾ? ಅಧ್ಯಯನವನ್ನು ಮಾಡಿಸುವಂಥದ್ದಾಗಿದೆ. ಇದೇ ನೀರಿನಿಂದ ಸಮಸ್ಯೆ ಅನ್ನುವಂಥದ್ದಾಗಿದೆ. ಯಾಕಂದರೆ ನಾವು ಒಂದು ಯೋಚನೆ ಮಾಡಬೇಕು, ಇಂದ್ರಾಣಿ ನದಿಯಿಂದ
ಕಲ್ಸಂಕಕ್ಕೆ ಬರುವ ತನಕ ಆ ನೀರು ಶುದ್ಧವಾಗಿದೆ. ಇಂದ್ರಾಣಿ ನದಿಯಿಂದ 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ಕಡೆ ಕಲ್ಸಂಕಕ್ಕೆ ಬರುವ ತನಕ ಆ ನೀರು ಶುದ್ಧವಾಗಿ ಈಗಲೂ ನಾವು ನೋಡಬಹುದು ಶುದ್ಧವಾಗಿದೆ. ಕಲ್ಸಂಕದ ನಂತರ ಬರುವಂತಹ ನೀರು ಏನಿದೆ ಅದು ಮಲಿನವಾಗಿದೆ. ಮಲಿನ ಅದು ಪ್ರಕೃತಿಯಿಂದ ಆದದ್ದಲ್ಲ, ಮಾನವರಿಂದ ಆದದ್ದು, ಬೇರೆ ಯಾವುದೇ ಪ್ರಾಣಿಗಳಿಂದಲೂ ಆಗಿದ್ದಲ್ಲ, ಮಾನವರಿಂದಲೇ ಮಲಿನವಾಗಿದ್ದು. ಅದು ನಗರಸಭೆಯ ಹೊಣೆಗಾರಿಕೆ ಇದೆ. ಅದನ್ನು ಖಂಡಿತ ನಾನೊಬ್ಬ ನಗರಸಭಾ ಸದಸ್ಯನಾಗಿ ಅದಕ್ಕೆ ಎಲ್ಲ ನಗರಸಭೆಯ ಸದಸ್ಯರ ಸಹಭಾಗಿತ್ವದಲ್ಲಿ, ಅಲ್ಲಿ ಆ ಭಾಗದ ಸುಂದರ್ ಕಲ್ಮಾಡಿ ಇರ್ಬೋದು, ಶೀಶ ಇರ್ಬೋದು, ಎಲ್ಲರ ಸಹಭಾಗಿತ್ವದಲ್ಲಿ ಇದನ್ನು ಹೋರಾಟ ಮಾಡುವಂಥದ್ದನ್ನು ಮಾಡ್ತೀವಿ. ಇದನ್ನು DPR ಮಾಡಿ ಆ ಪೈಪ್ಲೈನ್ ಮುಖಾಂತರ ಮಾಡಿಸುವಂಥದ್ದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಸತ್ಯ. ಬಟ್ ಇಂದ್ರಾಣಿ ನದಿ ಉಳಿಸಿ ಅನ್ನುವಂಥ ಒಂದು ಹೋರಾಟ ಸಮಿತಿ, ಒಂದು ಅಭಿಯಾನದಡಿ ಒಂದು ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂತು. ಅದು ಒಂದಷ್ಟು ತಾತ್ಕಾಲಿಕ ವಿರಾಮವನ್ನು ಘೋಷಿಸ್ತಾ ಏನೋ ಇಂದ್ರಾಣಿ ನದಿಯನ್ನು 1-2 ವರ್ಷಗಳಿಂದ ಅದರ ಬಗ್ಗೆ ಹೆಚ್ಚು ಮಾತುಗಳು ಅಥವಾ ಹೆಚ್ಚು ಹೋರಾಟಗಳು ಆಗ್ತಾ ಇಲ್ಲ. ತಾತ್ಕಾಲಿಕ ವಿರಾಮವನ್ನು ಯಾವ ಕಾರಣಕ್ಕಾಗಿ ಘೋಷಿಸಿದ್ರಿ ಅನ್ನೋದು? ಅದರ ಜವಾಬ್ದಾರಿ ಇರುವವರು ಬೇರೆ ಇತ್ತು. ಅದನ್ನು ಮತ್ತೊಮ್ಮೆ ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥದ್ದು ಮಾಡ್ಬೋದು. ನಾನು ಉದಾಹರಣೆಗೆ ಅದು ಯಾವುದೇ ಕಾರಣಕ್ಕೆ ನಿಂತಿದೆ ಅನ್ನೋದು ನನಗೆ ಸ್ಪಷ್ಟತೆ ಇಲ್ಲ. ಅದು ಎಲ್ಲೋ ಒಂದು ಸ್ವಲ್ಪ ನೀವು ಹೇಳಿದಾಗೆ ವಿರಾಮಿಸಿದ್ದು ಹೌದು. ಯಾಕೆ ಯಾರೊಬ್ಬ ಜನಪ್ರತಿನಿಧಿ ಇದ್ದಾನೆ ಅವರನ್ನು ಮಾಡ್ತಾನೆ ಅನ್ನೋದು ಅವರ ಮನಸ್ಸಲ್ಲಿ ಇದೆಯಾ ಏನೋ ಗೊತ್ತಿಲ್ಲ. ಆದರೂ ನಾನೊಬ್ಬ ಸದಸ್ಯ, ನಂದು ಜವಾಬ್ದಾರಿ ಇದೆ ಅದರಲ್ಲಿ. ಖಂಡಿತವಾಗಿ ಅವರನ್ನು ಮತ್ತೆ ನೆನಪು ಮಾಡ್ತಾ ಇದಕ್ಕೆ ನ್ಯಾಯ ಕೊಡುವಂಥದ್ದನ್ನು ನಾನು ಮಾಡ್ತೀನಿ. ಬಟ್ STP ಬಂದರೆ ಕೆಲವೊಂದು ಸಮಸ್ಯೆಗಳು ನಿವಾರಣೆ ಆಗ್ಬೋದು, ಹೊಸ ಯಂತ್ರಗಳು ಬಂದರೆ. ಬಟ್ ಆ ಇಂದ್ರಾಣಿ ನದಿ ಎನ್ನುವುದು ಆ ನದಿಯ ಸ್ವರೂಪವನ್ನೇ ಕಳೆದುಕೊಂಡಿದೆಯಲ್ಲ, ಇದನ್ನು ಮತ್ತೆ ಮರುಸ್ಥಾಪಿಸುವಂಥ ಪ್ರಯತ್ನ ಯಾವ ರೀತಿಯಲ್ಲಿ ಆಗಬೇಕು? ಇದರ ಬಗ್ಗೆ ಏನಾದರೂ ಕಾರ್ಯಕ್ರಮಗಳು, ಏನಾದರೂ ಈ ಪ್ರಸ್ತಾವನೆಗಳು ಆಗಿದೆಯಾ? ಇಲ್ಲ, ನನ್ನ ಲೆಕ್ಕದಲ್ಲಿ ಈಗ ಒಂದು ನಗರ ಅಂದ ಕೂಡಲೇ ಬೆಳೆದಿರುವಂಥ ತ್ಯಾಜ್ಯ ನೀರು ಏನಿದೆ ಅದು ಹೋಗಬೇಕು ಅಂತಾದರೆ ಇದೇ ಸಿಸ್ಟಮ್. ನಾನು ಸಾಧಾರಣ 10 ಕಡೆ ಅಧ್ಯಯನ ಮಾಡಿರುವಂಥದ್ದು, 2-3 ಕಡೆ ಹೋಗಿ ಬಂದಿರುವಂಥದ್ದಾಗಿದೆ. ಅಲ್ಲಿಯೂ ಕೊನೆಗೆ ಏನು ಕೇಳಿದ್ರೆ STP ಪ್ಲಾಂಟ್ ಮುಖಾಂತರ ಶುದ್ಧೀಕರಣ ಆದಿ ಬಿಡುವುದು ಎಲ್ಲಿಗೆ ಕೇಳಿದ್ರೆ ಇದೇ ನದಿ ಹರಿಯುವಂಥ ತೋಡು ನದಿಗಳಿಗೆ ಬಿಡುವಂಥದ್ದು ಇದೆ. ಅದನ್ನೇ ಇಲ್ಲಿ ಮಾಡಿದ್ದಾರೆ. ಅದು ತಪ್ಪು ಸರಿ ಅನ್ನೋದಕ್ಕಿಂತಲೂ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದಾರೆ. ನಗರ ಬೆಳೀತಾ ಇದೆ, ನಗರವಾಸಿಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಈಗ ಅದು ವ್ಯವಸ್ಥೆ ಸರಿ ಇಲ್ಲ. ನದಿಯ ಸ್ವರೂಪವನ್ನು ಕಳೆದುಕೊಂಡಿದೆಯಲ್ಲ, 100ಕ್ಕೆ 100 ಈಗ ಅದು ನದಿಯ ಇದಿಲ್ಲ, ಅದು ಗಟರ್ ಆಗಿದೆ. ಈಗ ಗಟಾರ, ವೇಸ್ಟ್ ನೀರು ಹೋಗುವಂತ ಒಂದು ಗಟಾರ ಆಗಿದೆ. ಅದಕ್ಕೆ ನಾನು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು ಅಂತಲೇ ನನ್ನ ಮನಸ್ಸಲ್ಲಿ ಪ್ರಶ್ನೆಯೂ ಇಲ್ಲ. ಪ್ರಶ್ನೆ ಇದೆ, ಉತ್ತರ ಕೊಡುವಂತ ವ್ಯಕ್ತಿ ನಾನು ಹೌದು. ಆದರೆ ನಾನು ಉತ್ತರ ಕೊಡುವಂತ ಸ್ಥಾನದಲ್ಲಿ ಏನು ಹೇಳ್ಬೋದು ಅಂದ್ರೆ ಅದಕ್ಕೆ ಬೇಕಾಗಿರುವಂತ DPR ಮಾಡಿದ್ದೀವಿ, ಅಥವಾ ಅದನ್ನು ಶುದ್ಧ ನೀರಿನ ಪೈಪನ್ನು ಶುದ್ಧ ಆದಮೇಲೆ ಸಮುದ್ರಕ್ಕೆ ಬಿಡಬೇಕು, ಅದು ನದಿಯಲ್ಲಿ ಬಿಡಬಾರ್ದು ಅಂತ ಹೇಳ್ಬೋದು. ಬಿಟ್ರೆ ಬೇರೆ ಹೇಳುವ ಸ್ಥಿತಿಯಲ್ಲಿ ನಮ್ಮ ಈಗಿನ ನಗರಸಭೆಯ ಸ್ಥಿತಿ ಇಲ್ಲ. ಖಂಡಿತವಾಗಿಯೂ ಇದನ್ನು ಮಾಡಿದರೆ, ಯಾವುದು ಈಗ ಪೈಪ್ಲೈನ್ ಅಲ್ಲಿ ಮಾಡಿದ್ರೆ ನಮ್ಮ ನದಿಯನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ, ಆದ್ರೆ ಪರಿಸರ ಮಾಲಿನ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಅದು ವಿನಾಶವೇ. ಅದು ಜನರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಖಂಡಿತ ಜಾಗರೂಕರಾಗಿ. ಹೌದು. ಸರಿ, ಮಾನ್ಯ ವಿಜಯ್ ಕೊಡವರವರೇ, ತಮ್ಮ ಅಭಿವೃದ್ಧಿಯ ಸಮಿತಿಯ ಮೂಲಕ ಹಲವಾರು ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಒಂದಷ್ಟು ಗೋಮಾಳ ಜಾಗದ ರಕ್ಷಣೆಯ ಬಗ್ಗೆಯೂ ಕೂಡ ಒಂದಷ್ಟು ಸಂಕಲ್ಪವನ್ನು ಕೈಗೊಂಡಿದ್ದೀರಿ, ಅದನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಬಹುತೇಕವಾಗಿ ಹೆಚ್ಚಿನ ಕಡೆ ಗೋಮಾಳ ಜಾಗಗಳು ಅತಿಕ್ರಮಣ ಆಗಿದೆ, ಇದು ಸಾರ್ವಕಾಲಿಕ ಸತ್ಯ, ಎಲ್ರಿಗೂ ತಿಳಿದಿರುವಂಥ ಸತ್ಯ. ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ಸ್ಪಷ್ಟ ಕಾನೂನು ರೂಪಿಸುವುದು ಮತ್ತು ಗೋಮಾಳಗಳ ರಕ್ಷಣೆಗೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿ ಮುಂದಾಗಬೇಕು ಅಂತ ತಾವು ಹೇಳ್ತೀರಾ, ಮತ್ತು ಇದರ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಗೋಮಾಳ ಜಾಗ ಅಂತಕೊಳ್ಳಿ ಬಂದಾಗ ಒಂದು ಖುಷಿ ಕೊಡುವಂತ ವಿಚಾರ ಏನು ಕೇಳಿದ್ರೆ, ಗೋವಿಗೋಸ್ಕರ ಒಂದಷ್ಟು ಜಾಗವನ್ನು ಇಟ್ಟಿದ್ದಾರೆ ನಮ್ಮ ಹಿರಿಯರು ಅನ್ನೋದು ಸತ್ಯ. ನಿಜವಾಗಿ ಅದು ರಾಜರ ಕಾಲದಲ್ಲಿರುವಂತ ಒಂದು ಮಾತು, ಗೋಮಾಳ ಅನ್ನುವಂಥದ್ದು. ಅವರು ಆವಾಗ ಮನೆಯಲ್ಲಿ ಸಾಕ್ತಾ ಇದ್ರು, ಅಟ್ಟಿಯಲ್ಲಿ ಸಾಕ್ತಾ ಇದ್ದರು ಗೋವು. ಆದ್ರೂ ಅವರ ಚಿಂತನೆ ಇತ್ತು, ಅವರಿಗೆ ಏನೋ ಇನ್ನು ಮುಂದಿನ ದಿನಗಳಲ್ಲಿ ಗೋವು ತೊಂದರೆ ಆಗ್ತದೆ, ಅದು ಬೀದಿಗೆ ಬರಬಾರ್ದು, ಅದಕ್ಕೊಂದು ಪ್ರತ್ಯೇಕವಾದ ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ಗೋಮಾಳ ಜಾಗ ಎಲ್ಲ ಊರುಗಳಲ್ಲೂ ಇದೆ. ಅದು ಮನುಷ್ಯರ ಆಸೆ, ಮನುಷ್ಯರಿಗೆ ಇಲ್ಲಿಕ್ಕೆ ಜಾಗ ಇಲ್ಲದಾಗ ಅದು ಅತಿಕ್ರಮಣ ಆಗಿದೆ, ಮನೆ ಆಗಿರುವಂಥದ್ದು ಇರ್ಬೋದು. ನಾವು ಹೇಳೋದು ಈಗ ಮನೆ ಆಗಿರುವಂಥದ್ದನ್ನು ಕೆಡವಬೇಕು, ಅದನ್ನು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ. ಬದಲಾಗಿ ಈಗ ಉಳಿದಿರುವಂಥ ಗೋಮಾಳ ಜಾಗ ಆದರೂ ಗೋವಿಗೋಸ್ಕರ ಕೊಡ್ವಿ. ಗೋವಿನ ಜಾಗ ಅಂದ್ಕೂಡಲೇ ಗೋವು ಅಂದ್ಕೂಡಲೇ ಮತ್ತೆ ಬರುವಂಥದ್ದು ನಾವು ಅದು ಗೋಮಾಳ ಜಾಗ ಅಂದರೆ ಗೋವಿನ ಜಾಗ. ಗೋವಿನನ್ನು ಪೂಜೆ ಮಾಡುವವರು ಹಿಂದೂಗಳ ಜಾಗ ಅನ್ನೋದು ಸತ್ಯ, ಅದರ ಹಿಂದುಗಡೆ ಇರುವಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಆ ಗೋಮಾಳ ಜಾಗ ಏನಿದೆ ಅದನ್ನು ಗೋವಿಗೋಸ್ಕರ ಕೊಡಿ. ಈಗ ಅದು ಬೀದಿಯ ಬದಿಯಲ್ಲಿ ಯಾರೋ ತಂಗಳ ಅನ್ನವನ್ನು ಬಿಸಾಡಿ ಪ್ಲಾಸ್ಟಿಕಲ್ಲಿ ಕಟ್ಟಿ ಬಿಸಾಡಿದ್ದಾರೆ. ಅದನ್ನು ಪ್ಲಾಸ್ಟಿಕ್ ಮತ್ತು ಅನ್ನ ಎರಡನ್ನು ಒಟ್ಟಿಗೆ ತಿಂದು ಮೊನ್ನೆ ಒಬ್ಬರು ವೈದ್ಯರು ಆಪರೇಷನ್ ಮಾಡಿ 28ರಿಂದ 32 kg ಆ ಪ್ಲಾಸ್ಟಿಕ್ ಅನ್ನು ತೆಗೆದಿದ್ದಾರೆ. ಮತ್ತೆ ಗೋವಿಗೆ ಹಿಂಸೆ ಆಗ್ತಾ ಇದೆ.
ಗೋವನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ, ಗೋವಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಗೋಮಾಳ ಜಾಗವನ್ನು ಎಲ್ಲ ಉಡುಪಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವಂಥ ಗೋಮಾಳ ಜಾಗವನ್ನು ಕೊಡಬೇಕು. ಅದಕ್ಕೆ ಬೇಲಿ ಕಂಬವನ್ನು ಹಾಕಬೇಕು, ಅದಕ್ಕೆ ಬೋರ್ಡನ್ನು ಹಾಕಬೇಕು, ಇದು ಗೋವಿನ ಜಾಗ, ಇದನ್ನು ಯಾರು ಒತ್ತುವರಿ ಮಾಡಬೇಡಿ ಅನ್ನುವ ಬೋರ್ಡನ್ನು ಹಾಕಿದರೆ ಅದು ಮುಂದಿನ ದಿನಗಳಲ್ಲಾದರೂ ಗೋವಿಗೋಸ್ಕರ ಸಿಗಬಹುದು ಅಂತ ನನ್ನ ಒಂದು ಆಸೆ. ಅದಕ್ಕೋಸ್ಕರ ಗೋಮಾಳ ಜಾಗದ ಬಗ್ಗೆ ಹೋರಾಟ. ತಮ್ಮ ಗಮನಕ್ಕೆ ಬಂದಂತೆ ಉಳಿದುಕೊಂಡಿದೆಯಾ ಗೋಮಾಳ ಜಾಗಗಳು ಇನ್ನೂ ಕೂಡ? ಇದೆ, ನನ್ನ ಲೆಕ್ಕದಲ್ಲಿ ಹತ್ರ ಒಂದು 30-40% ಗೋಮಾಳ ಜಾಗಗಳು ಉಳ್ಕೊಂಡಿದೆ. ಇದೆ. ಈಗಾಗಲೇ ಕೆಲವು ಅತಿಕ್ರಮಣ ಆಗಿದೆ. ಅತಿಕ್ರಮಣ ತುಂಬ ಆಗಿದೆ. ಅದನ್ನ ತೆರವು ಮಾಡಿಸುವಂತ ಪ್ರಯತ್ನ ಬೇಡವಂತ ಅಲ್ಲ, ಅದು ಬೇಡ ಅನ್ನೋದಕ್ಕಿಂತಲೂ ಈ ನಮ್ದೀಗ ನಮ್ಮ ಪರಿಸ್ಥಿತಿಯಲ್ಲಿ ಸಾಧ್ಯವಾಗುವುದಿಲ್ಲ. ಮತ್ತೆ ನನ್ನ ಶಕ್ತಿ ಎಷ್ಟಿದೆ ಅದಕ್ಕೆ ಅಷ್ಟು ನಾನು ಕೆಲಸ ಮಾಡಬೇಕು ಅನ್ನೋದು ಸತ್ಯ. ಈಗ ಉದಾಹರಣೆಗೆ ಅದನ್ನು ಬೇರೆಯವರು ಯೋಚನೆ ಮಾಡ್ಬೋದು, ನಾನಲ್ಲ. ನಾನೇನಂದ್ರೆ ಒಂದು ನಗರಸಭೆಯ ಸದಸ್ಯನಾಗಿ ಸೀಮಿತ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉಳಿದಿರುವ ಗೋಮಾಳ ಜಾಗವನ್ನು ಅಳತೆ ಮಾಡಿ ಕಾದಿರಿಸಿ, ಇದು ಸರ್ಕಾರದ ಜಾಗ ಅನ್ನುವಂಥದ್ದು ಕಾದಿರಿಸಿ ಅನ್ನೋ ದೃಷ್ಟಿಯಿಂದ ನನ್ನ ಮನವಿ. ಈ ಆಗ್ರಹಗಳು ಸಲ್ಲಿಕೆ ಆಗಿದೆ, ಈಗಾಗಲೇ ಸಲ್ಲಿಕೆ ಆಗಿದೆ. ಪ್ರತಿಕ್ರಿಯೆಗಳು ಬಂದಿದೆಯಾ? ಅಲ್ಲ, ಬಂದಿದೆ. ಒಂದೆರಡು ಕಡೆ ಗೋಮಾಳ ಜಾಗವನ್ನು ಇದು ಮಾಡಿದ್ದಾರೆ. ಅದಕ್ಕೆ ಬೇಕಾದ್ರೆ ಕಲ್ಲಕಂಬ ಹಾಕುವಂಥದ್ದು ನಾವು ಜವಾಬ್ದಾರಿ ತಗೊಳ್ತೇವೆ. ಈಗ ಉದಾಹರಣೆಗೆ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಅದಕ್ಕೆ ಕಲ್ಲಕಂಬ ಗುರುತಿಸುವಂಥದ್ದು, ನಾವು ಅದಕ್ಕೆ ಸರ್ಕಾರ ಹಣ ಕೊಡಬೇಕು ಅಂತ ಹೇಳುವುದಿಲ್ಲ, ನಾವೇ ಗುರುತಿಸಿ ಬಿಡ್ತೇವೆ. ಮತ್ತೆ ಸರ್ಕಾರದೇ ಅದು ಬೋರ್ಡ್ ಹಾಕ್ತೇವೆ, ಯಾವುದೇ ಒಂದು ವ್ಯಕ್ತಿಯ ಬೋರ್ಡ್ ಆಗುವುದಿಲ್ಲ. ಉದಾಹರಣೆ ಇದು ಸರ್ಕಾರದ ಜಾಗ, ಗೋಮಾಳ ಜಾಗ ಅಂತ ಬೋರ್ಡ್ ಹಾಕಿ ಬಿಡ್ತೇವೆ ಅನ್ನೋದನ್ನು ನಾವು ಮಾನ್ಯ ಶಾಸಕರಿಗೂ ಮತ್ತು ತಹಸೀಲ್ದಾರರಿಗೂ DC ಅವರಿಗೂ ತಿಳಿಸುವಂಥದ್ದನ್ನು ಮಾಡಿದ್ದೀವಿ. ಓಕೆ. ಸರ್ಕಾರಿ ಮಟ್ಟದಲ್ಲಿ ಗೋಶಾಲೆಗಳ ನಿರ್ಮಾಣದ ಬಗ್ಗೆಯೂ ಕೂಡ ಏನಾದರೂ ಮನವಿ ಸಲ್ಲಿಸಿದ್ದೀರಾ? ಸರ್ಕಾರದ ಮಟ್ಟದಲ್ಲಿ ನಿರ್ವಹಣೆ ಮತ್ತು ನಿರ್ಮಾಣ ಇದನ್ನು ದೇವಸ್ಥಾನಗಳು ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಉದಾಹರಣೆ ಸರ್ಕಾರ ದೇವಸ್ಥಾನದ ಹತ್ರ ಮಾಡಿಸಿದ್ರೆ ಒಳ್ಳೆಯದು. ಈಗ ಎ ಗ್ರೇಡ್ನ ದೇವಸ್ಥಾನಗಳೇನಿದೆ ಅದು ಈ ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಟುಕೊಂಡು ಅವಾಗ ಮನವಿಗಳನ್ನು ಸಲ್ಲಿಸಿದ್ದೀವಿ. ಆದರೆ ದೇವಸ್ಥಾನಗಳ ಒಂದು ಕಮಿಟಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತದೆ. ಅವರು ಇಂಥದ್ದನ್ನು ಮಾಡುವಂಥ ಅವಶ್ಯಕತೆ ಇದೆ. ಉದಾಹರಣೆಗೆ ದೇವಸ್ಥಾನದ ಕಮಿಟಿಯವರು ಮದುವೆ ಹೇಗೆ ಮಾಡಬೇಕು, ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ದೇವಸ್ಥಾನ ಇರುವುದು ಯಾಕೆ ಕೇಳಿದ್ರೆ ಅಲ್ಲಿ ಧಾರ್ಮಿಕ ವಿಚಾರಗಳನ್ನು ಭಕ್ತಾದಿಗಳಿಗೆ ತುಂಬಿಸಬೇಕು, ಧಾರ್ಮಿಕತೆಯ ಬಗ್ಗೆ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇರುವಂಥದ್ದು. ಗೋವಿನ ರಕ್ಷಣೆ ಮಾಡಬೇಕು, ಧರ್ಮ ಶಿಕ್ಷಣವನ್ನು ನೀಡಬೇಕು ಅನ್ನುವ ಕಲ್ಪನೆಯನ್ನು ಕಮಿಟಿಯವರು ಹೊತ್ತುಕೊಂಡು ಬರಬೇಕು. ಈಗ ಉದಾಹರಣೆ ರಾಜಕೀಯ ವ್ಯಕ್ತಿಗಳಾಗಿ ಏನು ಮಾಡ್ಬೋದು ಅಂದರೆ ಅದಕ್ಕೆ ರಾಜಕೀಯವಾಗಿ ಡೆವಲಪ್ಮೆಂಟ್ನ ಬಗ್ಗೆ ಯೋಚನೆ ಮಾಡಬೇಕು. ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಏನು ಮಾಡಬೇಕು ಅಂದರೆ ಧಾರ್ಮಿಕತೆಯ ವಿಚಾರವನ್ನು ಮಾಡಬೇಕು, ಅವರು ರಾಜಕೀಯ ಮಾಡಬಾರ್ದು. ಆದ್ದರಿಂದ ನಾನು ದೇವಸ್ಥಾನದ ಕಮಿಟಿಯವರ ಹತ್ರ ಮನವಿ ಏನು ಕೇಳಿದರೆ, ದೇವಸ್ಥಾನ ಸುಂದರವಾಗಿ ಸ್ವಚ್ಛವಾಗಿ ಕಾಣಬೇಕು, 100% ಸರಿಯಾದಿದೆ, ವ್ಯವಸ್ಥೆ ಒಳ್ಳೆಯದಾಗಬೇಕು, ಸರಿ ಇದೆ. ಆದರೆ ನಾಳೆ ಆ ಭಕ್ತಾದಿಗಳಿಗೂ ದೇವರ ಒಂದು ಸತ್ಯತೆ ಏನು, ಅಲ್ಲಿಯ ಗ್ರಾಮದ ಇದೇನು ಅದನ್ನು ತಿಳಿಸುವಂಥದ್ದು, ಧರ್ಮ ಶಿಕ್ಷಣ ಕೊಡುವಂಥದ್ದು ಅಲ್ಲಿಯ ಪ್ರಮುಖರ ಪಾತ್ರ ಆಗಬೇಕು. ಮತ್ತೆ ಅಲ್ಲಿ ಗೋವಿನ ಇದನ್ನು ಉಳಿಸ್ಕೊಳ್ಬೇಕು ಅಂತ ನನ್ನ ಮನವಿ. ಬಟ್ ತಮ್ಮ ವಾರ್ಡ್ ಅಭಿವೃದ್ಧಿ ಸಮಿತಿಯ ಗೋ ಸಂರಕ್ಷಣಾ ಸಮಿತಿಯ ಕಾರ್ಯಕ್ರಮಗಳೇನು, ಈ ಮೇವುಗಳನ್ನು ಒದಗಿಸೋದು, ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ನಮ್ಮ ವಾರ್ಡ್ ಅಭಿವೃದ್ಧಿಯಲ್ಲಿ ಗೋರಕ್ಷಣಾ ಸಮಿತಿ ಅಂತ ಇದೆ. ಸಾಧಾರಣ ಒಂದು 10-11 ಜನ ಗೋವನ್ನು ದತ್ತು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ದತ್ತು ಸ್ವೀಕಾರ ಮಾಡಿರುವಂಥದ್ದಾಗಿದೆ. ಅದಾದ ಮೇಲೆ ಪ್ರತಿ ವರ್ಷಕ್ಕೊಂದು 3-4 ಸರಿ ನಮ್ಮ ಹುಲ್ಲುಗಳನ್ನು ಬೆಳೆದಿರುವಂಥದ್ದನ್ನು ಕಟಾವು ಮಾಡಿ ನಾವು ಪುಣ್ಯಕೋಟಿ ಗೋಶಾಲೆ ಇದೆ, ಅಲ್ಲಿಗೆ ಕೊಡುವಂಥರ ಮುಖಾಂತರ ಮತ್ತೆ ಗೋವಿನ ಪ್ರಾಡಕ್ಟನ್ನು ತಗೊಂಡು ಬಂದು ಜಾಗೃತಿ ಮಾಡಿಸುವ ಮುಖಾಂತರ ಒಂದು 8-10 ಕಾರ್ಯಕ್ರಮ ಪ್ರತಿ ವರ್ಷ ಆಗ್ತದೆ ಅನ್ನುವಂಥದ್ದು ಖುಷಿಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ಒಂದು ಗ್ರಾಮ ಅಂದುಕೊಳ್ಳೆ ಅಭಿವೃದ್ಧಿಗಳು ಬೇಕು, ಅಭ್ಯುದಯಗಳು ಬೇಕು, ಸವಲತ್ತುಗಳು ಬೇಕು, ಸೌಲಭ್ಯಗಳು ಬೇಕು. ಅದರ ಜೊತೆಗೆ ಒಂದು ಸಂಸ್ಕಾರದ ಶಿಕ್ಷಣವೂ ಅನಿವಾರ್ಯ. ಒಂದು ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನು ನಾವು ಕಾಪಾಡಿಕೊಂಡು ಹೋಗಬೇಕಿದ್ರೆ, ಪಾರಂಪರಿಕ ಮೌಲ್ಯಗಳನ್ನು ಕೂಡ ಕಾಪಾಡಿಕೊಂಡು ಹೋಗಬೇಕಿದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರದ ಅರಿವು ಕೂಡ ಮುಖ್ಯ. ಇದನ್ನು ನೀಡುವಲ್ಲಿ ತಾವು ಕೇಶವ ಜ್ಞಾನ ಮಂದಿರದ ಮೂಲಕ ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರಯತ್ನ ಮತ್ತು ಈ ಕೇಶವ ಜ್ಞಾನ ಮಂದಿರದ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ಮತ್ತು ಉದ್ದೇಶಗಳು, ಇದರ ಬಗ್ಗೆ ಒಂದಷ್ಟು ತಿಳಿಸ್ತೀವಿ. ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲೋ ಒಂದು ಸ್ವಲ್ಪ ಸಂಸ್ಕಾರವನ್ನು ದಾಟಿ ಬಂದಿದ್ದೀವಿ ಅನ್ನುವಂಥದ್ದು ಈಗ ಗೋಚರ ಆಗ್ತಾ ಇದೆ. ಅದನ್ನು ನೀಡುವಂಥ ಒಂದು ಯೋಚನೆಯನ್ನು ಮಾಡಿ ನಮ್ಮ ಊರಿನ ಹಿರಿಯರನ್ನು ಕುತ್ಕೊಳಿಸಿ ಯೋಚನೆ ಮಾಡಿದ್ದೇನೆಂದರೆ, ನಮ್ಮ ಮುಂದಿನ ಪೀಳಿಗೆಗೆ ಉದಾಹರಣೆ ಭಗವದ್ಗೀತೆಯ ಅನೇಕ ಸಾರ ಸಂದೇಶಗಳನ್ನು ತಿಳಿಸುವಂಥದ್ದು, ರಾಮಾಯಣದ ವಿಚಾರ ಕತೆ, ಚಿಕ್ಕ ಚಿಕ್ಕ ಕಥೆಗಳನ್ನು ತಿಳಿಸುವಂಥದ್ದು, ಮಹಾಭಾರತದ ವಿಷಯವನ್ನು ತಿಳಿಸುವಂಥದ್ದು, ಅಥವಾ ವೇದ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಯೋಗ ಇರ್ಬೋದು,
ಅದನ್ನೆಲ್ಲ ತಿಳಿಸ್ಲಿಕ್ಕೆ ಎಲ್ಲಾದರೂ ಒಂದು ಮೂಲ ಬೇಕು, ಒಂದು ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರನ್ನು ಕುಳ್ಳಿಸಿ ಮಾಡಿರುವಂಥದ್ದು ಏನು ಕೇಳಿದರೆ, ಅಲ್ಲಿ ಒಂದು ಕೇಶವ ಜ್ಞಾನ ಮಂದಿರವನ್ನು ಚಿಕ್ಕದಾಗಿರುವಂಥದ್ದು, ಅದು ದೊಡ್ಡ ವ್ಯವಸ್ಥೆ ಅಲ್ಲ, ಚಿಕ್ಕ ವ್ಯವಸ್ಥೆ ಅದು. ಅದರಲ್ಲಿ ಮಾಡಿಕೊಂಡು ಅಲ್ಲಿರುವಂಥ ಒಂದು 5-6 ಮಹಿಳೆಯರನ್ನು, ಅಲ್ಲಿ ಮಹಿಳಾ ತಂಡಗಳನ್ನು ಪ್ರಮುಖತೆ ಇಟ್ಕೊಂಡು ಈ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಶವ ಜ್ಞಾನ ಮಂದಿರವನ್ನು ಕೊಡಗೂರು ವಾರ್ಡ್ನಲ್ಲಿ ಮಾಡಲಿಕ್ಕಾಗಿದೆ. ನಾಳ್ದು ಫೆಬ್ರವರಿ 12ಕ್ಕೆ ಅದರ ಲೋಕಾರ್ಪಣೆ ಆಗ್ತದೆ. ಅದೇ ರೀತಿಯಲ್ಲಿ 5 ಕಡೆ ಚಿಕ್ಕ ಚಿಕ್ಕ ಭಜನಾ ತಂಡಗಳನ್ನು ಮಾಡಿದ್ದೀವಿ. ಉದಾಹರಣೆ, ನಾನೊಬ್ಬ ನಗರಸಭಾ ಸದಸ್ಯನಾದಾಗ ಕಾರ್ಯಕರ್ತರ ಇದರಲ್ಲಿ 5 ಕಡೆ ಭಜನೆಯ ತಂಡಗಳನ್ನು ಮಾಡಿರುವಂಥದ್ದು, ಒಂದು 2-3 ಕಡೆ ಸಂಸ್ಕಾರ ಕೊಡುವಂಥದ್ದು, ಪ್ರತಿ ಭಾನುವಾರ 7 ಗಂಟೆಯಿಂದ 8 ಗಂಟೆಗೆ ಸಂಸ್ಕಾರ ಕೇಂದ್ರಗಳನ್ನು ಮಾಡುವಂಥದ್ದು, ಮತ್ತು ಮಾತೆಯರದೇ ಒಂದು ಸಂಘಟನೆ ಮಾಡುವಂಥದ್ದು ಒಂದು 2-3 ಕಡೆ. ಈ ರೀತಿಯದ್ದು ಆಗಿರುವಂಥದ್ದು ನಮ್ಮ ಕಾರ್ಯಕರ್ತರ ತಂಡದಿಂದ ಆಗಿದೆ. ಒಟ್ಟು ಮುಂದಿನ ದಿನ ರಾಮರಾಜ್ಯ ಆಗಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಉದಾಹರಣೆ, ನಾರಾಯಣ ಗುರುಗಳ ಕಲ್ಪನೆ, ಅಂಬೇಡ್ಕರ್ನ ಯೋಚನೆ, ಸ್ವಾಮಿ ವಿವೇಕಾನಂದರ ಮಾತು, ಇವರೆಲ್ಲ ಯೋಚನೆ ಮಾಡಿದ್ದೇನೆಂದರೆ ರಾಮನಂತೆ ಎಲ್ಲರೂ ಆಗಬೇಕು ಅಂತ. ರಾಮನಂತೆ ಎಲ್ಲರೂ ಆಗಬೇಕು ಅಂತ ಆದರೆ ಯಾವುದೋ ಒಂದು ಪೊಲೀಸ್ ವ್ಯವಸ್ಥೆಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಮಿಲಿಟರಿ ವ್ಯವಸ್ಥೆಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೋ ಒಂದು ಪಕ್ಷ ಬದಲಾವಣೆ ಆದಾಗ ಆಗ್ತದಾ ಕೇಳಿದರೆ ಇಲ್ಲ. ಅದೆಲ್ಲ ಅವರವರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನು ಯಾವುದನ್ನು ಕೆಳಗೆ ಕೀಳು ಮೇಲು ಮಾಡಿದಲ್ಲ. ಆದರೆ ರಾಮರಾಜ್ಯ ಆಗಬೇಕು ಅಂತಾದರೆ ನನ್ನ ಮನೆಯಲ್ಲಿರುವಂಥ ಮಕ್ಕಳಿಗೆ, ಅಂದರೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮಕ್ಕಳಿಗೆ ನಾವು ಈ ರೀತಿ ರಾಮನ ಕಥೆಯನ್ನು, ಕೃಷ್ಣನ ಕಥೆಯನ್ನು, ಅವರ ಕಥೆಗಳನ್ನು ಹೇಳ್ತಾ ಅವರ ಒಳ್ಳೆತನವನ್ನು ಅಲ್ಲಿ ತೋರಿಸುವಂಥದ್ದಾಗಬೇಕು. ನಾರಾಯಣ ಗುರುಗಳ ಕಥೆಯನ್ನು ಹೇಳುವಂಥದ್ದು ನಮ್ಮ ಮಕ್ಕಳಲ್ಲಿ ನಾವು ಅವರನ್ನು ಕಾಣಬೇಕು. ನಮ್ಮ ಮಕ್ಕಳಲ್ಲಿ ಏನಿರಬೇಕು ಹೇಳಿದ್ರೆ, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಅವ್ರ ಕಾಂಟ್ರಾಕ್ಟರ್ ಆಗಬೇಕು, CA ಆಗಬೇಕು, ಅಧ್ಯಾಪಕರಾಗಬೇಕು, ಇದು ಒಳ್ಳೆಯ ವಿಚಾರ, ಅವರೆಲ್ಲರೂ ಆಗಬೇಕು. ಆದರೆ ಅವರ ಒಳಗಡೆ ಯಾರಿರಬೇಕು ಕೇಳಿದ್ರೆ ನಾರಾಯಣ ಗುರುಗಳಿರಬೇಕು. ಅವರ ಒಳಗಡೆ ಯಾರಿರಬೇಕು ಅಂದರೆ ಪ್ರಭು ಶ್ರೀರಾಮಚಂದ್ರ ಇರಬೇಕು. ಆವಾಗ ರಾಮರಾಜ್ಯ ಆಗ್ತದೆ. ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಸಾಕಾರ ಆಗಬೇಕು ಅಂತಾದರೆ ಎಲ್ಲ ತಂದೆ ತಾಯಿ, ಪೋಷಕರು, ಅಧ್ಯಾಪಕರು ಅವರವರ ಜವಾಬ್ದಾರಿಯನ್ನು ಕೇಳಿದ್ರೆ ಮುಂದಿನ ಪೀಳಿಗೆಗೆ ಆ ರೀತಿಯ ಸಂಸ್ಕಾರ ಕೊಡುವಂಥದ್ದಾಗಿದೆ, ಆಗಬೇಕಾಗಿದೆ ಅನ್ನೋದಕ್ಕೋಸ್ಕರ ಪೂರಕವಾಗಿ ಇಟ್ಕೊಂಡು ನಾವು ಕೊಡಗೂರು ವಾರ್ಡಲ್ಲಿ ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೇಶವ ಜ್ಞಾನ ಮಂದಿರದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಚಟುವಟಿಕೆಗಳು ನಡೀತದೆ, ಮೌಲ್ಯಗಳನ್ನು ನೀಡುವ ಸಲುವಾಗಿ. ಖಂಡಿತ ಕೇಶವ ಜ್ಞಾನ ಮಂದಿರದಲ್ಲಿ ಈ ರೀತಿಯ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ಊರಿನ ಹಿರಿಯರನ್ನು ಸೇರಿಸ್ಕೊಂಡಾಗಿರುವಂಥ ಒಂದು ವ್ಯವಸ್ಥೆ, ಅದಕ್ಕೆ ಖಂಡಿತವಾಗಿಯೂ ಸಮಯ ಕೊಡುವಂಥದ್ದು, ಮಾಡುವಂಥದ್ದಾಗ್ತದೆ. ಕೇಶವ ಜ್ಞಾನ ಮಂದಿರ ಬದುಕಿನ ಜ್ಞಾನವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸಫಲ ಆಗಬಹುದೇ ಅನ್ನುವಂಥ ವಿಶ್ವಾಸ ಇದೆಯಾ ತಮಗೆ? ಖಂಡಿತವಾಗಿಯೂ ಸಫಲತೆ ಆಗ್ತದೆ ಅನ್ನೋದಿದೆ. ಯಾಕಂದರೆ ಅದೊಂದು ನಾನು ಮೊನ್ನೆ ಅಲ್ಲಿ ಬೈಠಕ್ ಮಾಡಿ ಮಾತಾಡುವಾಗ ಹೇಳಿದ್ದೇನೆ, ಇದೊಂದು ಭಜನಾ ಮಂದಿರ ಅಲ್ಲ. ಯಾಕೆಂದರೆ ಭಜನಾ ಮಂದಿರ ಅದರದ್ದೇ ಆಗಿರುವಂಥ ಭಜನೆ, ಅದು ಮತ್ತೆ ಪೂಜೆ, ಅನ್ನ ಸಂತರ್ಪಣ, ಇನ್ನೊಂದು ಮತ್ತೊಂದು ಇರ್ತದೆ. ಇದು ಅದರದ್ದಲ್ಲ. ನಮ್ಮ ಹತ್ರ ಭಜನಾ ಮಂದಿರ ತುಂಬ ಇದೆ. ದೇವಸ್ಥಾನ ಅಲ್ಲ, ದೇವಸ್ಥಾನವೂ ತುಂಬ ಇದೆ. ಆದರೆ ಆ ಎಲ್ಲದನ್ನೂ ಮನಸ್ಸಲ್ಲಿಟ್ಟುಕೊಂಡು ಪೂಜೆ ಮಾಡುವಂಥದ್ದು, ಅದನ್ನು ಕಲಿಸುವಂಥದ್ದು, ಅದು ಕೇಂದ್ರ ಆಗಬೇಕು ಅಂತ ಹೇಳಿದ್ದೇವೆ. ಇದನ್ನು ಖಂಡಿತವಾಗಿಯೂ ಎಷ್ಟು ದಿನ ಬದುಕ್ತೇನೆ ಅಂತ ನಮಗೂ ಹೇಳಲಿಕ್ಕಾಗೋದಿಲ್ಲ. ನಾನು ಎಷ್ಟು ದಿನ ಇರ್ತೇನೆ ಅಂತ ಹೇಳಲಿಕ್ಕಾಗಲಿಕ್ಕಿಲ್ಲ. ಆದರೆ ಅದರ ಒಂದು ಹಿರಿಯರ ಒಂದು ಆಸಕ್ತಿಯನ್ನು ನೋಡಿ, ಕಾರ್ಯಕರ್ತರ ಮುತುವರ್ಜಿ ಕೆಲಸದ ವೇಗವನ್ನು ನೋಡಿದರೆ ಇದು ಖಂಡಿತವಾಗಿಯೂ ಸ್ವರೂಪ ಯಾವ ರೀತಿಯಲ್ಲಿತ್ತೆ? ಕಾರ್ಯಕ್ರಮಗಳು, ಪ್ರವಚನಾದಿಗಳು ಇರುತ್ತವೆ ಅಲ್ಲ. ಈಗ ಉದಾಹರಣೆಗೆ ನಾವು ಮಠವನ್ನು ಸಂಪರ್ಕನೆ ಮಾಡಿದಾಗ ಅವರು ಪ್ರತಿ ಭಾನುವಾರ ಬೆಳಿಗ್ಗೆ 6ರಿಂದ 7:30 ಗಂಟೆ ತನಕ ಅಲ್ಲಿ ನಮ್ಮ ಭಗವದ್ಗೀತೆ ಶಿಕ್ಷಣವನ್ನು ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಇದು ಒಂದನೇದ್ದು ಸಂತೋಷದ ವಿಚಾರ. ಅದಾದ ಮೇಲೆ ಒಟ್ಟು ರಾಮಾಯಣ ಮಹಾಭಾರತಗಳದು 1-1.5 ಗಂಟೆ ತನಕ ಬರುವಂಥದ್ದಾಗಿದೆ. ಇದುವರೆಗೆ ಸಾಧಾರಣ ಒಂದು 25ರಿಂದ 30 ಜನ ಮಕ್ಕಳು ಹೈಸ್ಕೂಲ್ನಿಂದ ಕೆಳಗಡೆ, SSLC ಪ್ಲಸ್ ಅದಕ್ಕಿಂತ ಕೆಳಗಡೆ 1ನೇ ಕ್ಲಾಸ್ನಿಂದ SSLC 10ನೇ ತರಗತಿಯ ತನಕ ಬರುವಂಥದ್ದು ಆಗಿದೆ. ಅದಾದಮೇಲೆ ಅದು ಒಂದು ಭಾಗ. ಅದಾದಮೇಲೆ ಅಲ್ಲಿಯ ಒಂದು 5-6 ಮಹಿಳಾ ತಂಡಗಳಿಗೆ ಭಜನೆಯ ತರಬೇತಿಯನ್ನು ಅವರವರೇ ಮಾಡಿಸುವಂಥದ್ದು ಗುರುಗಳಿದ್ದಾರೆ, ಅದನ್ನು ಕೊಡುವಂಥದ್ದನ್ನು ಮಾಡ್ತೀವಿ. ಅದಾದಮೇಲೆ ಪಕ್ಕದಲ್ಲಿ ನಮಗೆ ಇದು ಸಂಸ್ಕಾರವೂ ಬೇಕು, ಮತ್ತು ನಾವು ದೇಹಕ್ಕೂ ಒಂದು ಸ್ವಲ್ಪ ಶಕ್ತಿ ವ್ಯಾಯಾಮ ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೊಂದು ಪಕ್ಕದಲ್ಲೇ ಒಂದು ಕೆರೆ ಇದೆ, ಶ್ರೀ ಶಂಕರನಾರಾಯಣ ತೀರ್ಥ ಕೆರೆ. ಆ ಕೆರೆಯಲ್ಲಿ ಸ್ವಿಮ್ಮಿಂಗ್ ಕಲಿಸುವಂಥದ್ದು, ಈಜು ಕಲಿಸುವಂಥದ್ದಕ್ಕೆ ಒಬ್ಬರನ್ನು ಟ್ರೈನರ್, ಹಲವಾರು ಕಾರ್ಯಕ್ರಮಗಳು ಇವೆ ಅದರಲ್ಲಿ ಈಜು ಕಲಿಸುವಂಥದ್ದನ್ನು ಮಾಡ್ತೀವಿ. ಅದಾದ ಮೇಲೆ ಯಾರಿಗೆ ಕರಾಟೆ ಕಲಿಸಬೇಕು ಅನ್ನೋದಿದ್ರೆ, ಕರಾಟೆ ಅಂದ್ರೆ ನಾವು ಯಾರು ನಮ್ಮನ್ನು ವಿರೋಧಿಸುವ ಆತ್ಮರಕ್ಷಣೆ, ನಮ್ಮನ್ನು ನಾವು ರಕ್ಷಣೆ ಮಾಡುವಂತ ದಿನಗಳು ಹತ್ರ ಇದೆ ಇನ್ನು. ಅದು ಎಲ್ಲ ಸಂದರ್ಭದಲ್ಲೂ ಬೇಕು. ನಾನು ಇನ್ನೊಬ್ಬರಿಗೆ ಹೊಡಿಬೇಕು ಅಂತಲ್ಲ, ನಾನು ಬಲಾಢ್ಯನಾಗಬೇಕು, ಆದರೆ ಇನ್ನೊಬ್ಬರಿಗೆ ಗೌರವಿಸಬೇಕು. ಅವನೇನಾದರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ನನ್ನ ಮೇಲೆ ಆಕ್ರಮಣ ಮಾಡಿದಾಗ ನನ್ನನ್ನು ಆತ್ಮರಕ್ಷಣೆ ಮಾಡುವಂಥ ಒಂದು ಕಲೆ ಕರಾಟೆಯನ್ನು ನಾವಲ್ಲಿ ಕಲಿಸುವಂಥದ್ದಾಗ್ತದೆ. ಒಟ್ಟು 5-6 ವಿಚಾರಗಳನ್ನು ಇಟ್ಟುಕೊಂಡು ಈ ಕೇಶವ ಜ್ಞಾನ ಮಂದಿರದ ಲೋಕಾರ್ಪಣೆ ಕಲ್ಲಾಗಿದೆ. ಈಗ ಅದರ ನಿರ್ಮಾಣ ಆಗ್ತಾ ಇದೆ. ಈಗ ನಾಳ್ದು ಫೆಬ್ರವರಿ 12ನೇ ತಾರೀಕು ಅಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವಂಥದ್ದನ್ನು
ತುಂಬ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಮುಂದುವರೆದು ಚಟುವಟಿಕೆಗಳು ವ್ಯಾಪ್ತಿಯನ್ನು ಪಡೆದುಕೊಳ್ಳಬಹುದು. ಹೌದು. ಓಕೆ, ಸರಿ, ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಈ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಇದೀಗ ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಸ್ವಾಗತ. ಮುಖಾಮುಖಿ ಕಾರ್ಯಕ್ರಮಕ್ಕೆ ಮಾನ್ಯ ವಿಜಯ್ ಕೊಡವೂರು, ನಗರಸಭಾ ಸದಸ್ಯರು, ದಿವ್ಯಾಂಗ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲಾ ಸಂಚಾಲಕರು, ಇವರು ನಮ್ಮ ವಾಹಿನಿಯೊಂದಿಗೆ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಮತ್ತು ಇನ್ನಿತರ ಕೆಲವೊಂದು ಪ್ರಸ್ತುತ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಬದುಕಿನ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಮುಂದುವರಿದ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಬೇಕು, ಪರಿವರ್ತನೆಗಳು ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿಯೂ ಕೂಡ ಕೆಲವೊಂದು ಉತ್ತಮವಾದಂಥ ವಿಷಯಗಳನ್ನು ಮಂಡಿಸಲಿದ್ದಾರೆ. ವಿರಾಮದ ನಂತರ ಮತ್ತೆ ಮಾನ್ಯ ವಿಜಯ್ ಕೊಡವೂರವರಿಗೆ ಸ್ವಾಗತವನ್ನು ಕೋರ್ತಾ, ಸರ್, ಮುಂದುವರಿದು ಹೇಳೋದಾದರೆ, ಈಗ ತಾವು ಅಭಿವೃದ್ಧಿಯ ಸಮಿತಿಯ ಮೂಲಕ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಚಟುವಟಿಕೆಗಳನ್ನು ಮಾಡ್ತೀರಿ, ಆದರೆ ಮೋಟಿವೇಶನ್, ಪ್ರೇರೇಪಣೆ ಮಾಡಬೇಕಿದ್ರೆ ಕೆಲವೊಂದು ಬಾರಿ ಈಗ ಬದುಕಿನ ಮೌಲ್ಯ ಆಗಿರಬಹುದು ಅಥವಾ ಇನ್ನಿತರ ವಿಚಾರಗಳನ್ನು ತಿಳಿಯಪಡಿಸುವ ಸಲುವಾಗಿಯೂ ಕೂಡ ಕೆಲವೊಂದು ಉತ್ತೇಜನಕಾರಿಯಾದಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗ್ತದೆ. ಒಂದು ಸ್ಪರ್ಧೆಯಂಥ ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗ್ತದೆ. ಈಗ ಬದುಕಿನ ಮೌಲ್ಯ ಅಥವಾ ತಾವು ಪುರಾಣ ಪರಂಪರೆಗಳ ಬಗ್ಗೆ ಮಕ್ಕಳಿಗೆ ತಿಳಿಯೋದು, ಇಂಥ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಿದ್ದೀರಾ ಸಮಿತಿಯ ಮೂಲಕವಾಗಿ? ಸ್ಪರ್ಧೆಯ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಂದರ್ಭಗಳಲ್ಲಿ, ಈಗ ನಾರಾಯಣ ಗುರುಗಳ ಜಯಂತಿಯ ಸಂದರ್ಭಗಳಲ್ಲಿ ನಾರಾಯಣ ಗುರುಗಳ ಚಿತ್ರವನ್ನು ಬಿಡಿಸೋದು, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯ ಸಂದರ್ಭ ಚಿತ್ರ ಬಿಡಿಸುವಂಥದ್ದು ಆಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಖುಷಿಯಿಂದ ಹೇಳಬೇಕು ಅಂತಾದರೆ ನಮ್ಮ ಕೊಡವೂರಿನ ಎಲ್ಲ ಗೋಡೆಗಳಲ್ಲಿ, ಈ ಕಂಪೌಂಡ್ ವಾಲ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ವಾಲ್ ಪೈಂಟಿಂಗ್ ಸ್ಪರ್ಧೆಯನ್ನು ಮಾಡಿದ್ದೀವಿ. ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ರವನ್ನು ಬಿಡಿಸುವಂಥದ್ದು 2 ಬಾರಿ ಮಾಡಿದ್ದೀವಿ. ಅದು ಯಾಕೆ ಕೇಳಿದರೆ, ಒಂದು ಅಲ್ಲೆಲ್ಲ ರಾಮನನ್ನು ಕಾಣಬೇಕು ಅನ್ನುವ ದೃಷ್ಟಿಯಿಂದ, ಎರಡನೆಯದ್ದು ಕಲಾಕಾರರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ದೃಷ್ಟಿಯಿಂದ ಅಂಥದ್ದು ಅನೇಕ ಆಗಿದೆ. ಅದು ಭಾಷಣ ಸ್ಪರ್ಧೆ ಇರ್ಬೋದು, ಚಿತ್ರ ಸ್ಪರ್ಧೆ ಇರ್ಬೋದು, ವಾಲ್ ಪೇಂಟಿಂಗ್ ಸ್ಪರ್ಧೆ ಇರ್ಬೋದು, ಮತ್ತು ಸಂಗೀತ ಸ್ಪರ್ಧೆ ಇರ್ಬೋದು, ಅಂತ ಅನೇಕ ಸ್ಪರ್ಧೆಗಳು ನಮ್ಮ ಕೊಡವೂರು ವಾರ್ಡ್ನಲ್ಲಿ ಮಾಡಿದ್ದೀವಿ. ಗೂಡುದೀಪ ಸ್ಪರ್ಧೆಗಳು, ಸಾಂಪ್ರದಾಯಿಕ ಗೂಡುದೀಪ ಸ್ಪರ್ಧೆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗ, ಅಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಯುವಕ ಸಂಘ ಕೊಡವೂರಿನಲ್ಲಿ ವಾರ್ಡ್ ಅಭಿವೃದ್ಧಿ ಸಮಿತಿಯ ಜೊತೆಯಲ್ಲಿ ಅದು ನಮಗೆ ಸಹಕಾರವನ್ನು ಎಲ್ಲದಕ್ಕೂ ಕೊಟ್ಟಿದೆ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡುವಂಥ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ. ಈ ರೀತಿಯ ಸ್ಪರ್ಧೆಯನ್ನು ಮಾಡಿ ಅವರಿಗೆ ಬೆಳವಣಿಗೆಗೆ ದಾರಿಯನ್ನು, ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಕಾರ್ಯಕರ್ತರ ಜೊತೆಯಲ್ಲಿ ಮಾಡಿದೆ. ಸವಲತ್ತುಗಳು, ಸೌಲಭ್ಯಗಳು, ಸಮಸ್ಯೆಗಳ ಪರಿಹಾರ, ಜೊತೆಗೆ ಗ್ರಾಮ ಸದೃಢವಾಗಿದ್ದರೆ ಅಲ್ಲಿ ಸಮಾನತೆಯ ಪ್ರತಿಷ್ಠಾಪನೆ ಕೂಡ ಆಗಬೇಕು. ಸಮಾನತೆ ಅಂದುಕೊಳ್ಳೆ ನಮ್ಮ ಸಂವಿಧಾನದ ಆಶಯದಲ್ಲಿ ಸಮಾನತೆಯನ್ನು ಪ್ರಧಾನವಾಗಿ ಅದರ ಬಗ್ಗೆ ವಿವರವಾಗಿ ನೀಡಲಾಗಿದೆ. ತಾವು ಒಂದು ಪಕ್ಷವನ್ನು ಪ್ರತಿನಿಧಿಸುವವರು, BJP ಪಕ್ಷವನ್ನು. BJP ಸಂವಿಧಾನದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅನ್ನುವಂಥದ್ರೆ ಅದರ ತಿದ್ದುಪಡಿಯ ಬಗ್ಗೆ ಮಾತನಾಡ್ತಾರೆ, ಬದಲಾವಣೆಯ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಪರವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಬಹುತೇಕವಾಗಿ ಕೇಳಿ ಬರ್ತಾ ಇದೆ. ತಮ್ಮ ಪ್ರಕಾರ ಸಂವಿಧಾನದ ತಿದ್ದುಪಡಿ ಅಗತ್ಯ ಇದೆಯಾ ಮತ್ತು ಸಂವಿಧಾನದ ಬದಲಾವಣೆಯಲ್ಲಿ BJP ಉತ್ಸುಕ ಆಗಿದೆಯಾ? ಇದರ ಬಗ್ಗೆ ಸ್ಪಷ್ಟನೆ ಕೊಡಬಹುದಾ? ಸಂವಿಧಾನದ ತಿದ್ದುಪಡಿ ಅಂತ ಆದಾಗ ಈಗ ಅದು ಜೋರಾಗಿ ಕೇಳಿ ಬರುವಂಥ ಒಂದು ಶಬ್ದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರಾಜಕೀಯ ಭಾಗದಲ್ಲಿ. ಅದರ ಬಗ್ಗೆ 1-2 ವಿಚಾರವನ್ನು ನನಗೆ ಗೊತ್ತಿರುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟು 106 ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ. ಅದನ್ನು ಯಾವಾಗ ನಮಗೆ ಸ್ವಾತಂತ್ರ್ಯದಿಂದ ಬಂದಿದೆ, ಸ್ವಾತಂತ್ರ್ಯ ಕೊಟ್ಟಾದ ಮೇಲೆ ಇಲ್ಲಿಯ ತನಕ 106 ಬಾರಿ ಸಂವಿಧಾನ ತಿದ್ದುಪಡಿ ಆಗಿರುವಂಥದ್ದು ಹೌದು. ಅದರಲ್ಲಿ 76 ಬಾರಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿದೆ. 106ರಲ್ಲಿ 76 ಬಾರಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿದೆ ಅಂತ ಆದರೆ ಉಳಿದ 35 ಅದನ್ನು ಎಲ್ಲ ಬಾಕಿ ಬಿಟ್ಟು ಬೇರೆ ಎಲ್ಲ ಪಕ್ಷಗಳು ಬಂದಿದೆ, ಅದೆಲ್ಲ ಒಟ್ಟಾಗಿ ಮಾಡಿ, ಅದರಲ್ಲಿ BJP ಇದೆ, ಇತರ ಪಕ್ಷಗಳು ಒಟ್ಟಾಗಿ 35 ಬಾರಿ ಮಾಡಿರುವಂಥದ್ದಾದರೆ. ಆದರೆ ನಾನು ಒಂದು ಸ್ಪಷ್ಟತೆಯಲ್ಲಿ ಹೇಳ್ತೇನೆ, BJP ಯಾತಕ್ಕೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿದೆ, ಕಾಂಗ್ರೆಸ್ ಯಾತಕ್ಕೋಸ್ಕರ ಮಾಡಿದೆ ಅಂದರೆ ಒಂದೆರಡು ಉದಾಹರಣೆ ಕೊಟ್ಟು ಮಾಡ್ತೇನೆ. ಕಾಂಗ್ರೆಸ್ಸಲ್ಲಿ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಾಗ ಅವರು ಒಂದು ಚುನಾವಣೆಯಲ್ಲಿ ಅವರಿಗೆ ಚುನಾವಣೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಲ್ಲಲಿಕ್ಕೆ ಇಲ್ಲ, ಆ ಚುನಾವಣೆ ನೀವು ವ್ಯತ್ಯಾಸ ಆಗಿದೆ, ಆಮಿಷ ಒಡ್ಡಿದ್ದೀರಿ ಅಂತ ಕೋರ್ಟು ನಿರ್ಣಯ ಬರ್ತದೆ, ಕೋರ್ಟು ದಾವೆ ಹೂಡ್ತಾರೆ, ಕೋರ್ಟಲ್ಲಿ ಒಂದು ಇದು ಬರ್ತದೆ, ನೀವು ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲಕ್ಕಿಲ್ಲ ಅಂತ.
ಆವಾಗ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ, ಅವರ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೋರ್ಟನ್ನೇ ವಿರೋಧಿಸಿ ಆ ಸಂದರ್ಭದಲ್ಲಿ ನಮಗೆ ಇದನ್ನು ತರುವಂಥ ತುರ್ತು ಪರಿಸ್ಥಿತಿಯನ್ನು ತರುವಂಥದ್ದನ್ನು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಯಾತಕ್ಕೋಸ್ಕರ ಬಂತು ಅಂದರೆ, ಒಬ್ಬ ಜನಪ್ರತಿನಿಧಿಗೆ, ಅಂದರೆ ಅವರು ಅವಾಗ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದೆ ಅಂತಾದರೆ, ಪ್ರಧಾನಮಂತ್ರಿಯವರನ್ನು ಕೋರ್ಟ್ ನನ್ನನ್ನು ಪ್ರಶ್ನಿಸುವುದ ಹಕ್ಕು ಇಲ್ಲ ಅನ್ನುವುದಕ್ಕೆ ಮಟ್ಟಿಗೆ ಅದನ್ನು ಕಾನೂನನ್ನು ತಿದ್ದುಪಡಿ ಕಂಡಿದ್ದಾರೆ. ಯಾಕಂದರೆ ನಿಜವಾಗಿಯೂ ಕಾನೂನು ಒಂದೇ ರೀತಿ ಇರಬೇಕು, ಅವ್ರು ಜನಪ್ರತಿನಿಧಿ ಇರ್ಬೋದು, ಪ್ರಧಾನಿ ಇರ್ಬೋದು, ಎಲ್ಲರಿಗೂ. ಆದರೆ ಇವರು ಮಾಡಿದ್ದೇನೆಂದರೆ, ಪ್ರಧಾನಮಂತ್ರಿಯನ್ನು ಕೋರ್ಟ್ ಪ್ರಶ್ನಿಸುವಂಥ ಹಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಕಾನೂನನ್ನು ಅಲ್ಲಿಂದ ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ತನ್ನ ಕುರ್ಚಿಯನ್ನು ಗಟ್ಟಿ ಮಾಡಲಿಕ್ಕೋಸ್ಕರ, ತನ್ನ ಸ್ಥಾನಮಾನವನ್ನು ಗಟ್ಟಿ ಮಾಡಿಸ್ಕೋಸ್ಕರ ಎಲ್ಲ ಇದನ್ನು ತೆಗೆದುಬಿಟ್ಟಿದ್ದಾರೆ. ಉದಾಹರಣೆಗೆ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಪತ್ರಕರ್ತರನ್ನು ಬರವಣಿಗೆ ಅದರ ಸ್ವಾತಂತ್ರ್ಯವನ್ನು ಆ ಸಂದರ್ಭದಲ್ಲಿ ತೆಗೆದಿದ್ದಾರೆ. ಎಲ್ಲ ವಾಕ್ ಸ್ವಾತಂತ್ರ್ಯ ಅಂಥದ್ದನ್ನೆಲ್ಲ ತೆಗೆಯುವಂಥದ್ದನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಮಾಡಿರುವಂಥ ಒಂದು ನಮ್ಮ ದೇಶಕ್ಕೆ ಮಾಡಿರುವಂಥ ಅನ್ಯಾಯ. ತುರ್ತು ಪರಿಸ್ಥಿತಿಯನ್ನು 21 ತಿಂಗಳದನ್ನು ಮಾಡಿರುವಂಥದ್ದು ನಮಗೆ ಗೊತ್ತಿರುವಂಥದ್ದು ಸಂಗತಿ. ಅದೇ ರೀತಿ BJP ಯಾವುದಕ್ಕೋಸ್ಕರ ತಂತು ಕೇಳಿದರೆ, ಉದಾಹರಣೆ ಆರ್ಟಿಕಲ್ 370 ಇರ್ಬೋದು. ಅಂದರೆ ಎಲ್ಲ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದೇ ಸಂವಿಧಾನ, ಒಂದೇ ವಿಧಾನ, ಒಂದೇ ಪ್ರಧಾನ, ಅದು ಬರಬೇಕು ಅನ್ನೋ ದೃಷ್ಟಿಯಿಂದ ತಂದಿರುವಂಥದ್ದು. ಅದಕ್ಕೆ ನಾನು ಈಗ ಉದಾಹರಣೆ ಈಗ ನಡೀತಿರುವಂಥದ್ದು ವಕ್ಫ್ ಬೋರ್ಡಿನ ವಿಚಾರ ಬಂದಾಗ JPC ಅಸ್ತಿತ್ವಕ್ಕೆ ಬಂದಿದೆ. ಹೌದು, ಇದನ್ನು ನಾನು ಹೇಳುವುದೇನೆಂದ್ರೆ, BJP ಯಾತಕ್ಕೋಸ್ಕರ ತಂದದ್ದು ಕೇಳಿದ್ರೆ, ಈ ದೇಶದ ಹಿತದೃಷ್ಟಿಯನ್ನು ಇಟ್ಟುಕೊಂಡು BJP ಇದು ಸಂವಿಧಾನವನ್ನು ಬದಲಾವಣೆ ಮಾಡಿರುವಂಥದ್ದು. ಸಂವಿಧಾನದಲ್ಲಿ ಬದಲಾವಣೆ ಎಲ್ಲ ತಿದ್ದುಪಡಿ ಮಾಡಿರುವಂಥದ್ದು. ಆದರೆ ಕಾಂಗ್ರೆಸ್ ಎಲ್ಲ ಸಂದರ್ಭದಲ್ಲೂ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕು, ತನ್ನ ಪದವನ್ನು ರಕ್ಷಣೆ ಮಾಡಬೇಕು, ತನ್ನ ಸಂಸಾರವನ್ನು ರಕ್ಷಣೆ ಮಾಡಬೇಕು, ತನ್ನ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಂದಿರುವಂಥದ್ದು. ಆದ್ದರಿಂದ BJP ಮತ್ತು ಕಾಂಗ್ರೆಸ್ಸಿನಲ್ಲಿ ಆಗಿರುವಂಥ ವ್ಯತ್ಯಾಸ, BJP ದೇಶದ ಪರವಾಗಿ, ಕಾಂಗ್ರೆಸ್ ತನ್ನ ಕುಟುಂಬದ ಪರವಾಗಿ ಮಾಡಿದ್ರಿಂದ ಇದಿಷ್ಟು ತಿದ್ದುಪಡಿ ಮಾಡಿದ್ದೇವೆ. ಎಲ್ಲ ಈಗ ಒಂದು ಗೂಬೆಯನ್ನು ಕೂರಿಸುವಂಥದ್ದಾಗಿದೆ. BJP ಬಂದು ಕೂಡ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ಖಂಡಿತವಾಗಿಯೂ ಬದಲಾವಣೆ ಮಾಡುವಂಥದ್ದಲ್ಲ. ನಾಯಕರೊಬ್ಬರು ಹೇಳಿದ್ರಲ್ಲ, ತಮ್ಮದು ಉತ್ತರ ಕನ್ನಡದ ಮಾಜಿ ಸಂಸದರು ಬದಲಾವಣೆ ಮಾಡ್ತೀವಿ ಅಂತ. ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ರಾಧಾಂತಕ್ಕೆ ಕಾರಣ ಅದೇ ಆಗಿತ್ತು. ಅಲ್ಲ, ನಾನು ಹೇಳುದು ಅದನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ ಶಬ್ದ ಅಲ್ಲ. ಅವರು ಹೇಳಿದ ಮಾತು ಸ್ಪಷ್ಟತೆಯಲ್ಲಿ ಅವರಲ್ಲಿ ಇತ್ತು. ಏನು ಕೇಳಿದರೆ, ಬದಲಾವಣೆ ಮಾಡಬೇಕು ಅಂತಲ್ಲ, ಬದಲಾವಣೆ ಆಗಿರುವಂಥದ್ದು ಈ ಪುಟ್ಟ ಈಗ ಉದಾಹರಣೆಗೆ ನಾವು 1947ಕ್ಕೆ ಜೀವನ ಪದ್ಧತಿ ಯಾವ ರೀತಿ ಇತ್ತು, ಈಗಿನ ಜೀವನ ಪದ್ಧತಿಗೆ ಬದಲಾವಣೆ ಇದೆ. ಆವಾಗ ಇಷ್ಟು ಎಲೆಕ್ಟ್ರಾನಿಕ್ ಯುಗವಾಗಿರಲಿಲ್ಲ. ಈಗ ನಾವು ಎಲ್ಲವನ್ನೂ ಮಿಷನ್ ಮುಖಾಂತರ ಬದುಕುವಂಥದ್ದಾಗ್ತಾ ಇದೆ. ಅವಶ್ಯಕತೆ ಇದ್ದಾಗ ಬದಲಾವಣೆ ಆಗಬೇಕು. ಆದರೆ ಬದಲಾವಣೆ ವ್ಯಕ್ತಿಗೋಸ್ಕರ ಅಥವಾ ಪಕ್ಷಕ್ಕೋಸ್ಕರ ಅಥವಾ ಕುಟುಂಬಕ್ಕೋಸ್ಕರ ಅಲ್ಲ. ಅದು ದೇಶದ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಮಾಡಿದೆ. ಮತ್ತು ಅಂಬೇಡ್ಕರನ್ನು ಭಾರತೀಯ ಜನತಾ ಪಕ್ಷ ಗೌರವಿಸುವುದು ಮಾತ್ರ ಅಲ್ಲ, ಪೂಜಿಸುವುದು ಮಾತ್ರ ಅಲ್ಲ, ಅವರು ನಡೆದಂತೆ ನಡೆಯುವಂಥದ್ದನ್ನು ಅಂಬೇಡ್ಕರನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಮಾಡಿದೆ. ಉದಾಹರಣೆಗೆ ಕಾಂಗ್ರೆಸ್ನವರು ಅಂಬೇಡ್ಕರನ್ನು ಸೋಲಿಸುವಂಥ ಪ್ರಯತ್ನ, ಒಂದು ಚುನಾವಣೆಯಲ್ಲಿ ಅಂಬೇಡ್ಕರನ್ನೇ ಕಾಂಗ್ರೆಸ್ನವರು ಸೋಲಿಸುವಂಥದ್ದು ಒಂದು ಇತಿಹಾಸ ಇದೆ. ಅದನ್ನು ಮತ್ತೆ ನೆನಪು ಮಾಡುವಂಥ ಅವಶ್ಯಕತೆ ಇದೆ. ಬಟ್ ಭ್ರಮೆ ಇದೆಯಲ್ಲ, ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅನ್ನುವಂಥ ಭ್ರಮೆಯೂ ಇದ್ದಿರಬಹುದು. ಖಂಡಿತ ಮೀಸಲಾತಿ ತೆಗೆದು ಬಿಡ್ತಾರೆ ಅನ್ನೋ ಭ್ರಮೆ ಅದು ತಪ್ಪು ಅಂತ ಅನಿಸ್ತಾ ಇದೆ. ಯಾಕಂದರೆ ಮೀಸಲಾತಿಯನ್ನು ತೆಗೆಯುವುದಲ್ಲ. ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಒಂದು ಮೀಸಲಾತಿಗೆ ಒಂದು ಕಟ್ ಆಫ್ ಡೇಟ್ ಇಟ್ಟಿದ್ದಾರೆ, ಈ ಡೇಟ್ನಲ್ಲಿ ಮುಗಿಬೇಕು ಅನ್ನೋ ದೃಷ್ಟಿಯಿಂದ. ಈಗ ನಮ್ಮ ಹತ್ರ ಮುಗಿಸ್ಲಿಕ್ಕೆ ಆಗಿಲ್ಲ, ಅದು ಬೇರೆ ವಿಚಾರ, ಅದನ್ನು ಮುಂದುವರಿಸುವಂಥದ್ದು ಮಾಡ್ಬೋದು. ಆದರೆ ಮೀಸಲಾತಿಯನ್ನು ತೆಗೆಯುವ ಮಟ್ಟಕ್ಕೆ BJP ಎಲ್ಲೂ ಹೇಳಿಲ್ಲ. ಆದರೆ ಕಾಲಕ್ಕೆ ಯಾವುದು ಅವಶ್ಯಕತೆ ಇದೆ, ದೇಶಕ್ಕೆ ತೊಂದರೆಯಾದದನ್ನು ಸರಿ ಮಾಡಬೇಕಾದ್ರೆ ಅದನ್ನು ತಿದ್ದುಪಡಿ ಮಾಡುವಂಥದ್ದು BJP ಅವರು ಮಾಡಿದ್ದಾರೆ ಅನ್ನೋದು ಸತ್ಯ. ಅದಕ್ಕಿಂತಲೂ ಹೆಚ್ಚಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಒಳ್ಳೆಯ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪೂಜಿಸಬೇಕು, ಆರಾಧಿಸಬೇಕು ಅನ್ನೋದನ್ನು ಭಾರತೀಯ ಜನತಾ ಪಕ್ಷ ಎತ್ತಿ ಹಿಡಿದಿದೆ, ಅದು ಸತ್ಯ. BJPಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಸರ್? ಈಗ ಹಿಂದೆ ಒಂದು ಮಾತಿತ್ತು, BJPಯಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ಒಂದು ಉತ್ತಮವಾಗಿ ಸದೃಢವಾಗಿದೆ ಅಂತ. ಆದರೆ ಈಗಿನ ನಿದರ್ಶನಗಳನ್ನು ಕಂಡಾಗ ಇಲ್ಲಿಯ ಆಂತರಿಕ ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ಆಗ್ತಾ ಇದೆ. ಟೋಟಲ್ ಆಗಿ ಈಗ BJP ಮತ್ತು ಕಾಂಗ್ರೆಸ್ಗೆ ಏನು ವ್ಯತ್ಯಾಸ? ನಾನು ಕಂಡುಕೊಂಡಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಬಹುದು. BJP ಒಂದು ಸಿದ್ಧಾಂತದ ಆಧಾರದ ಮೇಲೆ ಇರುವಂಥ ಪಕ್ಷ. ಸಿದ್ಧಾಂತ ಅಂದರೆ ಉದಾಹರಣೆಗೆ ಆವಾಗೊಮ್ಮೆ ನಾನು ಯೋಚನೆ ಮಾಡಿದೆ, ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಅದರಲ್ಲಿ ಒಂದೇ ಧ್ವಜ ಇರಬೇಕು, ಒಂದೇ ಆಳ್ವಿಕೆ ಇರಬೇಕು, ಒಂದೇ ಶಾಸನ ಇರಬೇಕು, ಏಕ್ ಪ್ರಧಾನ್ ಏಕ್ ನಿಶಾನ್, ಆ ರೀತಿಯ ಕಲ್ಪನೆ ಇಟ್ಕೊಂಡಿರುವಂಥದ್ದು, ಅದಕ್ಕೆ ಹೋರಾಟ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ. ಅದನ್ನು ಮಾಡಿರುವಂಥದ್ದಾಗಿದೆ. ಅಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಈ ದೇಶಕ್ಕೆ ಮೊದಲ ಆದ್ಯತೆ
ಈ ದೇಶದ ಎಲ್ಲ ನಾಗರಿಕರಿಗೂ ದೇಶಭಕ್ತಿಯನ್ನು ಕಲಿಸಬೇಕು ಅನ್ನುವ ದೃಷ್ಟಿಯಿಂದ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷ. ಆ ಸಿದ್ಧಾಂತದಲ್ಲಿ ವ್ಯತ್ಯಾಸ ಆಗಿಲ್ಲ. ವ್ಯಕ್ತಿಯಲ್ಲಿ ನೀವೀಗ ಹೇಳಿದಾಗ ಸ್ವಲ್ಪ ವ್ಯಕ್ತಿಯಲ್ಲಿ ವ್ಯತ್ಯಾಸ ಇರ್ಬೋದು. ವ್ಯಕ್ತಿಯಲ್ಲಿ ವ್ಯತ್ಯಾಸ, ಒಂದು ಮನೆ ಅಂದುಕೊಳ್ಳೆ ಅಣ್ಣ ತಮ್ಮಂದರ ಮಧ್ಯೆ ವ್ಯತ್ಯಾಸ, ಭಿನ್ನಾಭಿಪ್ರಾಯ ಇರ್ಬೋದು. ಅಕ್ಕ ತಂಗಿ ತಂದೆ ತಾಯಿಯ ಮಧ್ಯೆ, ಚಿಕ್ಕಮ್ಮ ದೊಡ್ಡಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಅದನ್ನು ಕಾಲಕ್ಕೆ ಸರಿ ಮಾಡಿ ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸಗಳು ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಆದ್ರಿಂದ ಬಿಜೆಪಿಯಲ್ಲಿ ನನಗೆ ಹೆಮ್ಮೆ ಅನಿಸ್ತದೆ ಏನು ಕೇಳಿದ್ರೆ, ಈ ದೇಶದ ವಿಚಾರವನ್ನು ಗಟ್ಟಿ ಮಾಡಿ ಧ್ವನಿಯಲ್ಲಿ ಹೇಳಿರುವಂತದ್ದು ಭಾರತೀಯ ಜನತಾ ಪಕ್ಷ. ಈ ದೇಶದ ಉಳಿವಿಗಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇದೆ, ಸಿದ್ಧಾಂತದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದೆ. ನೀವು ಹೇಳುವ ಪ್ರಕಾರ ಒಂದು ಸ್ವಲ್ಪ ವ್ಯತ್ಯಾಸ ಗೊಂದಲಗಳು ಇರ್ಬೋದು, ಅದು ನಮ್ಮ ಪಕ್ಷದ ಹಿರಿಯರು ಅದನ್ನು ಸರಿ ಮಾಡ್ತಾರೆ ಅನ್ನುವ ವಿಶ್ವಾಸ ನಂಬಿಕೆ ನಮಗಿದೆ. ಇದು ಕಾಂಗ್ರೆಸ್ನಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ. ಕಾಂಗ್ರೆಸ್ನಲ್ಲಿ ಅವರು ಕೇವಲ ಅವರ ಚೇರ್ ಬರಬೇಕು, ಅವರ ಜಾತ್ಯತೀತ ಸಿದ್ಧಾಂತದ ಬಗ್ಗೆ ನಂಬಿಕೆ ಇಡುವವರು ಅಲ್ಲ. ಜಾತ್ಯತೀತ ಸಿದ್ಧಾಂತ ಹೇಳಿದ್ರೆ ಇನ್ನು ಮತ್ತೆ ಒಂದಷ್ಟು ವಿಚಾರ ಹೋಗ್ತದೆ. ಈಗ ಜಾತ್ಯತೀತ ಸಿದ್ಧಾಂತ ಅಂತ ಅವರದ್ದು ಹೇಳ್ತಾರೆ, ನಮ್ದು ಜಾತ್ಯತೀತ ಸಿದ್ಧಾಂತ ಸಾಮರಸ್ಯ, ಸೌಹಾರ್ದ, ಏಕತೆ, ಸಮಗ್ರತೆ, ಭವ್ಯತೆ ಮತ್ತು ತಳಮಟ್ಟದವರಿಗೂ ಕೂಡ ಒಂದು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ, ಇದೆಲ್ಲವೂ ಸಿದ್ಧಾಂತಗಳು ಅಂತ ಹೇಳ್ತಾರೆ. ಅದು ಅವರ ಸಿದ್ಧಾಂತ. ಆದರೆ ಇದಿಷ್ಟು ಜನರಿಗೆ ಒಂದೇ ಕಾನೂನು ಯಾಕೆ ಮಾಡಬಾರ್ದು ಅವರು? ಈಗ ಇಷ್ಟು ಜನರ ಮೇಲೆ ಅವರಿಗೆ ಪ್ರೀತಿ ವ್ಯಾಮೋಹ ಒಟ್ಟಾಗಿ ಬದುಕಬೇಕು ಅಂತ ಇದೆ ಅಂತ ಆದ್ರೆ ಇದಿಷ್ಟು ಜನರಿಗೆ ಒಂದೇ ರೀತಿಯ ಕಾನೂನು ಮಾಡಲಲ್ವಾ? ಅಂದ್ರೆ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ತಮ್ಮ ಖಂಡಿತ ಆ ರೀತಿಯ ಕಾನೂನನ್ನು ತರುವಂತಹ ಜವಾಬ್ದಾರಿ ಇವ್ರದ್ದು ಇತ್ತಲ್ವಾ? ಈಗ ಉದಾಹರಣೆ, ಇವ್ರದ್ದು ಕಾಂಗ್ರೆಸ್ ಪಕ್ಷ ಬೃಹದಾಗಿರುವಂತಹ ಪಕ್ಷ, ಬ್ರಿಟಿಷರು ಅವರ ಕೈಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿರುವಂತದ್ದು ಹೌದು. ಅದಾದ್ಮೇಲೆ ಇವರು ಯೋಚನೆ ಮಾಡಬಹುದು, ನಾವೆಲ್ಲರೂ ಒಟ್ಟಾಗಿ ಬದುಕ್ತೀವಿ, ಅದರಲ್ಲಿ ಎಲ್ಲರೂ ಇರ್ಬೋದು, ಒಟ್ಟಾಗಿ ನಾವು ಬದುಕ್ತೀವಿ, ಒಂದೇ ಕಾನೂನು ಅಡಿಯಲ್ಲಿ ಬದುಕ್ತೀವಿ, ಅದನ್ನು ಕಾನೂನು ಅವ್ರು ತರಬಹುದಿತ್ತಲ್ಲ, ಯಾಕೆ ತರಲಿಲ್ಲ? ಬಟ್ ತಮಗೆ ಕೋಮುವಾದಿ ಪಕ್ಷ ಅನ್ನುವಂತಹ ಅಪಖ್ಯಾತಿ ಇದೆಯಲ್ಲ. ಅಲ್ಲ, ಕೋಮುವಾದಿ ಪಕ್ಷ ಅನ್ನೋದೇನು ಕೇಳಿದ್ರೆ, ಅವರು ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ದೊಡ್ಡ ಸಮಸ್ಯೆ ಅಥವಾ ಇದಕ್ಕೇನು ಕೇಳಿದ್ರೆ, ಬಹುದೊಡ್ಡವಾಗಿರುವಂತಹ ಸಮಾಜವನ್ನು ಅದು ಸೈಡ್ಗೆ ಇಟ್ಟಿದ್ದಾರೆ. ಈಗ ಇಲ್ಲಿಯ ಮೂಲ ಮನುಷ್ಯರು ಅಂತ ನಾವು ಬಂದಾಗ ಹಿಂದೂಗಳು ಇಲ್ಲಿಯ ಇದ್ದವರು, ಅವರಿಗೆ ಅವರು ಏನೂ ಸಹಕಾರವನ್ನು ಕೊಟ್ಟಿಲ್ಲ, ಅವರಿಗೆ ಅವರ ಪರವಾಗಿ ನಿಲ್ಲಿಲ್ಲ ಯಾವುದೇ ಕಾರಣಕ್ಕೆ ಬಂದಾಗ. ಉದಾಹರಣೆ ಮತ್ತೊಮ್ಮೆ ಅದನ್ನು ನೆನಪು ಮಾಡುವಂಥ ಪ್ರಯತ್ನ ಮತ್ತೆ, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಹುಟ್ಟಿರುವಂಥದ್ದು ಇಡೀ ಎಲ್ಲರಿಗೂ ಗೊತ್ತಿದೆ, ವಿಶ್ವಕ್ಕೆ ಗೊತ್ತಿರುವ ಮಾತು. ಆದರೆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ? ಕಾಂಗ್ರೆಸ್ನವರು ಸಾಥ್ ಕೊಡಬೇಕಿತ್ತು, ಸಾಥ್ ಕೊಡದಿದ್ರೂ ತೊಂದರೆ ಇಲ್ಲ. ಅವರಲ್ಲಿ ಅವಮಾನಿಸಿದ್ದು ಏನು ಕೇಳಿದ್ರೆ, ಅಲ್ಲಿ ಸಾಮೂಹಿಕವಾಗಿರುವಂಥ ಶೌಚಾಲಯ ಮಾಡಬೇಕು, ಸಾಮೂಹಿಕವಾದಂಥ ಆಸ್ಪತ್ರೆ ಮಾಡಬೇಕು, ಸಾಮೂಹಿಕವಾಗಿರುವಂಥದ್ದು ಮಾಡಬೇಕು ಅಂತ ಹೇಳಿದ್ ಬಿಟ್ರೆ, ಇದು ಪ್ರಭು ಶ್ರೀರಾಮಚಂದ್ರನ ಜಾಗ, ಹಿಂದೂಗಳ ಜಾಗ, ಹಿಂದೂಗಳಿಗೆ ದೇವಸ್ಥಾನ ಕೊಡಬೇಕು ಅಂತ ಅವರಿಗೆ ಯಾವ ಅನಿಸ್ಲಿಲ್ಲ? ಯಾಕೆ ಅವರು ಕೊನೆಗೆ ಸಂದರ್ಭದಲ್ಲೂ ದೇವಸ್ಥಾನದ ಲೋಕಾರ್ಪಣೆ ಸಂದರ್ಭದಲ್ಲೂ ಅವರು ಬರಲಿಲ್ಲ? ಅನೇಕ ಜನ ಧರ್ಮದ ಆಧಾರದಲ್ಲಿ ತಾವು ಜನರನ್ನು ವಿಭಜಿಸ್ತೀರಿ. ಧರ್ಮದ ಆಧಾರದ ಮೇಲೆ ಅನ್ನೋದಕ್ಕಿಂತಲೂ ಇಲ್ಲಿ ಒಂದು ಧರ್ಮ ಇತ್ತು ಹೌದು ಅಲ್ವಾ? ಇಲ್ಲಿ ಒಂದು ಬುಡಕಟ್ಟು ಜನಾಂಗ ಇತ್ತು ಹೌದಲ್ವಾ? ಅವರ ಭಾವನೆಗಳಿಗೂ ನೋಡ್ಕೊಳ್ಳುವಂಥದ್ದು ಇವು ಸರ್ಕಾರದ ಆದ್ಯತೆ ಇದೆ ಅಲ್ವಾ? ಧರ್ಮದ ಆಧಾರದ ಮೇಲೆ ಅಂದ್ರೆ ಇದು ದೇಶ ಇರುವಂಥದ್ದೇ ಧರ್ಮದ ಆಧಾರದ ಮೇಲೆ. ಎಲ್ಲವನ್ನು ನೋಡಿ, ಈಗ ಇಲ್ಲಿ ಈ ಭಾರತ ದೇಶ ಅನ್ನುವಂಥದ್ದು ಏನು ಇರುವುದು ಕೇಳಿದ್ರೆ, ಇದು ಧರ್ಮ ಬಿಟ್ಟು ದೇಶ ಅಲ್ಲ, ದೇಶ ಬಿಟ್ಟು ಧರ್ಮ ಅಲ್ಲ. ಇದು ಎರಡು ಹೋದರೆ ಮಾತ್ರ ಅದು ಸಮಾನವಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನಾನು ಮತ್ತೊಮ್ಮೆ ಹೇಳುವುದೇನೆಂದ್ರೆ, ಕಾಂಗ್ರೆಸ್ನವರು ಏನಂದ್ರೆ ತುಷ್ಟೀಕರಣ ಅವಾಗಲೇ ಪ್ರಾರಂಭ ಮಾಡಿದ್ರು, ಈಗ ಅಂತಲ್ಲ. ಉದಾಹರಣೆಗೆ ಕಾಂಗ್ರೆಸ್ ಇದಕ್ಕೆ ಸ್ವಾತಂತ್ರ್ಯ ಬಂದ ಕೂಡಲೇ ಅವರ ತುಷ್ಟೀಕರಣದ ಮಾತು ಎಲ್ಲ ಸಂದರ್ಭಗಳಲ್ಲೂ ಒಂದು ಚಿಕ್ಕ ಗುಂಪಿಗೆ ಮತದ ಆಸೆಗೋಸ್ಕರ, ಚುನಾವಣೆಯಲ್ಲಿ ನಾವು ಮತ ಪಡಿಬೇಕು ಅನ್ನೋ ಆಸೆಗೋಸ್ಕರ ಒಂದು ಗುಂಪಿನ ಜೊತೆಯಲ್ಲಿ ನಿಂತಿರುವಂಥದ್ದು ಸ್ಪಷ್ಟತೆ ಇದೆ. ಆದ್ರಿಂದ ಕಾಂಗ್ರೆಸ್ನವರು ಈ ಚಿಕ್ಕದಾಗಿ ಇಷ್ಟು ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ಹಿಂದೆ ಯೋಚನೆ ಮಾಡಿ, ಕೇವಲ ಬಿಜೆಪಿ ಇದ್ದು ಶೂನ್ಯವಾಗಿತ್ತು. ಅದಾದ್ಮೇಲೆ 1, 2, 3ರಿಂದ ಹುಟ್ಟಿರುವಂತಹ ಬಿಜೆಪಿ ಈಗ ಆಳ್ವಿಕೆ ಮಾಡುವಂತಹ ಶಕ್ತಿ ಬಂತಾದ್ರೆ ಕಾಂಗ್ರೆಸ್ನ ವೈಫಲ್ಯ ಅಂತ ಅನಿಸೋದಿಲ್ವಾ? ಈಗಿನ ಒಬ್ಬ ಯುವಕನಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಏನು ಕೇಳಿದ್ರೆ ಅವನ ಸ್ಪಷ್ಟತೆ ಅವನ ಹತ್ರ ಇದೆ. ನಮಗೆ ಮೋದಿ ಬೇಕಾ ಅಥವಾ ಬೇರೆ ಕಾಂಗ್ರೆಸ್ ಬೇಕಾ ಅಂತ ಯೋಚನೆ ಮಾಡಿದಾಗ ಮೋದಿ ಯಾಕೆ ಬೇಕು ಕೇಳಿದ್ರೆ, ಮೋದಿ ಭ್ರಷ್ಟಾಚಾರ ಮಾಡಿಲ್ಲ, ಅಥವಾ ಮೋದಿ ಸ್ವಂತಕ್ಕೋಸ್ಕರ ತನ್ನ ಮನೆಗೋಸ್ಕರ ಆಸ್ತಿ ಮಾಡಿಲ್ಲ. ದಿನದ 17, 18, 20 ಗಂಟೆ ತನಕ ಮೋದಿ ದೇಶಕ್ಕೋಸ್ಕರ ಸಮಯ ಕೊಡಬಲ್ಲಂತಹ ವ್ಯಕ್ತಿ, ನಿಸ್ವಾರ್ಥವಾದಂತಹ ವ್ಯಕ್ತಿ. ಮೋದಿ ಬೇಕು ಅನ್ನೋ ದೃಷ್ಟಿಯಿಂದ, ಭಾರತೀಯ ಜನತಾ ಪಕ್ಷ ಬೇಕು ಅನ್ನೋ ದೃಷ್ಟಿಯಿಂದ ಈಗಿನ ಯುವ ಪೀಳಿಗೆ ಇರಬೇಕು ಅಂತಾದರೆ ಕಾಂಗ್ರೆಸ್ನವರ ನ್ಯೂನ್ಯತೆ ಇದೆ, ಅದನ್ನು ಅವರು ಸರಿ ಮಾಡುವಂಥ ಅವಶ್ಯಕತೆ ಇದೆ. ಅವರು ಯಾವುದೇ ಒಂದು ಇದರ ಜೊತೆಯಲ್ಲಿ ಇರುವುದಲ್ಲ, ಒಟ್ಟಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿ. ತಮ್ಮ ತತ್ವ ಸಿದ್ಧಾಂತಗಳು ನಮ್ಮ ಜಾತ್ಯತೀತ ವ್ಯವಸ್ಥೆಗೆ ಮತ್ತು ಸೌಹಾರ್ದತೆಗೆ ಕೊಡಲಿಯೇಟು ನೀಡ್ತಾ ಇದೆ ಅಂತ ಹೇಳ್ತಾರೆ. ನಾನು ಈ ಮಾತಿಗೆ ಹೇಳಬೇಕು ಅಂತಾದರೆ, ಈ ದೇಶದಲ್ಲಿ ಮೂಲ ವ್ಯಕ್ತಿಗಳು ಹಿಂದೂಗಳು ಅಂತ ನಾನು ಹೇಳೋದಕ್ಕೆ ಒಂದು ಎಲ್ಲ ನಿದರ್ಶನಗಳಿದೆ. ಅದು ರಾಜರ ಕಾಲದಲ್ಲಿ ಇರ್ಬೋದು,
ಅಥವಾ ದೇವರು ಹುಟ್ಟಿರುವಂಥ ರಾಮ ಅಯೋಧ್ಯೆಯಲ್ಲಿ ಅಂತ ಆದರೆ, ಕೃಷ್ಣ ಮಥುರೆಯಲ್ಲಿ ಅಂತ ಆದರೆ, ಈಶ್ವರ ಎಲ್ಲ ದೇವರುಗಳು ಹುಟ್ಟಿರುವಂಥದ್ದು. ಎಲ್ಲ ಗ್ರಾಮಗಳಿಗೆ ಹೋಗಿ ನೀವು ಒಂದು ಸರ್ವೆ ಮಾಡಬೇಕು. ಈ ಉದಾಹರಣೆ ಇದನ್ನು ನಾನು ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಈಗ ಉದಾಹರಣೆಗೆ ಒಂದು ನಮ್ಮ ಕೊಡೂರು ಗ್ರಾಮ ಅಂತ ಇಟ್ಕೊಳ್ಳಿ. ಕೊಡೂರು ಗ್ರಾಮಕ್ಕೆ ಸರ್ವೆ ಮಾಡಿದಾಗ ಅಲ್ಲಿ ಬರುವಂಥ ಕಥೆ ಏನು ಕೇಳಿದರೆ ಅಲ್ಲಿ ಶಂಕರನಾರಾಯಣ ದೇವರ ಉದ್ಭವ ಲಿಂಗದ ಕಥೆ ಬರ್ತದೆ. ಅದೇ ನೀವು ಬಪ್ಪನಾಡಿಗೆ ಹೋದಾಗ ಅಲ್ಲೊಂದು ಕಥೆ ದೇವರದ್ದು ಬರ್ತದೆ, ಕಟೀಲು ಹೋದಾಗ ಅಲ್ಲೊಂದು ಬರ್ತದೆ. ಎಲ್ಲ ಚಿಕ್ಕ ಚಿಕ್ಕ ಊರುಗಳಲ್ಲೂ ದೇವರು ನಡೆದಾದಂಥ ಕಥೆ ಬರ್ತದೆ. ಬಿಟ್ಟರೆ ಯಾವುದೇ ಒಬ್ಬ ಬಾಬರ ಬಂದಿದ್ದಾನಂತ ಕಥೆ ಇಲ್ಲ, ಯಾವುದೇ ಒಬ್ಬ ಯೇಸುವಲ್ಲಿ ಹುಟ್ಟಿದ್ದೇನಂತ ಕಥೆ ಇಲ್ಲ. ಯಾವುದಾದ್ರೂ ಇದ್ರೆ ಹೇಳಿ, ನೀವು ಯಾವುದಾದ್ರೂ ಇಂಥ ಕಥೆಗಳಲ್ಲಿ ಇಂಥದ್ದು ಇದೆ ಅಂತ ಆದ್ರೆ ಹೇಳಿ. ಅಂಥದ್ದನ್ನು ತುರುಕಿಸುವಂಥ ಪ್ರಯತ್ನವಾಗಿದೆ, ಅದನ್ನು ನಾನು ಹೇಳ್ತೇನೆ. ಉದಾಹರಣೆಗೆ ಈಗ ಅಯೋಧ್ಯೆ ಇದು ಶಬರಿಮಲೆಯಲ್ಲಿ ಅಲ್ಲಿ ಅವರು ವಾವರ ಸ್ವಾಮಿ ಅಂತ ಇದ್ದಾನೆ ಅನ್ನೋದನ್ನು ತುರುಕಿಸುವಂಥದ್ದು ಆಗಿದೆ. ನಾನು ನೇರ ಅದರ ಬಗ್ಗೆ ನಾನು ಪ್ರಶ್ನೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಯ್ಯಪ್ಪನ ಕಾಲಘಟ್ಟ ಯಾವುದು? ಮುಸಲ್ಮಾನರು ಈ ದೇಶಕ್ಕೆ ಬಂದದ್ದು ಯಾವಾಗ? ಮುಸಲ್ಮಾನರು ಈ ದೇಶಕ್ಕೆ ಬಂದದ್ದು 800 ವರ್ಷದ ಹಿಂದೆ. ಆದರೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಇರುವಂಥದ್ದು, ಅಯ್ಯಪ್ಪನ ಪ್ರತ್ಯಕ್ಷ ಆಗಿರುವಂಥದ್ದು, ರಾಮ 17.25 ಲಕ್ಷದ ಇತಿಹಾಸ ಇರುವಂಥದ್ದು ಅಯೋಧ್ಯೆಯಲ್ಲಿ. ನಾನು ಹೇಳಿದೆ, ಇದು ಕಟ್ಟುಕತೆಯನ್ನು ನಮಗೆ ತೋರಿಸುವಂಥ, ಇದುವರೆಗೆ ನಂಬಿಸುವಂಥದ್ದು ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಮಾಡಿಸುವಂಥ ಅವಶ್ಯಕತೆಗಳ ಹಿಂದೂಗಳು ಯಾವುದೋ ಒಂದು ತಲೆಯಲ್ಲಿ ಏನೋ ಬ್ಲ್ಯಾಂಕ್ ಆಗಿಲ್ಲ, ಎಲ್ಲವೂ ಇದೆ. ಆದರೆ ಹಿಂದೂಗಳು ಸಜ್ಜನರು, ಮೌನದಿಂದ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ. ನೀರು ಕೇಳಿದಾಗ ಹಾಲು ಕೊಟ್ಟಂಥ ಒಳ್ಳೆಯ ವ್ಯಕ್ತಿತ್ವ ಅವರು. ಯಾರೋ ದಂಡೆತ್ತಿ ಬಂದಾಗ ಅವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ನಾವು ಸೋಲನ್ನು ಅಪ್ಪಿರಬಹುದು, ಆದರೆ ಸತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ, ಎಲ್ಲ ಈ ಭಾರತದ ಭೂಮಿ ಏನಿದೆ ಇದು ಪುಣ್ಯ ಭೂಮಿ, ಇದು ಹಿಂದೂಗಳ ಭೂಮಿ. ಇದು ಎಲ್ಲ ರೀತಿಯಲ್ಲೂ ನೋಡಿದರು. ಅದು ಹಿಂದೂಗಳ ಕುರು ಎಲ್ಲ ಕಡೆಯಲ್ಲಿ ಸಿಕ್ಕಿದೆ, ಅಯೋಧ್ಯೆಯಲ್ಲಿ ಸಿಕ್ಕಿದೆ, ಮಥುರೆಯಲ್ಲಿ ಸಿಕ್ಕಿದೆ. ಎಲ್ಲ ಬೇಕಾದರೆ ಮಸೀದಿಯಲ್ಲಿ ಹೋಗಿ ಹುಡುಕಿದ್ರು ಅಲ್ಲಿ ಈಗ ಶಿವನ ಲಿಂಗ ಇದೆ ಅನ್ನೋದಕ್ಕೆ ಹೋರಾಟ ಆಗ್ತಾ ಇದೆ. ಈಗ ಉದಾಹರಣೆ ಕೊಡೂರಲ್ಲೂ ಒಂದು ಜೈನರ ಬಸತಿಯನ್ನು ಮಸೀದಿ ಅಂತ ಮಾಡಿರುವಂಥದ್ದು ಆಗಿದೆ. ಅದಕ್ಕೆ ನಾನು ಒಂದು ಜವಾಬ್ದಾರಿಯಿಂದ ಹೇಳುವುದೇನೆಂದರೆ, ನಾನು ಒಂದು ಕೋಮದ ಪರವಾಗಿ ನಿಂತುದಲ್ಲ, ಇದು ನೇರ ಹಿಂದೂಗಳ ರಾಷ್ಟ್ರ, ಅದು ಹಿಂದೂಗಳಿಗೆ ಪೂರಕವಾಗಿ ಇರಬೇಕು ಅನ್ನೋದು ಒಂದು ಭಾಗ. ಅನ್ನೋದಕ್ಕಿಂತಲೂ ನಾವು ಒಟ್ಟಾಗಿ ಬದುಕಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ವಸುದೈವ ಕುಟುಂಬ, ಒಂದೇ ಕುಟುಂಬದ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಒಟ್ಟಾಗಿ ಒಂದೇ ಕಾನೂನಿನ ಅಡಿಯಲ್ಲಿ ಬದುಕಲಿಕ್ಕೆ ಈ ಕಾಂಗ್ರೆಸ್ನವರು ಅದಕ್ಕೆ ಸಾಥ್ ಕೊಡಬೇಕು. ಹೌದು, ಇದು ಮಾತು ಸತ್ಯ. ಅದಕ್ಕೋಸ್ಕರ ಒಂದೇ ಕಾನೂನು ತರಬೇಕು, ಒಟ್ಟಾಗಿ ಜೊತೆಯಾಗಿ ಒಂದೋ ಕಾನೂನಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ನವರು ಮಾಡಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಇದೆ. ಒಂದು ವೇಳೆ ಮಾಡಿಲ್ಲ ಅಂತಾದರೆ ನಾಳೆ ಕಾಂಗ್ರೆಸ್ ಅಧೋಪತನ ಆಗ್ತದೆ ಅನ್ನೋದು ಸತ್ಯ. ಧರ್ಮ ಪಕ್ಷ ಆಯಿತು, ಸಮಾಜ ಸೇವೆ ಆಯಿತು. ಈಗ ತಾವು ನಗರಸಭಾ ಸದಸ್ಯರಾಗಿ ಉಡುಪಿಯ ಬುಡಕ್ಕೆ ಒಂದು ಹೊಸ ಸುದ್ದಿಯೊಂದು ಬಂದಿದೆ. ಉಡುಪಿ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಪರಿವರ್ತಿಸುವಂಥ ಪ್ರಯತ್ನದಲ್ಲಿ ಸರ್ಕಾರ ಮುಂದಾಗಿದೆ, ಪ್ರಸ್ತಾವನೆಯನ್ನು ಸಲ್ಲಿಸಿದೆ, ನಿರ್ಧಾರಕ್ಕಾಗಿ ಬಿಟ್ಟಿದೆ. ಇಲ್ಲಿ ಬರುವಂಥ ಪ್ರಶ್ನೆಗಳು, ಒಂದು, ಇದು ಸರ್ಕಾರ ತೆರಿಗೆ ಸಂಗ್ರಹಣೆಯ ಮಾರ್ಗಕ್ಕೆ ಹುಡುಕಿಕೊಂಡಂಥ ಹುನ್ನಾರ ಆಗಿರಬಹುದಾ ಅನ್ನುವಂಥ ಒಂದು ಸಣ್ಣ ಅನುಮಾನವೂ ಕೂಡ ಕಾಡ್ತಾ ಇದೆ. ಟೋಟಲ್ ಆಗಿ ತೆಗೆದುಕೊಂಡ್ರೆ ಉಡುಪಿ ಮಹಾನಗರ ಪಾಲಿಕೆ ಆಗಲಿಕ್ಕೆ ಅರ್ಹವಾಗಿದೆಯಾ? ಮತ್ತು ಈ ಸುದ್ದಿ ಶುಭ ಸುದ್ದಿಯೋ ಅಶುಭ ಸುದ್ದಿಯೋ? ನಾನೊಬ್ಬ ನಗರಸಭೆಯ ಸದಸ್ಯನಾಗಿ ಇದು ಸುದ್ದಿ ಏನಿದೆ, ಇದು ಬಂದಿರುವಂಥದ್ದು ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳಿಂದ ಒಂದು ಪತ್ರ ಬಂದಿದೆ. ಇದು ಖಂಡಿತವಾಗಿಯೂ ಶುಭ ಸುದ್ದಿ. ಯಾಕಂದರೆ ಒಂದು ನಗರ ಅದು ಬೆಳವಣಿಗೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಒಬ್ಬ ಜನಪ್ರತಿನಿಧಿಯಲ್ಲಿ ಇರಬೇಕು ಅನ್ನೋದು ಸತ್ಯ. ಆದ್ದರಿಂದ ಇದು ಶುಭ ಸುದ್ದಿ ಆಗಿರುವಂಥದ್ದು. ಸರಿ, ಆದರೆ ಅರ್ಹವೇ? ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅರ್ಹ ಅಂತ ನಾನು ಹೇಳೋದಕ್ಕೆ ಒಂದೆರಡು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ಅದನ್ನು ಹೇಳ್ತೇನೆ. ಈಗ ಉದಾಹರಣೆಗೆ 1997ರಲ್ಲಿ ಉಡುಪಿ ನಗರಸಭೆಯನ್ನು ದೊಡ್ಡದಾಗಿರುವಂಥದ್ದನ್ನು ಮಾಡಿದ್ದಾರೆ. ಅದು ಚಿಕ್ಕದಾಗಿರುವಂಥ ಏನು ನಗರಸಭೆ ಇತ್ತೆ ಅದು ದೊಡ್ಡದಾಗಿರುವಂಥದ್ದು ಮಾಡಿದ್ದಾರೆ. ಒಟ್ಟು 68.28 ಚದರ ಕಿಮಿ ವಿಸ್ತೀರ್ಣವಲ್ಲವಂತ ಈಗಿನ 35 ವಾರ್ಡ್ಗಳಿರುವಂಥ ಒಂದು ನಗರಸಭೆ. ಕೆಲವು ಗ್ರಾಮಗಳನ್ನು ಹಿಂದೆ ಸೇರಿಸಲಾಗಿತ್ತು. ಹೌದು, ಆ ಸಂದರ್ಭದಲ್ಲಿ ಒಂದು 4 ಗ್ರಾಮಗಳನ್ನು, ಉದಾಹರಣೆ ಮಲ್ಪೆ ಕೊಡೂರು ಭಾಗ ಇರ್ಬೋದು, ಈಗ ಪುತ್ತೂರು ಕಲ್ಯಾಣಪುರ ಭಾಗ ಇರ್ಬೋದು, ಅದಾದ ಮೇಲೆ ನಮ್ಮ ಹೆರ್ಗ, ಕರ್ಕಾಳ, 80ನೇ ಬೆಡಗಬೆಟ್ಟು, ಈ ಎಲ್ಲ ಗ್ರಾಮಗಳನ್ನು ಸೇರಿಸ್ಕೊಂಡು 1,25,306 ಜನಸಂಖ್ಯೆಯನ್ನು ಸೇರಿಸ್ಕೊಂಡು ಆಗಿರುವಂಥ ಈ ಒಂದು ನಗರಸಭೆ. ಈ ನಗರಸಭೆ ಆದಾಗ ಸಂದರ್ಭದಲ್ಲೂ ಅನೇಕ ಜನರಲ್ಲಿ ವಿರೋಧ ಇತ್ತು. ಅದಕ್ಕೆ ನಮ್ಮ ಗ್ರಾಮಗಳನ್ನು ಸೇರ್ಪಡೆ ಮಾಡುವಾಗ ವಿರೋಧ ಇತ್ತು. ನಮ್ಮನ್ನು ಮಾಡಬೇಡಿ, ನಾವು ಆ ಮಟ್ಟದಲ್ಲಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗಿಲ್ಲ, ನಮ್ಮಲ್ಲಿ ಇದು ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದ ಮಾರ್ಗದ ವ್ಯವಸ್ಥೆ ಇಲ್ಲ, ನಮ್ಮನ್ನಲ್ಲಿ ತಂದರೆ ನಮಗೆ ಬದುಕಲಿಕ್ಕೆ ಕಷ್ಟ ಆಗಬಹುದು ಅನ್ನೋ ದೃಷ್ಟಿಯಿಂದ ವಿರೋಧದ ಮಧ್ಯದಲ್ಲೂ
ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಆಗಿದೆ, ಅದು ಸರ್ಕಾರದ್ದು, ಅದನ್ನು ನಾವು ಒಪ್ಪಲೇಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಈಗ ನಮ್ಮ ಪ್ರಶ್ನೆ ಏನು ಕೇಳಿದರೆ, ಈಗ ನನ್ನೊಬ್ಬ ನಗರಸಭಾ ಸದಸ್ಯನಾಗಿ ನನ್ನ ಪ್ರಶ್ನೆ ಏನು ಕೇಳಿದರೆ, ಇದನ್ನು ಈಗ ಇರುವಂಥದ್ದು 1,25,000 ಜನಸಂಖ್ಯೆ ಅಂತ ಆದರೆ, ಇನ್ನು ಮಹಾನಗರ ಪಾಲಿಕೆ ಮಾಡಬೇಕು ಅಂತಾದರೆ ಹತ್ರ 3 ಲಕ್ಷ ಚಿಲ್ಲರಿ ಜನಸಂಖ್ಯೆ ಅವಶ್ಯಕತೆ ಇದೆ. 3 ಲಕ್ಷ ಜನಸಂಖ್ಯೆ ಬರಬೇಕು ಅಂತಾದರೆ ಪುನಃ ಅದೇ 12 ಪಂಚಾಯತ್ಗಳನ್ನು ಸೇರಿಸುವಂತ ಬೇಕಾಗ್ತದೆ. ಉದಾಹರಣೆಗೆ ಬಡನಿಡಿಯೂರು ಪಂಚಾಯತ್ ಇರ್ಬೋದು, ಅಥವಾ ಕೆಮ್ಮಣ್ಣು ತನಕ ಇರ್ಬೋದು, ಈ ಕಡೆ ಕಡೆಕಾರು, ಉದ್ಯಾವರ, ಅಂಬುಲ್ಪಾಡಿ ಇರ್ಬೋದು, ಅಲೆಯೂರು ಇರ್ಬೋದು, ನಮ್ಮ ಕಟಪಾಡಿ ಇರ್ಬೋದು, ಕೋಟೆ ಇರ್ಬೋದು. ಈ ದೃಷ್ಟಿಯಿಂದ ಅನೇಕ ಭಾಗದ ಈ ಬದಿಯ 12ರಿಂದ 13 ನಗರ ಇದು ಪಂಚಾಯತ್ ವ್ಯಾಪ್ತಿಯನ್ನು ತಗೊಳ್ಬೇಕಾಗಿದೆ. ಆದರೆ ಪಂಚಾಯತ್ ವ್ಯಾಪ್ತಿ ಈ ಮಾನಸಿಕತೆಯಲ್ಲಿ ಇದೆಯಾ ಅಂತ ಕೇಳಿದಾಗ ಇಲ್ಲ. ಪಂಚಾಯತಿಗೆ ಈಗ ಇದನ್ನು ಒಮ್ಮೆಲೆ ಬರ್ಡನ್ ಹಾಕಿದರೆ ಅದನ್ನು ತೊಂದರೆ ಆಗುವಂಥ ಸಾಧ್ಯತೆಯೂ ಇದೆ. ಅದನ್ನು ಇಟ್ಕೊಂಡು ನಾವು ಅದನ್ನೆಲ್ಲ ಇಟ್ಕೊಂಡು ನಮ್ಮಲ್ಲಿ ಇಲ್ಲಿಯ ವ್ಯವಸ್ಥೆ ಸರಿ ಇದೆಯಾ ಕೇಳಿದರೆ, ಆ ಮಟ್ಟದಲ್ಲಿ ವ್ಯವಸ್ಥೆ ಸರಿ ಇದೆಯಾ ಕೇಳಿದರೆ, ಈಗ ಉದಾಹರಣೆಗೆ ನೀರು ಕೊಡುವಂಥದ್ದು ಎಲ್ಲ ಪಂಚಾಯತಲ್ಲಿ ಇದೆ. ಉಡುಪಿ ನಗರಕ್ಕೆ ಹೊರಾಯಿಯ ನೀರನ್ನು ತರಿಸುವಂಥದ್ದು ಆಗ್ತಾ ಇದೆ. ಈಗ ಮೊನ್ನೆ ನೀರು ಬಂದಿದೆ. ಇದು ಒಂದು ಹಂತದಲ್ಲಿ ಪ್ರಾರಂಭ ಆಗಿದೆ ಅನ್ನೋದು. ನೀರಿನ ವ್ಯವಸ್ಥೆಗೆ ಅಷ್ಟು ಸಮಸ್ಯೆ ಆಗದಿದ್ರು ಎಲ್ಲೋ ಒಂದು ತ್ಯಾಜ್ಯ, ಏನು ನಾವು ಈಗ ಇಂದ್ರಾಣಿ ನದಿಯ ಬಗ್ಗೆ ನಾವು ಮಾತಾಡಿದ್ದೀವಿ, ಅಂಡರ್ ಡ್ರೈನೇಜ್ ಸಿಸ್ಟಮ್, ಅಂಡರ್ ಡ್ರೈನಿಂಗ್ ಸಿಸ್ಟಮ್ ಏನಿದೆ ಅದು ಖಂಡಿತವಾಗಿಯೂ ಇದಕ್ಕೆ ಪೂರಕವಾಗಿ ಸಮರ್ಥಕವಾಗಿ ಇಲ್ಲ. ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ. ಯಾಕಂದ್ರೆ ಈಗಲೂ ಇರುವಂತದ್ದು ಏನಂದ್ರೆ ಉಡುಪಿಯ ಹಳೆಯ ವಾರ್ಡ್ಗಳೇನಿದೆ ಅದು ಮಾತ್ರ ಬಿಟ್ರೆ, ಇಲ್ಲಿ ಆದಿಉಡುಪಿ ಇಂಥ ಆಚೆಗಡೆ ಅದು ಮಲ್ಪೆ ಇರ್ಬೋದು, ಕಲ್ಮಾಡಿ ಇರ್ಬೋದು, ಕೊಡವೂರು ಇರ್ಬೋದು, ಮೂಡುಬೆಟ್ಟಿಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಈ ಭಾಗದಲ್ಲಿ ಸಂತೆಕಟ್ಟೆಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಸಂತೆಕಟ್ಟೆ ಒಂದು ಬೆಳೀತಿರುವಂಥ ಸ್ಥಿತಿ. ಅದೇ ರೀತಿ ಈ ಭಾಗದಲ್ಲಿ ಮಣಿಪಾಲವನ್ನು ದಾಟ್ಕೊಂಡು ಹೋದರೆ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಪರ್ಕಾಳದಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಬಡಗುಬೆಟ್ಟು ವ್ಯವಸ್ಥೆಯಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಇದನ್ನು ಈಗಲೇ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ನಗರಸಭೆ ವ್ಯವಸ್ಥೆಯಲ್ಲೇ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ನಾವು ಅದನ್ನು ಎಲ್ಲಿ ಬಿಟ್ಟು, ಅದೇ ಕೇಳೋದು, ನಗರಸಭೆಯಾಗಿಯೇ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ, ಮಹಾನಗರ ಪಾಲಿಕೆಯಾಗಿ ಈಗ ಪರಿವರ್ತಿಸುವ ತರಾತುರಿ ಏನಿದೆ ಅಂತ ಜನರು ಕೇಳ್ತಾ ಇದ್ದಾರೆ. ಇಲ್ಲ, ಇದನ್ನು ತರಾತುರಿಯಾಗಿ ಉಡುಪಿ ನಗರಸಭೆ ಅದನ್ನು ಇದು ಕಳಿಸಿದಲ್ಲ, ಅಂಗೀಕಾರ ಮಾಡುವುದಲ್ಲ. ಅಲ್ಲ, ಇದು ಬಂದಿರುವಂತದ್ದು ರಾಜ್ಯ ಸರ್ಕಾರದ ಒಂದು ಪ್ರಸ್ತಾವನೆ ಬಂದಿರುವಂತದ್ದು. ಅದಕ್ಕೆ ಉಡುಪಿ ನಗರಸಭೆಯಲ್ಲಿ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಮಾನ್ಯ ಶಾಸಕರು ನೇರ ಹೇಳಿದ್ದಾರೆ ಏನಂದ್ರೆ, ಇದನ್ನು ನಾವು ಸ್ವಾಗತಿಸ್ತೀವಿ, ಡೆವಲಪ್ಮೆಂಟ್ ಆಗಬೇಕು, ಆದರೆ ಈ ವ್ಯವಸ್ಥೆಗೆ ಏನು ಅಂತ ಸರ್ಕಾರ ಒಂದು ಇದನ್ನು ತರಬೇಕು, ಪ್ಲಾನ್ ಕೊಡಬೇಕು, ಮಾರ್ಗಸೂಚಿಯನ್ನು ಕೊಡಬೇಕು. ಇದರ ಪ್ಲಾನ್ ಏನಿದೆ, ಈ ರೀತಿಯ ಒಂದು ತ್ಯಾಜ್ಯ ನೀರಿನ ಸಂಸ್ಕರಣೆ ಘಟಕ ಮತ್ತು ಅದರ ಇಲೆವರಿಯನ್ನು ನಾವು ಈ ರೀತಿ ಮಾಡ್ತೇವೆ ಅಂಥದ್ದನ್ನು ಒಂದು 2-3 ಇಟ್ಕೊಂಡು ನಾವು ಖಂಡಿತವಾಗಿ ಇದನ್ನು ಕೊಟ್ಟರೆ ಇದನ್ನು ಸ್ವಾಗತಿಸಬೇಕು. ಒಂದು ವೇಳೆ ಇದನ್ನು ಸರಿಯಾಗಿ ಸಮರ್ಪಕವಾಗಿ ಮಾರ್ಗಸೂಚಿಯನ್ನು ಕೊಡಲಿಲ್ಲ, ಇದನ್ನು ಇದೇ ರೀತಿ ಹಾಳು ಮಾಡ್ತೀವಿ ಅಂತ ಆದರೆ ಇನ್ನಷ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲದ ಇದೊಂದು 5-6 ವಾರ್ಡ್, ಈ ಭಾಗದವರು ವಾರ್ಡ್ನವರು ಗೂಳೆ ಎಬ್ಬಿ ಹೋಗ್ಬೋದು, ಅವರು ಅಲ್ಲಿಂದ ಬಿಟ್ಟು ಹೋಗುವಂಥ ಸ್ಥಿತಿ ಇದೆ. ಈಗ ಜಾಗರದ ರೇಟ್ ಬಂದಾಗ ಈ ಒಳೆಯ ಬದಿಯಲ್ಲಿ ಅತಿ ಕಡಿಮೆಯಲ್ಲಿ ಜಾಗ ಕೊಟ್ಟು ಮಾರಾಟ ಮಾಡಿ ಹೋಗುವಂಥ ಸ್ಥಿತಿ ಇದೆ. ಇನ್ನೊಂದು ಇದೇ ರೀತಿ ಒಂದು 5 ವರ್ಷ ಹೋದರೆ ಅಲ್ಲಿಯ ವ್ಯಕ್ತಿಗಳೆಲ್ಲ ಮಾರಾಟ ಮಾಡಿ ಹೋಗುವಂಥ ಸ್ಥಿತಿ ಇದೆ. ಅದಕ್ಕೋಸ್ಕರ ನಾನು ಉಡುಪಿಯ ಜನತೆ ಇದಕ್ಕೆ ನಿರ್ಣಯ ಮಾಡಬೇಕು ಅಂತ ಮೊನ್ನೆ ಶಾಸಕರು ಹೇಳಿದ್ದಾರೆ. ಇದು ಜನರಿಗೆ ಬಿಟ್ಟ ವಿಚಾರ, ಜನಗಳು ಏನು ಸ್ವಾಗತ. ಪ್ರಸಕ್ತವಾಗಿ ನಾವು ಕಂಡಾಗ ಕೊಡವೂರವರೇ, ಈಗ ರಾಜಕೀಯ ಕಾರಣಗಳ ಒಂದು ಫಲವಾಗಿ, ಅಂದರೆ ಅದೊಂದು ಸಾಂಕ್ರಾಮಿಕ ರೋಗ ಆಗಿದೆ ಎಲ್ಲ ಸರ್ಕಾರಗಳಿಗೂ ಕೂಡ. ಒಂದು ಹೊಸ ತಾಲೂಕುಗಳ ಘೋಷಣೆ ಮಾಡೋದು, ಹೊಸ ಪುರಸಭೆಗಳ ಘೋಷಣೆ ಮಾಡೋದು, ಹೊಸ ಮಹಾನಗರ ಪಾಲಿಕೆಗಳನ್ನು ಘೋಷಣೆ ಮಾಡೋದು, ಇದೆಲ್ಲವೂ ಕೂಡ ಮತ್ತಷ್ಟು ಗೊಂದಲಗಳಿಗೆ ಕಾರಣವಾಗುವ ಹಿನ್ನೆಲೆಯಲ್ಲಿ ಇದರ ಅಗತ್ಯತೆ ಇದೆ ಅಂತ ಈಗ ಸದ್ಯಕ್ಕೆ. ಅಲ್ಲ, ಅಂದರೆ ಡೆವಲಪ್ಮೆಂಟ್ ಮಾಡುವಂಥದ್ದು ಒಂದು ರಾಜ್ಯ ಸರ್ಕಾರಕ್ಕೂ ಇರ್ತದೆ. ನಾವು ಇಷ್ಟು ಒಂದು ಪಂಚಾಯತ್ ಇದ್ದದ್ದನ್ನು ಮಹಾನಗರ ಇದು ಪಾಲಿಕೆ ಮಾಡಬೇಕು. ಸರಿ, ಪುರಸಭೆಗಳೆಲ್ಲ ಆಗಿದೆ, ತಾಲೂಕುಗಳಾಗಿದೆ, ಏನಾಗಿದೆ ಸರ್ ಅಲ್ಲಿ? ಅಲ್ಲ, ಡೆವಲಪ್ಮೆಂಟ್ ತಾಲೂಕುಗಳಲ್ಲಿ ಆಫೀಸುಗಳು ಇಲ್ಲ, ಸಿಬ್ಬಂದಿಗಳು ಇಲ್ಲ, ಕಾಪುವಿನಲ್ಲೂ ಹಾಗೆ. ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಗೊಂದಲಗಳೇ ಆಗಿದೆ. ಅಲ್ಲ, ಅದನ್ನು ನಾವು ರಾಜ್ಯ ಸರ್ಕಾರವನ್ನು ಕೇಳಿದಾಗ ಅವರು ನಮಗೆ ಇಲ್ಲಿಯ ಉಡುಪಿ ನಗರಸಭೆಗೆ ಪರ್ಯಾಯದ ಹಣ ಕೊಡಬೇಕಿತ್ತು, ಬಂದಿಲ್ಲ. ಕೊನೆ ಸಂದರ್ಭದಲ್ಲಿ ಈ ನಮ್ಮ ಸಮುದ್ರದ ಕೊರತೆ ಏನು, ಸಮುದ್ರದಿಂದ ಬಂದಿರುವಂಥ ನೀರಿನಿಂದ ಒಂದಷ್ಟು ಜಾಗ ಹೋಗಿದೆ, ಅದಕ್ಕೆ ಕಲ್ಲು ಹಾಕುವಂಥದ್ದು, ಅದಕ್ಕೆ ಹಣ ಬಂದಿಲ್ಲ. ಅದಕ್ಕೆ ಪೂರಕವಾಗುವಂಥ ಡೆವಲಪ್ಮೆಂಟಿಗೆ ನಮಗೆ ಯಾವುದೇ, ನಾನೊಬ್ಬ ಜನಪ್ರತಿನಿಧಿಯಾಗಿ ಅಥವಾ ನಮ್ಮ ಶಾಸಕರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಯಾವುದೇ ಫಂಡ್ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಾವೇನಾದರೂ ಇದನ್ನು ಮಹಾನಗರ ಪಾಲಿಕೆ ಅಂತ ಮಾಡಿದರೆ ಇದು ಎಲ್ಲೋ ಸಮಸ್ಯೆಯ ಗೂಡಾಗಬಹುದು ಏನೋ. ಆದ್ದರಿಂದ ನಮಗೆ ಅದನ್ನು ಸಮಸ್ಯೆಯ ಗೂಡು. ಉಡುಪಿ ನಗರಸಭೆ ಒಂದು ಒಳ್ಳೆಯ ನಗರಸಭೆ, ಉಡುಪಿಯ ಜನರು ಸಜ್ಜನರು, ಆದ್ದರಿಂದ ಅದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೊನ್ನೆ ನಾವು ಆ ಸಾಮಾನ್ಯ ಸಭೆಯಲ್ಲಿ ಮಾನ್ಯ ಶಾಸಕರು ಆ ರೀತಿ ಹೇಳಿದ್ದಾರೆ. ಖಂಡಿತವಾಗಿ ಈ ವಿಚಾರವನ್ನು ನಾವು ಸ್ವಾಗತಿಸ್ತೀವಿ.
ಆದರೆ ಅದರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮತ್ತೊಮ್ಮೆ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದೀವಿ. ನಮಗೆ ಇದಕ್ಕೆ ಸರಿಯಾದ ನಿರ್ದೇಶನ ಕೊಡಿ ನೀವು, ನಂತರ ಅದನ್ನು ಮಾಡುವಂಥದ್ದು ಮಾಡಬಹುದು ಅಂತ ಹೇಳಿದ್ದೀವಿ. ಓಕೆ, ಬಟ್ ಮಹಾನಗರ ಪಾಲಿಕೆ ಆಗುವುದರಿಂದ ಒಂದಷ್ಟು ಲಾಭ ಇದೆ ಅಂತ ತಾವು ಹೇಳಿ. ಒಂದಷ್ಟು ಲಾಭ ಇದೆ, ಒಂದಷ್ಟು ಗೊಂದಲ ಇದೆ. ಆ ಗೊಂದಲಕ್ಕೆ ಸರಿಯಾದ ಇದನ್ನು ಮಾರ್ಗಸೂಚಿಯನ್ನು ತೋರಿಸಲಿ, ಆಮೇಲೆ ಜನಗಳು ಒಪ್ಪಿಕೊಳ್ತಾರೆ. ಓಕೆ ಸರ್, ಮಾಸಿಕ ಸಭೆಯಲ್ಲಿ ತಾವು ಪ್ರಸ್ತಾಪ ಮಾಡಿದ್ದೀರಿ, ಇಲ್ಲಿ ಹೆಚ್ಚಾಗ್ತಾ ಇರುವಂಥ ಮತಾಂತರದ ಪಿಡುಗು, ಅದು ಕೂಡ ನಗರದ ಹೃದಯದ ಭಾಗದಲ್ಲಿ. ಇದು ಯಾರ ವೈಫಲ್ಯ ಸರ್? ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವವರ ವೈಫಲ್ಯವೋ, ವ್ಯವಸ್ಥೆಯ ವೈಫಲ್ಯ, ಯಾರ ವೈಫಲ್ಯ? ಇದು ಎಲ್ಲೋ ಒಂದು ಕಾನೂನು ಸುವ್ಯವಸ್ಥೆ ಅನ್ನೋದಕ್ಕಿಂತಲೂ ಯಾರೋ ಒಬ್ಬರು ಜನಪ್ರತಿನಿಧಿಗಳು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ, ಆದ್ದರಿಂದ ಇಂಥದ್ದು ಬೆಳೀತಾ ಇದೆ ಅನ್ನೋದು ತುಂಬ ಬೇಸರದ ಸಂಗತಿ. ನಾನೊಂದು 2 ಸಾಮಾನ್ಯ ಸಭೆಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಒಂದು ಮತಾಂತರ ಕೇಂದ್ರ ಉಡುಪಿಯಲ್ಲಿ ಆಗ್ತಾ ಇದೆ. ಈಗ ಉದಾಹರಣೆ, ನಮ್ಮ ವಾರ್ಡಲ್ಲಿ ಒಂದಷ್ಟು ಜನ ಮತಾಂತರ ಆಗಿರುವಂಥ, ನಮ್ಮ ವಾರ್ಡ್ ಸರ್ವೆ ಮಾಡುವಾಗ 28ರಿಂದ 32 ಕುಟುಂಬಗಳು ಮತಾಂತರ ಆಗಿತ್ತು. ಇಡೀ ಕುಟುಂಬಗಳು ಸಣ್ಣ ಗ್ರಾಮದಲ್ಲಿ. ನಮ್ಮ ಗ್ರಾಮದಲ್ಲೇ 28ರಿಂದ 32 ಕುಟುಂಬಗಳು ಮತಾಂತರ ಆಗಿದೆ. ಇದು ನಾವು ಸರ್ವೆ ಮಾಡಿದಾಗ ನಮ್ಗೆ ಬಂದಿರುವಂಥ ಮಾಹಿತಿ. ಸಾಧಾರಣ ಇದೊಂದು 30-40 ವರ್ಷದ ಹಿಂದೆ ಘಟನೆಯನ್ನು, 50 ವರ್ಷದ ಹಿಂದಿನ ಘಟನೆಯನ್ನು ನಾನು ಹೇಳೋದು. ಇದೇ ರೀತಿ ಮತಾಂತರ ಆಗಿದೆ ಅಂತಾದರೆ, ಆಗ್ತದೆ ಅಂತಾದರೆ, ಮತಾಂತರ ಅನ್ನುವಂಥದ್ದು ದೇಶಾಂತರ, ದೇಶವೇ ಇದರಲ್ಲಿ ಬದಲಾವಣೆ ಆಗಿರುವಂಥದ್ದು. ಅನೇಕ ದೇಶಗಳ ಇತಿಹಾಸವನ್ನು ನೆನಪು ಮಾಡುವಾಗ ನಾವು ಕಂಡಿದ್ದೀವಿ. ಅದು ಪಿಡುಗು ಅದು. ಈಗ ಉದಾಹರಣೆ, ಮಾಯಾ ಸಂಸ್ಕೃತಿ ಇತ್ತು, ಅದು ಮಾಯ ಆಗಿ ಹೋಗಿದೆ. ಈಜಿಪ್ಟಲ್ಲಿ ಒಂದು ಸಂಸ್ಕೃತಿ ಇತ್ತು, ಅದು ನಾಶವಾಗಿದೆ. ಅದೆಲ್ಲವೂ ಬದಲಾವಣೆ ಆಗಿದೆ. ಅದೆಲ್ಲ ದೇಶಕ್ಕೆ ದೇಶವೇ ಬದಲಾವಣೆ ಆಗಿದೆ. ಆದ್ದರಿಂದ ಅನೇಕರು ಹೇಳ್ತಾರೆ, ಇದನ್ನೊಂದು ನಮಗೆ 2050ಕ್ಕೆ ಇದನ್ನೊಂದು ಬೇರೆ ರಾಷ್ಟ್ರ ಮಾಡ್ತೀವಿ, 2075ಕ್ಕೆ ಇನ್ನೊಂದು ರಾಷ್ಟ್ರ ಮಾಡ್ತೀವಿ ಅನ್ನುವ ಕೂಗುಗಳು ಕೇಳಿ ಬರ್ತಾ ಇದೆ. ಅದು ಮತಾಂತರದಿಂದ ಅವರು ಇದು ಮಾಡಬೇಕು ಅನ್ನೋ ಯೋಚನೆ ಇಟ್ಟಿದ್ದಾರೆ. ಆದ್ದರಿಂದ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲವನ್ನೂ ಕಣ್ಮುಂದೆ ಇಟ್ಕೊಂಡಾಗ ಅದನ್ನು ಮಾತಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಒಂದು ಉಡುಪಿಯಲ್ಲಿ ಆಗಿರುವಂಥ ಒಂದು ಅಜ್ಜರಕಾಡಿನಲ್ಲಿರುವಂಥ ಒಂದು ಕಟ್ಟಡದ ಬಗ್ಗೆ, ಅಲ್ಲಿ ಇರುವಂಥದ್ದು ಏನು ಕೇಳಿದ್ರೆ, ಒಂದು ಇರುವಂಥದ್ದು 1126 ಚದರ ಅಡಿಯ ಒಂದು ಸ್ಕ್ವೇರ್ ಫೀಟ್ನ ಒಂದು ವಸತಿ ಸಮುಚ್ಚಯ ಅಂತ ಇದೆ. ಅದರಲ್ಲಿ ಮದುವೆಯೂ ಆಗ್ತದೆ. ನಾನು ಅದನ್ನು ಕೇಳಿದ್ದೇನೆ, ಇದು ಮದುವೆ ಸಭಾಂಗಣವ, ಅದು ಶಾಲೆ ಅಂತ ಶಿಕ್ಷಣವೂ ಕೊಡ್ತೇವೆ, ಇದೇನು ಶಾಲೆ ಆಗ್ತಾ ಇದೆಯಾ ಅಥವಾ ಇದು ಏನು ಪ್ರಾರ್ಥನಾ ಮಂದಿರವ ಏನು ಅಂತ ಒಂದು ಸ್ಪಷ್ಟೀಕರಣ ಬೇಕು ಅಂತ ಹೇಳಿದ್ದೇನೆ. ಎರಡನೇದು, ಅದರ ಉಲ್ಲೇಖ ಏನು, ಅದು ಏನಿದೆ ಅಂತ ಕೇಳಿದ್ರೆ ವಸತಿ ಅಂತ ಇತ್ತು. ಮತ್ತೆ ಅಧಿಕಾರಿಗಳು ಹೇಳ್ತಾರೆ ಅದನ್ನೊಂದು ಚರ್ಚ್ ಅಂತ ಹೇಳಿದ್ದಾರೆ. ಇದು ಬೇಸರ ಸಂಗತಿ. ನನಗೆ ಯಾವತ್ತೂ ನಾನು ಚರ್ಚಿನ ಬಗ್ಗೆ ನನಗೆ ಗೌರವ ಇದೆ. ಚರ್ಚ್ ಕಂದಾಯ ದಾಖಲೆಗಳಲ್ಲಿ ಏನಿದೆ ಸರ್? ಕಂದಾಯ ದಾಖಲೆಯಲ್ಲಿ ಇರುವಂತದ್ದು ಇಂಡಿಯನ್ ಪೆಂಟಾಕೋಸ್ಟ್ ಚರ್ಚ್ ಅನ್ನೋ ದೃಷ್ಟಿಯಿಂದ ಕಂದಾಯ ದಾಖಲೆಯಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ. ಪ್ರಾರ್ಥನಾ ಮಂದಿರ, ಹೌದು. ಅದರಲ್ಲಿ ಮದುವೆ ಆಗ್ಲಿಕ್ಕಿಲ್ಲ, ಇರ್ಬೋದು ಒಂದು. ಈಗ ನಾನು ಹೇಳೋದು ಏನಂದ್ರೆ, ಈಗ ಒಂದು ವೇಳೆ ಅದು ಚರ್ಚ್ ಅಂತ ಆದ್ರೆ, ಚರ್ಚ್ ಯಾವತ್ತಿದ್ರೂ ಮತಾಂತರ ಮಾಡೋದಿಲ್ಲ. ಚರ್ಚಿನ ಬಗ್ಗೆ ಗೌರವ ಇದೆ. ಚರ್ಚಿನ ಒಡನಾಟದಲ್ಲಿ ನಾನು ಬೆಳೆದವನು. ನಮ್ಮ ಮನೆಯ ಪಕ್ಕದಲ್ಲಿ ಅನೇಕ ಕ್ರಿಶ್ಚಿಯನ್ ಬಾಂಧವರು ನಮ್ಮ ಜೊತೆ ಇದ್ದಾರೆ, ತುಂಬಾ ಆತ್ಮೀಯತೆಯಿಂದ ಇದ್ದಾರೆ. ಅವರು ಯಾವತ್ತೂ ಹಿಂದೂಗಳಿಗೆ ಅನ್ಯಾಯ ಮಾಡಿದವರಲ್ಲ, ಹಿಂದೂಗಳ ಜೊತೆಯಲ್ಲಿ ಸೌಮ್ಯ ರೀತಿಯಲ್ಲಿ ಬದುಕಿದವರು. ಅದನ್ನು ಚರ್ಚ್ ಅಂತ ಹೇಳಿದ್ರೆ ಹಾಗಾದ್ರೆ ಬೇರೆ ಚರ್ಚ್ಗಳಿಗೆ ಇದು ಸಮಸ್ಯೆಯ ಮಾತಲ್ವಾ ಇದು? ಈಗ ಚರ್ಚ್ ಅನ್ನುವಂಥದ್ದು ನಾವು ಗೌರವದಿಂದ ನೋಡ್ತೀವಿ. ಚರ್ಚ್ ಅಂದ್ರೆ ಅದೊಂದು ಕ್ರಿಶ್ಚಿಯನ್ರು ಅವರೊಂದು ಮಾದರಿಯಾಗಿರುವಂಥವ್ರು ಅನ್ನುವಂಥದ್ದು ಗೊತ್ತಿದೆ ನಮಗೆ. ಎಲ್ಲಾ ವಿಷಯದಲ್ಲೂ ಅವರು ಸೌಮ್ಯ ಸ್ವಭಾವ ಇರ್ಬೋದು, ಅವರು ದೇಶಕ್ಕೆ ಪೂರಕವಾಗಿ ಬದುಕಿರಬಹುದು. ಆದರೆ ಅವರು ಯಾವತ್ತೂ ಮತಾಂತರ ಮಾಡಿಲ್ಲ. ಆದರೆ ಇದನ್ನು ಚರ್ಚ್ ಅನ್ನೋ ಹೆಸರನ್ನು ಇಟ್ಕೊಂಡು ಮತಾಂತರ ಮಾಡ್ತಾರಂತಾದ್ರೆ, ನಮ್ಮ ಉಳಿದವರ ಭಾವನೆಯಲ್ಲಿ ಏನು ಬರ್ತದೆ ಕೇಳಿದ್ರೆ, ಓ ಚರ್ಚ್ ಎಲ್ಲವೂ ಇದೇ ರೀತಿ ಮಾಡ್ತದಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಬರ್ತದೆ. ಆದ್ದರಿಂದ ಎಲ್ಲ ಚರ್ಚಿನ ಗುರುಗಳಿಗೂ ನಾನು ಹೇಳೋದೇನೆಂದರೆ, ಈ ರೀತಿಯ ಒಂದು ಸಮಸ್ಯೆ ಉಡುಪಿಯಲ್ಲಿ ಹುಟ್ಟುಕೊಂಡಿದೆ. ಅದನ್ನು ಖಂಡಿತವಾಗಿಯೂ ನೀವು ನಿಮ್ಮ ಚರ್ಚನ್ನೇ ಇಟ್ಕೊಳ್ತೀರಾ, ಹೆಸರು ಬೇರೆ ಇಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ದಯವಿಟ್ಟು ಇದನ್ನು ನಿಲ್ಲಿಸುವಂಥದ್ದಾಗಬೇಕು. ಮತಾಂತರ ಆಗಬಾರ್ದು. ಮತಾಂತರ ಆದರೆ ಇದು ದೇಶಾಂತರ. ಅದರಿಂದ ನಾನೊಬ್ಬ ಜನಪ್ರತಿನಿಧಿಯಾಗಿ ಅದನ್ನು ವಿರೋಧಿಸಿದ್ದೇನೆ. ಅದು ಈಗ ಇರುವಂಥದ್ದು 1136 ಸ್ಕ್ವೇರ್ ಫೀಟ್. ಅದರಲ್ಲಿ ಮೊನ್ನೆ ಹೋಗಿ ಅಧಿಕಾರಿಗಳು ಅಳತೆ ಮಾಡಿದಾಗ ಹತ್ರ 4000 ಸ್ಕ್ವೇರ್ ಫೀಟ್ ಇದೆ. ಇದನ್ನು ತನಿಖೆ ಮಾಡಬೇಕು, ಅತಿಕ್ರಮಣ ಆಗಿದೆ, ಇದನ್ನು ತನಿಖೆ ಮಾಡಬೇಕು ಅಂತ ನಾನು ಹೇಳಿರುವಂಥದ್ದು ಸತ್ಯ. ಬಟ್ ಅದು ಸ್ಥಾಪನೆಯಾಗಿ ಬಹುತೇಕ ವರ್ಷಗಳು ಸಂದಿವೆ, ಇಷ್ಟರವರೆಗೆ ಯಾಕೆ ಸುಮ್ಮನೆ ಕೂತ್ಕೊಳ್ರಿ? ಅದು ಗೊತ್ತಿಲ್ಲ. ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ನಾನು ಅಲ್ಲ, ತಾವಂತಲ್ಲ, ಇದ್ರ ಬಗ್ಗೆ ಯಾರೂ ಗಮನಕ್ಕೆ ಬಂದಿಲ್ಲ, ಯಾರ ಗಮನಕ್ಕೂ ಬಂದಿಲ್ವ ಇದು ಈ ಎಲ್ಲ ಚಟುವಟಿಕೆಗಳು ಆಗ್ತಾ ಇದೆ ಅನ್ನೋದು? ಇಲ್ಲ, ಇದು ಚಟುವಟಿಕೆ ಆಗ್ತಾ ಇರುವಂತೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ಯಾರು ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಅನ್ನೋ ಒಂದು ಪ್ರಶ್ನೆ. ನಾವ್ಯಾಕೆ ನಿಷ್ಠುರಾಗಬೇಕು? ನಾವ್ಯಾಕೆ ಅದಕ್ಕೆ ವಿರೋಧ ಆಗಬೇಕು? ಎಲ್ಲವನ್ನು ಸಹಿಸ್ಕೊಂಡು ಬದುಕುವ ಅನ್ನೋ ದೃಷ್ಟಿಯಿಂದ ಮುಂದೆ ಹೋದ್ರಿನ ದುಷ್ಪರಿಣಾಮ ಈ ರೀತಿ ಆಗ್ತಾ ಇದೆ. ಆದ್ದರಿಂದ ಯಾರೋ ಒಬ್ಬ ವ್ಯಕ್ತಿಗೆ ಗಂಟೆ ಕಟ್ಟುವಂಥದ್ದು, ಯಾರೋ ಒಬ್ಬ ಮಾತಾಡಿಸುವಂಥದ್ದು, ಯಾರೋ ಒಬ್ಬ ಅದಕ್ಕೆ ಧ್ವನಿ ಎತ್ತುವಂಥದ್ದು ಆಗಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ನನ್ನ ಗೋಚರಕ್ಕೆ ಬಂದಾಗ ನನ್ನ ಒಂದು ಸಾಮಾನ್ಯ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದಕ್ಕೆ ಉತ್ತರ ಯಾರು ಕೊಡ್ತಾರೆ, ಏನು ಕೊಡ್ತಾರೆ, ಹೇಗೆ ಕೊಡ್ತಾರೆ ಗೊತ್ತಿಲ್ಲ. ನನ್ನ ಪ್ರಯತ್ನ ಜಾರಿಯಲ್ಲಿರ್ತದೆ. ಬಟ್ ಅಲ್ಲಿ ಧಾರ್ಮಿಕ ಆಚರಣೆಗಳನ್ನ ಬಿಟ್ಟು ಮತಾಂತರ ನಡೀತಾ ಇದೆ ಅಂತ ಪುರಾವೆಗಳೇನಾದರೂ ಇದೆಯಾ?
ನನ್ನ ಲೆಕ್ಕದಲ್ಲಿ ಮತಾಂತರಕ್ಕೆ ಪುರಾವೆಯನ್ನು ಹುಡ್ಕೊಳ್ಳುವಂಥದ್ದು ಕಷ್ಟ. ಯಾಕೆಂದ್ರೆ ಒಬ್ಬ ಕಳ್ಳ ಯಾವತ್ತೂ ಕಳ್ಳ ಅಂತ ಹೇಳೋದಿಲ್ಲ, ನಾನು ಕದ್ದಿದ್ದಾನೆ ಅಂತ ಹೇಳೋದಿಲ್ಲ, ಸರಿ ನಾನು ಅಲ್ಲಿ ಕದ್ದಿದ್ದೇನೆ ಇಲ್ಲಿ ಇಲ್ಲ ಹೇಳೋದಿಲ್ಲ. ಬದಲಾಗಿ ಅದು ಹೋಗುವಂಥವರು ಅವರ ವರ್ತನೆ, ಅವರ ಜೀವನ ಪದ್ಧತಿ, ಜೀವನ ಶೈಲಿ ಬದಲಾವಣೆ ಆದಾಗ ಖಂಡಿತವಾಗಿಯೂ ನಮ್ಮ ವಾರ್ಡಲ್ಲಿ ಆಗಿದೆ ಅನ್ನೋದಕ್ಕೆ ಈಗ ನಿದರ್ಶನ ಇದೆ. ಈಗ ಉದಾಹರಣೆ, ಅನೇಕ ಜನ ಹಿಂದೂ ಆಗಿದ್ದವರು, ಅವ್ರಿಗೆ ಗೊತ್ತಿದೆ ಅವರ ತಂದೆ ಹಿಂದೂ, ಅವರ ಅಜ್ಜ ಹಿಂದೂ, ನಾವು ಹಿಂದೂ ಆಗಿದ್ವಿ, ನಾವೀಗ ಇದಕ್ಕೆ ಬಂದಿದ್ದೀವಿ. ಆಮಿಷವನ್ನು ಕೊಡ್ತಾರೆ. ಆಮಿಷ ಮುಂದುಗಡೆಯಲ್ಲಿ ಕೊಡುವುದಿಲ್ಲ, ಒಳಗಡೆಯಲ್ಲಿ ಬೇರೆ ಬೇರೆ ರೀತಿಯ ಆಮಿಷವನ್ನು ಕೊಡ್ತಾರೆ. ಆದ್ದರಿಂದ ನಾನೆಲ್ಲರಿಗೂ ಕೇಳೋದೇನೆಂದರೆ, ಆಮಿಷಕ್ಕೆ ಬಲಿಯಾಗುವುದು ಸರಿಯಲ್ಲ. ದಯವಿಟ್ಟು ನಮ್ಮ ಪುಣ್ಯಕ್ಷೇತ್ರ ಭಾರತ, ಅದೇ ರೀತಿ ಪುಣ್ಯವಾಗಿರುವಂಥ ದೇವರು ಹುಟ್ಟಿದ ನಾಡು, ಪವಿತ್ರವಾಗಿರುವಂಥ ಧರ್ಮದಲ್ಲಿ ನಾವು ಒಟ್ಟಾಗಿ ಜೊತೆಯಾಗಿ ಮಾಡುವ, ಒಟ್ಟಾಗಿ ಜೊತೆಯಾಗಿ ಬದುಕುವ ಅನ್ನೋದನ್ನು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು. ತಮ್ಮಲ್ಲಿ ಹಲವಾರು ಅಪೇಕ್ಷೆಗಳಿವೆ, ಆಶಯಗಳಿದೆ. ಗ್ರಾಮದ ಅಭಿವೃದ್ಧಿ ಇರಬೇಕು, ಸಾಮರಸ್ಯ ನೆಲೆಗೊಳ್ಳಬೇಕು, ಅದರೊಂದಿಗೆ ಅದೆಲ್ಲವೂ ತಮ್ಮ ಮಹತ್ವಾಕಾಂಕ್ಷೆಗಳು, ಅದು ಕಾರ್ಯಗತಗೊಳ್ಳಬಹುದು ಮತ್ತು ಕೆಲವೊಂದು ಬಾರಿ ಹೋರಾಟವು ಅನಿವಾರ್ಯ ಆಗಬಹುದು. ಅಂದರೆ ಎಲ್ಲ ಪರಿಕಲ್ಪನೆಗಳು, ಕಲ್ಪನೆಗಳು, ತಮ್ಮ ಚಿಂತನೆಗಳು ಕೂಡ ಒಂದು ರೀತಿಯ ಪಾಸಿಟಿವ್ ಆದಂಥ ಒಂದು ಸಮಾಜ ಒಳ್ಳೆಯದಾಗಿರಬೇಕು, ಪರಿಸರ ಒಳ್ಳೆಯದಾಗಿರಬೇಕು ಮತ್ತು ಎಲ್ಲ ವ್ಯವಸ್ಥೆಯೂ ಕೂಡ ಸುಗಮವಾಗಿ ಸಿಗಬೇಕು ಮತ್ತು ತಳಮಟ್ಟದ ಜನರು ಕೂಡ ಉತ್ತಮವಾಗಿರಬೇಕು ಅನ್ನುವಂಥ ಆಶಯ, ಅದು ಎಲ್ಲವೂ ಸರಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯುವ ಸಂಪತ್ತು, ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಸಲ್ಲಬೇಕಾದಂಥ ಯುವ ಸಂಪತ್ತು ಒಂದು ಕಡೆ ನಿಷ್ಕ್ರಿಯ ಆಗ್ತಾ ಇದೆ, ಒಂದು ಕಡೆ ಸಂವೇದನೆಯನ್ನು ಕಳೆದುಕೊಳ್ತಾ ಇದೆ, ಒಂದು ಕಡೆ ಸಮಾಜದ ಸ್ಪಂದನದ ನಿಟ್ಟಿನಲ್ಲಿಯೂ ಕೂಡ ಯಾವ ಹೆಜ್ಜೆಯನ್ನು ನೀಡ್ತಾ ಇಲ್ಲ, ಮತ್ತೊಂದು ಕಡೆ ಸ್ವತಃ ಅವರ ಪೋಷಕರಿಗೂ ಕೂಡ ಹೊರೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನಾನು ಕಾಲೇಜು ವಿದ್ಯಾರ್ಥಿನಿಯರ ಹತ್ರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಏನು ಕೇಳಿದ್ರೆ, ನಮ್ಮನ್ನು ತುಂಬ ಕಷ್ಟದಿಂದ ತಂದೆ ತಾಯಿ ಸಾಕಿ ಒಳ್ಳೆಯ ಶಾಲಾ ಕಾಲೇಜುಗಳಿಗೆ ಒಳ್ಳೆಯ ವ್ಯವಸ್ಥೆ, ಪುಸ್ತಕದ ಬಟ್ಟೆಯ ವ್ಯವಸ್ಥೆ ಮಾಡಿ ನಮ್ಮನ್ನು ಕಳಿಸ್ತಾರೆ. ನಾವೊಂದು ವಿದ್ಯಾರ್ಥ ಹಂತಕ್ಕೆ ಬರ್ತೇವೆ. ಅದಾದಮೇಲೆ ಉದ್ಯೋಗವನ್ನು ಹುಡುಕ್ತೀವಿ. ವಿದ್ಯಾಭ್ಯಾಸದ ಮಧ್ಯದಲ್ಲಿ ಯಾವುದೋ ಒಂದು ಗೊಂದಲ ಇದೆ. ಏನು ಕೇಳಿದ್ರೆ, ನಮ್ಮನ್ನು ಯಾರೋ ಒಬ್ಬ ಹುಡುಗಿ ಅಂತಾದರೆ ಯಾರೋ ಒಬ್ಬ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅದು ಆ ವಯಸ್ಸಲ್ಲಿ ಸ್ವಾಭಾವಿಕ ಅನ್ನೋದು ಸತ್ಯ. ಆಕರ್ಷಣೆ ಆಗುವಂಥದ್ದು ಸತ್ಯ. ಆದರೆ ಅದರ ಹಿಂದಿರುವಂಥ ಒಂದು ಗುಟ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಕೇಳಿದರೆ, ವಿದ್ಯಾರ್ಥಿಗಳನ್ನು ಒಂದು ಯಾವುದೋ ಒಂದು ಅಶ್ಲೀಲವಾಗಿರುವಂಥ ವರ್ತನೆ ಮಾಡೋದು, ಅದನ್ನು ವಿಡಿಯೋದ ಮುಖಾಂತರ ಸೆರೆ ಹಿಡಿಯೋದು, ಅದರ ಮುಖಾಂತರ ಅವರಿಗೆ ಬೆದರಿಕೆಯನ್ನು ಹಾಕುವಂಥದ್ದು, ಅದು ನಡೀತಾ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿ. ಯಾಕಂದರೆ ನೀವು ವಿದ್ಯಾವಂತರು. ಅದರ ಹಿಂದೆ ಏನಾಗ್ತಾ ಇದೆ ಕೇಳಿದರೆ, ದಿನಕ್ಕೆ ಸಾಧಾರಣ 400ರಿಂದ 500 ಜನ ಕಾಲೇಜು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮತಾಂತರ ಆಗುವಂಥದ್ದು ಆಗ್ತಾ ಇದೆ. ನಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬರುವಂಥ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಆದ್ರಿಂದ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ತಾವು ಪ್ರಸ್ತಾಪಿಸಿರುವುದು ಲವ್ ಜಿಹಾದ್ ಬಗ್ಗೆ. ಇದು ಲವ್ ಜಿಹಾದ್ ಅನ್ನುವ ಶಬ್ದ ಇದೆ. ಲವ್ ಜಿಹಾದ್ ನಿಜವಾಗಿ ಏನಂದ್ರೆ, ಒಬ್ಬ ಹುಡುಗನಿಗೆ, ಹುಡುಗಿಯನ್ನು ಪ್ರೀತಿ ಮಾಡುವ ಒಬ್ಬ ಹುಡುಗನಿಗೆ ಯಾರೋ ಒಂದು ಗುಂಪು ಹಣ ಕೊಡ್ತದೆ, ಬೈಕ್ ಕೊಡ್ತದೆ, ಅಥವಾ ಖರ್ಚು ಕೊಡ್ತದೆ, ಎಲ್ಲೋ ಇರ್ಲಿಕ್ಕೆ ಗಾಡಿಯ ವ್ಯವಸ್ಥೆ ಕೊಡ್ತದೆ, ವಸತಿಯ ವ್ಯವಸ್ಥೆ ಕೊಡ್ತದೆ, ನೀವಿರಬೇಕು ಅನ್ನೋ ದೃಷ್ಟಿಯಿಂದ. ಅಂದ್ರೆ ಒಟ್ಟು ಇದರ ಹಿಂದೆ ಇರುವಂಥದ್ದು ಮತಾಂತರ. ನಮ್ಮ ತಂದೆ ತಾಯಿಯನ್ನು ನಾವು ಬಿಟ್ಟು ಮತಾಂತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಗುಂಪಿಗೆ ನೀವು ಬಲಿಯಾಗಬೇಡಿ, ಮತಾಂತರಕ್ಕೆ ಬಲಿಯಾಗಬೇಡಿ. ತಂದೆ ತಾಯಿಯನ್ನು ಒಳ್ಳೆಯ ರೀತಿಯ ಸುಸಂಸ್ಕೃತವಾಗಿ ನೀವು ಬದುಕಬೇಕು. ಈ ದೇಶದ ನೀವು ಆಸ್ತಿ ಆಗಬೇಕು. ತಂದೆ ತಾಯಿಯನ್ನು ಕೊನೆ ತನಕ ನೋಡ್ಕೊಳ್ಬೇಕು. ಇಲ್ಲದಿದ್ದರೆ ನೀವು ಬಿಟ್ಟು ಹೋಗ್ತೀರಂತಾದರೆ ನಾಳೆ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಸೇರುವಂಥದ್ದು ಆಗ್ತದೆ. ಇದು ಹುಡುಗಿಯರಿಗೆ ಹೇಳುವಂಥ ಮಾತು. ಹುಡುಗರಿಗೆ ಹೇಳುವಂಥದ್ದು ಏನಂದರೆ, ನಾವು ಎಲ್ಲ ಸಂದರ್ಭಗಳಲ್ಲೂ ಮೋಜು ಮಸ್ತಿಗಿಳಿಯುವುದಲ್ಲ. ನಮಗೆ ಏನಾಗ್ತದೆ ಅಂದರೆ, ಕಾಲೇಜಿನ ಪಕ್ಕದಲ್ಲಿ ಎಲ್ಲೋ ಒಂದು ಡ್ರಗ್ಸ್ ಅನ್ನುವಂಥದ್ದು ಒಂದು ಸಿಗ್ತದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಟ್ಯಾಬ್ಲೆಟ್ ರೀತಿ ಇರ್ಬೋದು, ಸಿರಿಂಜಿ ರೀತಿ, ಇಂಜೆಕ್ಷನ್ ರೀತಿಯಲ್ಲಿ ಇರ್ಬೋದು, ಅಥವಾ ಒಂದು ಪೇಪರ್ನ ರೀತಿಯಲ್ಲಿ ಇರ್ಬೋದು. ಅದನ್ನು ಸಿಕ್ಕಿಕೊಳ್ಳೆ ನಾವು ಅದನ್ನು ಅಮಲು ಪದಾರ್ಥವನ್ನು ಸ್ವೀಕಾರ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಮರ್ತು ಬಿಡ್ತೀವಿ. ನಮ್ಮದೇ ನಾವು ಓದಬೇಕು, ಉದ್ಯೋಗ ಪಡಿಬೇಕು, ತಂದೆ ತಾಯಿಯನ್ನು ನೋಡಬೇಕು, ಸಮಾಜದ ಜವಾಬ್ದಾರಿಯನ್ನು ನೋಡಿಕೊಳ್ಬೇಕು, ಅಥವೆಲ್ಲವನ್ನು ಮರ್ತು ಬಿಟ್ಟಿರುವಂತಹ ಒಟ್ಟು ನಮ್ಮ ದೇಶದಲ್ಲಿ 11ರಿಂದ 13 ಕೋಟಿ ಜನ ನಮ್ಮ ದೇಶದಲ್ಲಿ ಈ ರೀತಿಯ ಡ್ರಗ್ ಎಡಿಕ್ಟ್ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹತ್ರ 1 ಲಕ್ಷ ಜನಕ್ಕಿಂತಲೂ ಅಧಿಕ ಡ್ರಗ್ ಎಡಿಕ್ಟ್ ಆಗಿರುವಂಥದ್ದು. ಅದೇ ನಮ್ಮ ಉಡುಪಿ ಜಿಲ್ಲೆಗೆ ಬಂದರೆ 1 ಲಕ್ಷ ಜನ ಡ್ರಗ್ ಎಡಿಕ್ಟ್ ಆಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ. ಅಂತಾದರೆ ರಾಜ್ಯದಲ್ಲಿ 74 ಲಕ್ಷ ಜನ ಡ್ರಗ್ ಎಡಿಕ್ಟ್ ಆಗಿರುವಂಥದ್ದು. ಉಡುಪಿ ಜಿಲ್ಲೆಗೆ ಬಂದರೆ 1 ಲಕ್ಷ ಜನ ಡ್ರಗ್ ಎಡಿಕ್ಟ್ ಆಗಿರೋದಾಗಿದೆ. ಇದು ಅತಿ ಹೆಚ್ಚು ಯಾರು ಕೇಳಿದರೆ ಯುವಕರು. ಆದ್ದರಿಂದ ಯುವಕ ಮತ್ತು ಯುವತಿಯರ ಹತ್ರ ನಾನು ಈ ದುಶ್ಚಟಗಳಿಗೆ ಅಥವಾ ಈ ಲವ್ ಜಿಹಾದಿಗೆ ಬಲಿಯಾಗದೆ ನೀವು ಬದುಕಬೇಕಾದವರು,
ನೀವು ಬದುಕಬೇಕು. ಯಾವಾಗ ಕೇಳಿದರೆ 4 ಜನರಿಗೆ ಮಾದರಿಯಾದಂಥ ವ್ಯಕ್ತಿತ್ವದಲ್ಲಿ ಬದುಕಬೇಕು. ನಾಳೆ ಈ ಸಮಾಜಕ್ಕೊಂದು ಆಸ್ತಿ ಆಗಬೇಕಾದವರು ನೀವು ಎಲ್ಲೋ ಒಂದು ಸೈಡಿಗೆ ಹೋಗುವಂಥದ್ದಾಗ್ತಾ ಇದೆ, ಅದನ್ನು ಆಗಬಾರ್ದು ಅಂತ ಹೇಳ್ತಾ, ಅದೇ ರೀತಿ ತಂದೆ ತಾಯಿಯವ್ರ ಹತ್ರ ನನ್ನ ಮನವಿ ಏನು ಕೇಳಿದರೆ, ಎಲ್ಲ ತಂದೆ ತಾಯಿ ನನ್ನ ಮಗ 100% ಮಾರ್ಕ್ ಬರಬೇಕು ಅನ್ನೋ ಯೋಚನೆಯನ್ನು ಇಟ್ಕೊಳ್ಬೇಡಿ. ಯಾಕಂದರೆ ಅವನು 100% ಮಾರ್ಕ್ ಬರಬೇಕು ಅಂತ ಆದರೆ ಇಟ್ಕೊಂಡ್ರು ಅವನು ಪಠ್ಯೇತರ ವಿಚಾರಗಳಲ್ಲೂ ಅವನು ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಉದಾಹರಣೆ, ಅವನಿಗೆ ಕರಾಟೆ ಬರ್ತದಾ, ಅವನು ಸ್ವಂತವಾಗಿ ಬದುಕಬಹುದಾ, ಕ್ರೀಡೆಯಲ್ಲಿ ಒಳ್ಳೆದಿದ್ದಾನ, ನಾಳೆ ಏನಾದರೂ ಅವನ ಕೆಲಸ ಹೋಯ್ತು ಅಂತ ಆದರೆ ಅವನ ಹಗ್ಗ ತಗೊಳ್ಳೋದಲ್ಲ, ನಾನು ಕೃಷಿ ಆದರೂ ದುಡಿದು ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ. ಒಟ್ಟು ಸಮಾಜದ ಬಗ್ಗೆ ಚಿಂತನೆ ಇಟ್ಟುಕೊಂಡು ವ್ಯಕ್ತಿಗಳನ್ನು ನಾವು ಸಂಸ್ಕಾರ ಕೊಟ್ಟು ಬೆಳೆಸುವಂಥದ್ದು ಆಗಬೇಕು. ಕೇವಲ ಅಂಕದ ಹಿಂದೆ ಹೋದರೆ ನಾಳೆ ಅಂಕ ಎಲ್ಲಿಗೆ ಅಂದರೆ ನಮಗೆ ಹಣ ತರಬೇಕಾದಂಥ ಉದ್ಯೋಗ, ಹಣ ತರಬೇಕಾದ ಉದ್ಯೋಗ ಸಿಕ್ಕಿಲ್ಲ ಅಂತ ಆದರೆ ಅವನು ಹಗ್ಗ ತಗೊಳ್ಳುವಂಥದ್ದು ಅನೇಕ ಆಗಿದೆ. ಆದ್ದರಿಂದ ಅಂಕದ ಜೀವನದ ಅಂಕದ ಪರದೆ ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ. ಹೌದು. ಆದ್ದರಿಂದ ದಯವಿಟ್ಟು ತಂದೆ ತಾಯಿಗಳು ನಮ್ಮ ವ್ಯಕ್ತಿಗಳನ್ನು, ಅದೇ ಮತ್ತೆ ಹೇಳುವಾಗ ಅದೇ ರಾಮರಾಜ್ಯ, ಅಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವುದಕ್ಕೆ ನೀವು ಪೂರಕವಾಗಿ ಸಾಥ್ ಕೊಟ್ಟರೆ ಒಳ್ಳೆಯದಾಗ್ತದೆ. ಒಟ್ಟಾಗಿ ಈ ದೇಶ, ಈ ಧರ್ಮದ ಕೆಲಸ ಮಾಡೋಣ. ಒಟ್ಟಾಗಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ವ್ಯಕ್ತಿಗಳು ಎಲ್ಲಿಂದ ಬರಬೇಕು ಅಂತಾದರೆ ನಿಮ್ಮ ಮನೆಯಿಂದ ಬರಬೇಕಾಗಿದೆ. ಅವನು ಪ್ರಾಮಾಣಿಕನಾಗಿ, ನಿಸ್ವಾರ್ಥನಾಗಿ, ಭ್ರಷ್ಟಾಚಾರ ಇಲ್ಲದಂಥ ರಾಜಕೀಯ ವ್ಯಕ್ತಿಗಳನ್ನು ಬೆಳೆಸಿ ನೀವು ಸಮಾಜಕ್ಕೆ ಕೊಡಬೇಕು. ಒಳ್ಳೆಯ ಪೊಲೀಸ್ ಅಧಿಕಾರಿ, ಒಳ್ಳೆಯ ಮಿಲಿಟರಿ ಅಧಿಕಾರಿ, ಒಳ್ಳೆಯ ಬೇರೆ ಬೇರೆ ಕಚೇರಿಯಲ್ಲಿ ಭ್ರಷ್ಟಾಚಾರ ಇಲ್ಲದ ಅಧಿಕಾರಿ ಎಲ್ಲಿಂದ ಬರಬೇಕು ಹೇಳಿದರೆ, ಎಲ್ಲೇ ಒಂದು ಫ್ಯಾಕ್ಟ್ರಿಯಿಂದ ಅಲ್ಲ, ನಿಮ್ಮ ಮನೆಯಿಂದ ಕಳಿಸ್ಬೇಕು. ಇನ್ನೊಬ್ಬನ 10 ಪೈಸೆ ಹಣವನ್ನು ಮುಟ್ಟಬಾರದು ಅಂತ ನೀವೇನಾದರೂ ಹೇಳ್ಬೋದಾ? ಅದು ಒಂದು ವೇಳೆ ರಸ್ತೆಯಲ್ಲಿ ನೀವು 10 ಪೈಸೆ ಸಿಕ್ಕಿದ್ರು, 10 ರೂಪಾಯಿ ಸಿಕ್ಕಿದ್ರು ಅಲ್ಲಿರುವಂಥ ಧಾರ್ಮಿಕ ಒಂದೇ ಅವರು ವಾಪಸ್ ಕೊಡಿ. ಇಲ್ಲದಿದ್ದರೆ ಧಾರ್ಮಿಕ ಕ್ಷೇತ್ರಕ್ಕೆ ಹಾಕಬೇಕು ಅಂತ ಮಕ್ಕಳನ್ನು ಬೆಳೆಸಿದರೆ ಖಂಡಿತವಾಗಿಯೂ ಭ್ರಷ್ಟಾಚಾರವು ಕೊನೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಅಂದರೆ 3 ದಶಕಗಳ ಹಿಂದೆ ಇದೇ ಪರಿಸ್ಥಿತಿ ಇತ್ತು. ಯಾರೂ ಕೂಡ ಅನ್ಯರ ಹಣವನ್ನು ಮುಟ್ತಾ ಇರಲಿಲ್ಲ, ಸಿಕ್ಕಿದ್ರು ವಾಪಸ್ ಮಾಡ್ತಾ ಇದ್ರು. ಇದೀಗ ಪರಿವರ್ತನೆಗಳಾಗಿದೆ, ಮತ್ತೆ ಹಾಗೆ ಆಗಬೇಕು ಅನ್ನೋದು ತಮ್ಮ ವಾದ. ಅದರೊಂದಿಗೆ ತಾವು ಈಗ ಎಲ್ಲವನ್ನ ಪ್ರಶ್ನಿಸ್ತೀರಾ, ಚಟುವಟಿಕೆ ನಿರತರಾಗಿದ್ದೀರಾ, ಒಂದು ಸಮಾಜ ಕಲ್ಯಾಣ ಮಾಡ್ತೀರಾ, ಅಥವಾ ಅಭಿವೃದ್ಧಿ ಸಮಿತಿಯ ಹೊಸ ಪರಿಕಲ್ಪನೆಗಳನ್ನು, ಪರಿಸರವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀರಾ. ಆದರೆ ಇತರ ಜನಪ್ರತಿನಿಧಿಗಳಿಗೆ ತಾವು ಯಾವ ಕಿವಿ ಮಾತನ್ನು ಹೇಳ್ತೀರಾ? ಈಗ ಪಂಚಾಯತ್ ಸದಸ್ಯರು ಇರಬಹುದು, ನಗರಸಭಾ ಸದಸ್ಯರು ಇರಬಹುದು, ಪಟ್ಟಣ ಪಂಚಾಯತ್ ಸದಸ್ಯರು, ಅವರೆಲ್ಲರೂ ಕೂಡ ಮೀಟಿಂಗ್ಗೆ ಬರ್ತಾರೆ, ಮಗುಮ್ಮ ಕೂತ್ಕೊಳ್ತಾರೆ, ಹೋಗ್ತಾರೆ. ಬಟ್ ಪ್ರಶ್ನಿಸುವ, ಪ್ರತಿಪಾದಿಸುವ ಹಕ್ಕನ್ನು ಹೊಂದಿದ್ರೆ ತಮ್ಮ ಈ ರಾಮರಾಜ್ಯದ ಸ್ಥಾಪನೆಗೆ ಅನುಕೂಲಕರ ಆಗಬಹುದು. ಈ ನಿಟ್ಟಿನಲ್ಲಿ ಅವರಿಗೆ ಸಲಹೆಗಳಿವೆ. ನಾನು ಸಲಹೆಯನ್ನು ಕೊಡುವಂಥ ದೊಡ್ಡ ಮನುಷ್ಯ ನಾನು ಹೌದು ಅಂತ ನನಗೆ ಅನಿಸೋದಿಲ್ಲ. ಆದರೆ ನನ್ನಲ್ಲಿ ಇರುವಂಥ ಮಾತನ್ನು ನಿಮಗೆ ಹೇಳ್ತೇನೆ. ಅದು ಸಲಹೆ ರೂಪದಲ್ಲಿ ಸ್ವೀಕಾರ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ಜನಪ್ರತಿನಿಧಿ ಅಂದರೆ ಅವನೊಬ್ಬ, ಮತ್ತೊಮ್ಮೆ ಗೌರವದಿಂದ ಹೇಳ್ಕೊಳ್ತೀನಿ ಏನು ಕೇಳಿದ್ರೆ, ಅವನೊಬ್ಬ ರಾಜ. ಅವನು ಅಲ್ಲಿಯ ಭ್ರಷ್ಟಾಚಾರ ಅಥವಾ ಅಲ್ಲಿಯ ಬ್ರೋಕರ್ ಅಥವಾ ಅಲ್ಲಿಯ ಇದಲ್ಲ, ಅವನೊಬ್ಬ ರಾಜ. ರಾಜನ ರೀತಿಯಲ್ಲಿ ಇರಬೇಕು. ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗುವಂಥದ್ದು ಇರಬೇಕು. ಆದರೆ ಎಲ್ಲರ ಹತ್ರ ಧ್ವನಿಯಾಗುವಂಥ ಶಕ್ತಿ ಇದೆಯಾ ಇಲ್ವಾ ಅಂತ ಅದು ನಂಗೆ ಗೊತ್ತಿಲ್ಲ, ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಆದರೆ ನಾನು ಒಂದಂತೂ ಮಾತು ಹೇಳ್ತೇನೆ, ನಾನು ಏನಾದರೂ ಜನಪ್ರತಿನಿಧಿಯ ಸ್ಥಾನವನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತಾದರೆ ಅದಷ್ಟು ಸಮಯ ನಾನು ಸಮಾಜದ ಸಮಯ ನಾನು ಹಾಳು ಮಾಡಿದ್ದೀನಿ. ಈಗ ಉದಾಹರಣೆ, ನನಗೆ 5 ವರ್ಷ ಸಿಗ್ತದೆ. 5 ವರ್ಷದಲ್ಲಿ ನಾನು ಏನಾದರೂ ಅಂಥದ್ದು ಒಳ್ಳೆಯ ಕೆಲಸ ಮಾಡಿಲ್ಲ ಅಂತಾದರೆ ನಾನು ಮಾಡಿರುವಂಥದ್ದು ಸಮಾಜಕ್ಕೆ ಅನ್ಯಾಯ ಅಂತ ಆಗಬೇಕು. ಆದ್ದರಿಂದ ಎಲ್ಲ ಜನಪ್ರತಿನಿಧಿಗಳ ಹತ್ರ ನನ್ನ ಮನವಿ ಏನು ಕೇಳಿದರೆ, ಒಟ್ಟಾಗಿ ಹಿಂದೆ ನಮ್ಮ ದೇಶಕ್ಕೆ ಡಚ್ಚರು, ಫ್ರೆಂಚರು, ಊನರು, ಶಕರು, ಗ್ರೀಕರು, ಮೊಘಲರು, ಮಂಗೋಲಿಯರು ಅನೇಕ ಜನ ದಾಳಿ ಮಾಡಿರುವಂಥ ಇತಿಹಾಸ, ಅನೇಕ ಜನ ಕದ್ದುಕೊಂಡ ಇತಿಹಾಸ ಆಗ್ತಾ ಇದೆ. ಆದರೆ ಈಗ ಎಲ್ಲೋ ಒಬ್ಬ ಜನಪ್ರತಿನಿಧಿ ಕದ್ದುಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಸಾಮಾನ್ಯ ನಾಗರಿಕರ ಮನಸ್ಸಿಗೆ ಬಂದಿದೆ. ಜನಪ್ರತಿನಿಧಿ ಆದವನು, ಅವನು ಯಾವುದೇ ಸ್ಥಳದ ಜನಪ್ರತಿನಿಧಿ ಇರ್ಬೋದು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು. ಸಾಧಾರಣ ಒಂದು 40% ಜನ ಪ್ರತಿನಿಧಿಗಳು ಪ್ರಾಮಾಣಿಕರಾಗಿರುವಂಥದ್ದು ಜಾಸ್ತಿ ಇದೆ, 40ಕ್ಕಿಂತಲೂ ಜಾಸ್ತಿ ಇದೆ. ಆದರೆ ಅವರು ಕಾಣುವುದಿಲ್ಲ, ಅಗೋಚರ ಆಗಿದ್ದಾರೆ. ಆದ್ದರಿಂದ ನಾನು ಹೇಳೋದೇನೆಂದರೆ, ಅದು ಬೇರೆ ದೇಶದವರು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಆದರೆ ನಾವು ನಮ್ಮ ದೇಶಕ್ಕೆ ಲೂಟಿ ಮಾಡಬಾರ್ದು. ನಮ್ಮ ಭಾರತ ಮಾತೆಯನ್ನು ರಕ್ಷಣೆ ಮಾಡುವುದರ ಜೊತೆಯಲ್ಲಿ ನಾವು ಉಳಿಬೇಕು ಅಂತಾದರೆ ಅದು ಉಳಿಲೇಬೇಕು. ಆದ್ದರಿಂದ ಭ್ರಷ್ಟಾಚಾರ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಿಕ್ಕಿರುವಂಥ ಜವಾಬ್ದಾರಿಯನ್ನು ನಿರ್ವಹಿಸುವ, ನಾವು ಜೀವನ ಪೂರ್ತಿ ಅದರಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ಹೇಳಿದಲ್ಲ. ನಮಗೊಂದು 5 ವರ್ಷ ಸಿಕ್ಕಿದ್ರೆ 5 ವರ್ಷ ನಾವು ಅದಕ್ಕೋಸ್ಕರ ಸನ್ಯಾಸಿಯ ರೀತಿಯಲ್ಲಿ ಬದುಕುವ. ಮೋದಿಯ ಹೆಸರನ್ನು ಹೇಳ್ತಾ ನಾನು ಜನಗಳ ಹತ್ರ ಓಟ್ ಕೇಳೋದಲ್ಲ, ಯಾಕಂದರೆ ಜನಗಳನ್ನು ಮೋಸ ಮಾಡೋದಲ್ಲ. ನಾನು ಮೋದಿಯ ಫೋಟೋವನ್ನು ತೋರಿಸಿ ನೋಡಿ ಮೋದಿ ಇದ್ದಾರೆ ಓಟ್ ಕೊಡಿ ಅಲ್ಲ, ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೇನೆ ಓಟ್ ಕೊಡಿ ಅನ್ನೋದು ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿರುವಂಥ ಮಾತು. ನಾಗರಿಕರ ಜವಾಬ್ದಾರಿಗಳೇನು? ಈಗ ಎಲ್ಲ ನಾಗರಿಕರು ಕೂಡ, ನನ್ನನ್ನು ಸೇರಿ ಕೂಡ ಸ್ವಂತ ನನ್ನ ವ್ಯಾಪ್ತಿಯಲ್ಲಿ ಚಿಂತನೆ ಮಾಡೋದು ಮತ್ತು ನನ್ನ ಲಾಭದ ಬಗ್ಗೆ ಚಿಂತನೆ ಮಾಡೋದು, ಇದರ ಬಗ್ಗೆಯೇ ಹೆಚ್ಚಾಗಿ ಆಸಕ್ತರಾಗಿರ್ತಾರೆ. ಅಂಥವರಿಗೆ ಏನು ಹೇಳ್ತೀರಾ? ಅವರ ಜವಾಬ್ದಾರಿಗಳ ಬಗ್ಗೆ ಒಂದಷ್ಟು ಎಚ್ಚರಿಸಬೇಕಲ್ಲ. ನಾಗರಿಕರ ಜವಾಬ್ದಾರಿ ಮತ್ತು ಸಂಘ ಸಂಸ್ಥೆಗಳ ಜವಾಬ್ದಾರಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಈಗ ಉದಾಹರಣೆಗೆ
ಸಂಘ ಸಂಸ್ಥೆಯದು ಏನಾದರೂ ನಾವು ಕಾರ್ಯಕ್ರಮ ಇಟ್ಕೊಳ್ತೀವಿ, ಅದು ಏನೇ ಇರಲಿ, ಕ್ರಿಕೆಟ್ ಮ್ಯಾಚ್ ಇರಲಿ, ವಾರ್ಷಿಕೋತ್ಸವ ಇರಲಿ, ಅಥವಾ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ, ಜನಪ್ರತಿನಿಧಿಗಳ ಹತ್ರ ನಾವು ಡೊನೇಷನ್ ತಗೊಳ್ಳುವಂಥದ್ದು ಮೊದಲು ನಿಲ್ಲಿಸಬೇಕು. ಜನಪ್ರತಿನಿಧಿಗಳ ಹತ್ರ ಡೊನೇಷನ್ ಯಾಕೆ ತಗೊಳ್ಬಾರ್ದು ಅಂತ ಹೇಳಿದ್ರೆ, ಅವನು ಭ್ರಷ್ಟಾಚಾರ ಮಾಡಿದಾಗ ನಮಗೆ ಮಾತಾಡಲಿಕ್ಕೆ ಧ್ವನಿ ಬರುವುದಿಲ್ಲ. ಅವಾಗ ಜನಪ್ರತಿನಿಧಿಗಳ ಹತ್ರ ಹಣವನ್ನು ತಗೊಂಡು ನಿಲ್ಲಿಸಿ, ಹಣವನ್ನು ತಗೊಂಡ್ರೆ ನಾವು ಕೂಡ ಭ್ರಷ್ಟಾಚಾರದ ಪಾಲುದಾರರಾಗ್ತೇವೆ. ನಾವು ಪಾಲುದಾರರಾಗ್ತೇವೆ. ನಾವೇನಾದ್ರೂ ಅಲ್ಲ ಅಂತ ಎಲ್ಲರೂ ನಾನು ಭ್ರಷ್ಟಾಚಾರ ಮಾಡ್ತಾನೆ ಅಂತ ಹೇಳೋದಿಲ್ಲ. ಅದರಾಗಿ ಎಲ್ಲೋ ಒಂದು ಸ್ವಲ್ಪ ಮಾಡಿದ್ರು ಅದಕ್ಕೆ ನಾವು ಪಾತ್ರಧಾರಿಗಳಾಗ್ತೇವೆ, ಪಾಲುದಾರಗಳಾಗ್ತೇವೆ. ಅದಕ್ಕೆ ನಾವು ಮೊದಲು ನಮ್ಮ ಸಂಘ ಸಂಸ್ಥೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಯಿಂದ ಹಣ ತಗೊಳ್ಳೋದಿಲ್ಲ. ಊರಿನವ್ರ ಹತ್ರ ತಗೊಳ್ಬೋದು, ಜನಪ್ರತಿನಿಧಿಯಿಂದ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ. ಜನಪ್ರತಿನಿಧಿಗಳಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಬಿಡಿ, ಅವರು ಕೆಲಸವನ್ನೇ ಮಾಡಬೇಕು. ನೀವು ಈ ರೀತಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಡಿ. ಸೂಚನೆ ಯಾವ ರೀತಿ ಕೊಡಬೇಕು ಅಂದರೆ, ನಿಮ್ಮ ಹಕ್ಕು, ಅದು ನಿಮ್ಮ ಹಕ್ಕಿದೆ, ಅದರಲ್ಲಿ ನಿಮ್ಮ ಮತ ಇದೆ, ನಿಮ್ಮ ಮಾರ್ಗದರ್ಶನ ಇದೆ. ಆ ರೀತಿಯ ಸೂಚನೆಯನ್ನು ಕೊಡಬೇಕು. ಅವ್ರ ಹತ್ರ ಇದು ಹಣ ತಗೊಳ್ಳುವಂಥದ್ದು ಮಾಡಿದರೆ ನಾವು ಪಾಲುದಾರರಾಗ್ತೀವಿ. ಮತ್ತು ಜನಗಳ ಹತ್ರ, ನಾಗರಿಕರ ಹತ್ರ ಮನವಿ ಏನು ಕೇಳಿದರೆ, ನಮ್ಮ ದೇಶ ಬಲಿಷ್ಠ ಆಗಬೇಕಾಗಿದೆ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದದ್ದು ಒಂದಾದರೆ ಬಲಿಷ್ಠ ಆಗಬೇಕು. ಬಲಿಷ್ಠ ಹೇಗೆ ಆಗಬೇಕು ಕೇಳಿದರೆ, ನಮ್ಮೆಲ್ಲರಲ್ಲೂ ದೇಶಭಕ್ತಿ ಬರಬೇಕು. ನಾನು ಈ ಭಾರತದ ಒಬ್ಬ ಪ್ರಜೆ, ನನ್ನಿಂದ ಮತ್ತು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಅಂತಾದರೆ ನಾನು ಹಾಳು ಮಾಡಬಾರ್ದು. ಈಗ ಉದಾಹರಣೆಗೆ ಎಲ್ಲ ರೀತಿಯಲ್ಲೂ ನಾನು ದೇಶಕ್ಕೆ ಪೂರಕವಾಗಿ ಬದುಕಬೇಕು. ನನ್ನ ಹತ್ರ ಜಾತಿ ವ್ಯವಸ್ಥೆ ಇರ್ಬೋದು, ನಾನು ಯಾವುದೋ ಒಂದು ಜಾತಿಗೆ ಸೇರಿದ್ದವನು ಇರ್ಬೋದು. ಆದರೆ ಜಾತಿ ವ್ಯವಸ್ಥೆ ಎಲ್ಲಿರಬೇಕು ಕೇಳಿದ್ರೆ, 4 ಗೋಡೆಗಳ ಮಧ್ಯೆ ನಮ್ಮ ಆಚಾರ ವಿಚಾರ, ಪೂಜಾ ವಿಧಿವಿಧಾನ ಮಾಡಲಿಕ್ಕೋಸ್ಕರ ಮಾತ್ರ ಜಾತಿ ಬಿಟ್ಟರೆ, ನಾನು ಹೊರಗಡೆ ಬಂದಾದ ಮೇಲೆ ಎಲ್ಲ ಜಾತಿಗಳನ್ನು ನಾನು ಒಪ್ಪಿಕೊಂಡು ನಾನು ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಇದನ್ನು ನಾನು ಯೋಚನೆ ಮಾಡಬೇಕು. ಎಲ್ಲೂ ನನ್ನ ಜಾತಿಯೇ ಪ್ರಮುಖ ಅಂತ ನಾನು ಹೋದರೆ, ನಾಳೆ ತುಂಡು ಗುಂಪುಗಳಾಗಿ ನಾವು ಬಿಡ್ತೀವಿ. ಆವಾಗ ಮತ್ತೊಮ್ಮೆ ನಮ್ಮ ದೇಶದ ಮೇಲೆ ಆಕ್ರಮಣ ಆಗ್ತದೆ. ಆದ್ದರಿಂದ ಎಲ್ಲ ಜಾತಿಯ ಸಮಾಜದ ಪ್ರಮುಖರ ಹತ್ರ ನನ್ನ ಮನವಿ, ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರ ಹತ್ರ ಮನವಿ, ಎಲ್ಲ ನಾಗರಿಕರ ಹತ್ರ ನನ್ನ ಮನವಿ ಏನು ಕೇಳಿದರೆ, ಸಮಾಜದ ನಮಗೆ ಕೆಲಸ ಬೇಕು. ಸಮಾಜ ಯಾಕೆ ಬೇಕು ಕೇಳಿದರೆ, ಆ ಸಮಾಜದಲ್ಲಿ ಯಾರು ದೀನ ದುರ್ಬಲರಿದ್ದಾರೆ ಅವರನ್ನು ಮೇಲೆತ್ತಲಿಕ್ಕೋಸ್ಕರ ಅದು ಬೇಕು. ಆದರೆ ಅದನ್ನೇ ನಾನು ಮುಖಂಡ ಅಂತ ಮಾಡಿಕೊಂಡು ಅದರಿಂದ ಮತ್ತೊಮ್ಮೆ ಸಮಸ್ಯೆ ಆಗ್ತದೆ. ತುಂಡು ಗುಂಪುಗಳಾದರೆ ನಾವು ನಾಶವಾಗಿ ಬಿಡ್ತೀವಿ ಅಂತ ನನ್ನ ಮನವಿ. ಎಲ್ಲರೂ ಜೊತೆಯಾಗಿ ಒಟ್ಟಾಗಿ ಕೆಲಸ ಮಾಡುವ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ವಿಜಯ್ ಕೊಡವರು ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತು ತಮ್ಮ ಆಸೆಗಳು, ಅಪೇಕ್ಷೆಗಳು, ಆಶಯಗಳು ಎಲ್ಲವೂ ಕೂಡ ಈಡೇರಲಿ ಅನ್ನುವಂಥ ಬಯಕೆ ನಮ್ಮದು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ನಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ, ಸಮಾಜದ ಅಭಿವೃದ್ಧಿಯಲ್ಲಿ, ಧರ್ಮದ ಉತ್ಥಾನದಲ್ಲಿ ಎಲ್ಲರೂ ಕೂಡ ಪಾತ್ರ ವಹಿಸಲೇಬೇಕಾಗ್ತದೆ. ಒಂದಷ್ಟು ಕಿರುಕಾಣಿಕೆಯನ್ನು ನೀಡಲೇಬೇಕಾಗ್ತದೆ. ನಮ್ಮಲ್ಲಿ ಒಂದು ಮನಸ್ಥಿತಿ ಇದೆ, ಎಲ್ಲವನ್ನು ನಿರ್ಲಕ್ಷ್ಯ ಮಾಡೋದು ಮತ್ತು ನಿಷ್ಕ್ರಿಯರಾಗೋದು ಮತ್ತು ನಗಣ್ಯವಾಗಿ ಎಲ್ಲವನ್ನು ನೋಡೋದು. ಈಗಿನ ದಿನಗಳಲ್ಲಿ ಆ ರೀತಿಯ ಮನಸ್ಥಿತಿ ಹೆಚ್ಚಾಗ್ತಾ ಇದೆ. ಬಹುತೇಕವಾಗಿ ನಮ್ಮ ಅಸ್ತಿತ್ವ ಇರುವುದು ಕೇವಲ ನಮ್ಮತನಕ್ಕೆ ಮಾತ್ರ ಅಲ್ಲ, ಒಂದು ಸಮಾಜದ ಭಾಗವಾಗಿಯೂ ಕೂಡ, ಅಂದರೆ ಎಲ್ಲರ ಮೇಲೆಯೂ ಕೂಡ ಮಾತಾಪಿತರನ್ನ ಋಣದಂತೆ ಸಮಾಜ ಋಣ ಕೂಡ ತೀರಿಸಬೇಕಾದಂಥ ಅನಿವಾರ್ಯತೆ ಇದೆ. ಸಮಾಜದ ಋಣ ತೀರಿಸಬೇಕಿದ್ರೆ ಸಮಾಜದಲ್ಲಿ ನಾವು ಸಮಾಜದ ಕೆಲಸಗಳಿಗೆ, ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ, ಸಮಾಜದ ಕೆಲವೊಂದು ದುರ್ಬಲ ವರ್ಗದವರಿಗೆ ಅಥವಾ ತಳಮಟ್ಟದವರಿಗೆ ಒಂದಷ್ಟು ಸಹಾಯವನ್ನು ಉಳ್ಳವರಿಂದ ಇಲ್ಲದವರಿಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಈ ಹಿನ್ನೆಲೆಯಲ್ಲಿ ತಮ್ಮ ಚಿಂತನೆಯಲ್ಲಿ, ತಮ್ಮ ಮನಸ್ಥಿತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಯಾಕಂದರೆ ಮಾನವ ಸಂಘಜೀವಿ. ಎಲ್ಲರೂ ಸತತ ಸಹಕಾರದಿಂದ ಮತ್ತು ಎಲ್ಲರೂ ಒಂದಾಗಿ ಹೋಗುವುದರಿಂದ ಮಾತ್ರ ಸದೃಢ ಸಮಾಜವನ್ನು ಕೂಡ ಕಟ್ಬೋದು. ತಮಗೆ ತಿಳಿದುಬರುವುದು, ಹಿಂದೆ ಸಹಕಾರ ಸಂಘಗಳ ಒಂದು ಬುನಾದಿಯನ್ನು, ಸಹಕಾರಿ ತತ್ವಕ್ಕೆ ಬುನಾದಿ ಹಾಕಿದ್ರಿಂದ ಇಲ್ಲಿ ಎಷ್ಟು ಸಹಕಾರಿ ಸಂಘಗಳು ಬಹಳಷ್ಟು ವೇಗವಾಗಿ ಮತ್ತು ಸದೃಢವಾಗಿ ಬೆಳೆದಿದೆ. ಇಂತಹ ಸಹಕಾರ ತತ್ವದಲ್ಲಿ ಎಲ್ಲರೂ ಕೂಡ ಒಂದಾಗೋಣ, ಸೌಹಾರ್ದದ ಬದುಕನ್ನು ಕಟ್ಟೋಣ ಮತ್ತು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯ ಬದುಕನ್ನು ಸಾಗಿಸೋಣ ಅನ್ನುವಂಥ ಒಂದು ಅಪೇಕ್ಷೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.